ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕ ಕಡೆಯಿಂದ ವೆಲ್ಕಮ್. ನಮ್ಮ ಕನ್ನಡ ಎಲ್ಲೋ ಮೂಲೆ ಗುಂಪಾಗ್ತಾ ಇದೆ. ನಮ್ಮ ಕನ್ನಡನ ಬೆಳೆಸ್ಬೇಕು ಅಂತ ನಾವೆಲ್ಲರೂ ಮಾತಾಡ್ತೀವಿ. ಆದರೆ ಬೆಳೆದಿರೋ ಮರನ ಬೆಳೆಸಕ್ಕಾಗತ್ತಾ? ಈಗ ನಾವೇನಿದ್ರು ಉಳಿಸುವಂತಹ ಸಮಯ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಬೆಳೆದಿರುವಂತಹ ಬೃಹತ್ ಮರನ, ಅದು ನಮ್ಮ ಕನ್ನಡ ಭಾಷೆಯನ್ನ ಉಳಿಸ್ಬೇಕು ಅಂತ ಓಡಾಡ್ತಾ ಇರೋ ಸಾಕಷ್ಟು ಜನರಲ್ಲಿ ವೈದ್ಯರಾಗಿದ್ದವರು ನಮ್ಮ ಕನ್ನಡವನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳಿ ಇವತ್ತಿನ ದಿನದಲ್ಲಿ ಮುಂದೆ ಮುಂದೆ ಬರ್ತಾ ಇದ್ದಾರೆ. ಅದರಲ್ಲಿ ಒಬ್ಬರಾಗಿರುವಂತಹ ಅತಿಥಿ ನಮ್ಮ ಡಾಕ್ಟರ್ ವೈ.ಡಿ. ರಾಜಣ್ಣ ಸರ್. ಆತ್ಮೀಯವಾದ ಸ್ವಾಗತ ಕಾರ್ಯಕ್ರಮಕ್ಕೆ. ತಮಗೂ ಕೂಡ ಸುಸ್ವಾಗತ. ಒಂದು ಒಳ್ಳೆ ಅವಕಾಶವನ್ನ ಕೊಡ್ತಾ ಇದ್ದೀರಿ, ಧನ್ಯವಾದ. ಥ್ಯಾಂಕ್ ಯು. ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ. ತುಂಬಾ ದಿನದಿಂದ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೆ, ಇವತ್ತು ನೀವು ನನಗೆ ಸಿಕ್ಕಿದ್ರಿ. ಸರ್, ಮೊದಲಿಗೆ ನೀವು ವೈದ್ಯರು, ಹೇಗೆ ಈ ಕನ್ನಡದ ಪ್ರೀತಿನ ಈ ಎತ್ತರಕ್ಕೆ ತಗೊಂಡ್ಬಂದ್ರಿ? ಈಗಾಗಲೇ ತಾವು ಮಾತನಾಡ್ತಾ ಇದ್ರಿ, ಕನ್ನಡ ಇವತ್ತು ಬೇರೆ ಬೇರೆ ಸ್ಥಿತ್ಯಂತರಗಳಲ್ಲಿ ಒಂದಷ್ಟು ಆತಂಕದ ವಾತಾವರಣವನ್ನು ಎದುರಿಸ್ತಾ ಇದೆ. ಬಹುಶಃ ಇವತ್ತಿನ ಒಂದು ಶಿಕ್ಷಣ ಮಾಧ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅನುಮಾನಗಳು ಮತ್ತು ಒಂದು ರೀತಿಯ ಗೊಂದಲಗಳಿದ್ದಾವೆ. ನಮ್ಮ ಮಕ್ಕಳನ್ನು ಯಾವ ಮಾಧ್ಯಮದಲ್ಲಿ ಶಿಕ್ಷಣ ಕೊಡಿಸ್ಬೇಕು, ಆ ಮಾಧ್ಯಮದಲ್ಲಿ ಅವರ ಬೆಳವಣಿಗೆ ಆಗುತ್ತಾ? ಬಹಳ ಮುಖ್ಯವಾಗಿ ನಾವೆಲ್ಲ ಇವತ್ತಿನ ವರ್ತಮಾನದಲ್ಲಿ ಓದು ಅನ್ನೋದು ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಆಗ್ಬಿಟ್ಟಿದೆ. ಮೂಲಭೂತವಾಗಿ ಓದು ನಮ್ಮ ಮಕ್ಕಳಲ್ಲಿ ಒಂದಷ್ಟು ವಿವೇಕವನ್ನು, ಒಂದಷ್ಟು ವಿಚಾರ ಪ್ರಜ್ಞೆಯನ್ನು, ಒಂದು ನಾಗರಿಕ ಪ್ರಜ್ಞೆಯನ್ನು ಬೆಳೆಸಲಿಕ್ಕೆ ಓದಬೇಕಿತ್ತು. ಅದೇ ಮುಖ್ಯವಾಗಿತ್ತು ಹಿಂದೆ. ಆ ನಂತರ ಇತ್ತೀಚಿನ ದಿನಗಳೇನಾಗಿದೆ, ಓದು ಅನ್ನುವಂಥದ್ದು ಉದ್ಯೋಗಕ್ಕೆ ಮಾತ್ರ ಸೀಮಿತವಾಗಿ ಈ ಎಲ್ಲ ವಿಚಾರಗಳು ನೇಪಥ್ಯಕ್ಕೆ ಬರ್ತಾ ಇದೆ. ಇಲ್ಲೇ ಇರುವಂಥದ್ದು ಆತಂಕ ಇರುವಂಥದ್ದು. ಕನ್ನಡ ಮಾಧ್ಯಮವನ್ನು ಅಥವಾ ಕನ್ನಡ ಶಿಕ್ಷಣವನ್ನು ಯಾಕೆ ನಾವು ನಮ್ಮ ಮಕ್ಕಳಿಗೆ ಹೆಚ್ಚು ಒತ್ತಾಸೆ ನಿಲ್ಲಬೇಕು ಅನ್ನೋದಾದರೆ, ಉದ್ಯೋಗ ಅಷ್ಟೇ ಬದುಕಲ್ಲ. ಆ ಬದುಕು ಒಂದು ರೀತಿ ವ್ಯವಸ್ಥಿತವಾದಂಥ ಒಂದು ರೀತಿಯಲ್ಲಿ ಸಾಗಲಿಕ್ಕೆ ನಮ್ಮ ಮಕ್ಕಳಲ್ಲಿ ಇರುವಂಥ ಒಂದು ಏನು ಅವರ ಎನರ್ಜಿ ಇದೆ, ಅದು ಒಂದು ಒಳ್ಳೆ ರೀತಿಯ ಉಪಯೋಗ ಆಗಬೇಕು. ಅವರಲ್ಲಿರುವಂಥ ಕ್ರೌರ್ಯ ಇರ್ಬೋದು, ಅಥವಾ ಇನ್ನೊಬ್ಬರ ಬಗ್ಗೆ ಇರುವಂಥ ಅಸಹನೆ ಇರ್ಬೋದು, ಅಸಹಿಷ್ಣುತೆ ಇರ್ಬೋದು, ಈ ಸಮಾಜವನ್ನು ನೋಡುವ ರೀತಿ ಇರ್ಬೋದು, ಅದರಲ್ಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಬೇಕು. ಎಲ್ಲ ಮಕ್ಕಳು ಕನ್ನಡ ಸಂಸ್ಕೃತಿಯನ್ನು ಮೇಳೈಸ್ಕೊಂಡು ಮುಂದೆ ಬರಬೇಕು. ಆ ಒಂದು ಕನ್ನಡ ವಾತಾವರಣ ನಿರ್ಮಾಣ ಆಗಬೇಕು. ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಪರಂಪರೆ ಅನ್ನೋ ಒಂದು ಅಭಿಮಾನ, ಪ್ರೀತಿ ನಮ್ಮ ಮಕ್ಕಳಲ್ಲಿ ಕನ್ನಡದ ಬಗ್ಗೆ ಬರಬೇಕು. ಮಾತೃಭಾಷೆಯಿಂದ ಮಾತ್ರ ನಮ್ಮೆಲ್ಲ ಆಲೋಚನೆಗಳು ಆಳಲಿಕ್ಕೆ ಮತ್ತೆ ಚರ್ಚೆ ಮಾಡ್ಕೊಳ್ಳಿಕ್ಕೆ, ನಮ್ಮ ಬದುಕನ್ನು ಹಸನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದು ನನ್ನ ವೈಯಕ್ತಿಕ ನಿಲುವು. ಹಾಗಾಗಿ ಒಬ್ಬ ವೈದ್ಯನಾಗಿ ಕೂಡ ನನಗೆ ಬಹಳ ಮುಖ್ಯ ಅನಿಸಿದ್ದು ಈ ಕಾರಣಕ್ಕೆ, ಒಂದಷ್ಟು ಕನ್ನಡ ಪ್ರಜ್ಞೆಯನ್ನು ಆ ಮುಖಾಂತರ ಈ ಸಮಾಜವನ್ನು ಅರ್ಥೈಸಿಕೊಳ್ಳುವಂಥ ಮತ್ತು ಈ ಸಮಾಜವನ್ನು ಅರ್ಥ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಒಂದಷ್ಟು ಏನಾದರೂ ಕೆಲಸ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರವಾಗಿ ವೃತ್ತಿಯ ನಡುವೆ ಪ್ರವೃತ್ತಿಯಾಗಿ ಸಾಹಿತ್ಯವನ್ನು ನಾನು ಆಯ್ಕೆ ಮಾಡ್ಕೊಂಡೆ. ಮೂಲತಃ ನೀವು ಎಲ್ಲಿಯವರು ಸರ್? ಮೂಲತಃ ನಾನು ಈ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಯಚ್ಚನಹಳ್ಳಿ ಅನ್ನುವಂಥ ಗ್ರಾಮದಲ್ಲಿ ಜನಿಸಿದಂಥವನು. ನಮ್ಮ ಯಚ್ಚನಹಳ್ಳಿ ಗ್ರಾಮ ಈ ಮೈಸೂರಿಗೆ ಒಂದು 30 ಕಿಲೋಮೀಟ್ರು, ಮಂಡ್ಯಕ್ಕೆ ಒಂದು 15 ಕಿಲೋಮೀಟರ್ ಅಂತ ಮುಖ್ಯ ರಸ್ತೆಯಲ್ಲಿದೆ. ನನ್ನ ಬಾಲ್ಯ, ನನ್ನ ಪ್ರಾಥಮಿಕ ಶಿಕ್ಷಣ ಎಲ್ಲ ನಮ್ಮೂರಿನಲ್ಲೇ. ಚಿಕ್ಕವರಿದ್ದಾಗ ನಿಮ್ಮ ಬಾಲ್ಯದಲ್ಲಿ ಏನಾದ್ರೂ ಒಂದು ಗುರಿ ಇತ್ತ, ಇಲ್ಲ ನಾನು ಈ ತರ ಓದ್ಬೇಕು ಅಥವಾ ಇದೇ ಪ್ರೊಫೆಷನ್ ಹೋಗ್ಬೇಕು? ಯಾಕಂದ್ರೆ ಅವಾಗೆಲ್ಲ ಏನೂ ತಿಳಿದಿಲ್ಲ. ಆದ್ರೆ ಎಲ್ಲರೂ ಕೇಳೋದು ದೊಡ್ಡವರು ಆದ್ಮೇಲೆ ಏನ್ ಮಾಡ್ತೀಯ. ಸೊ ನಿಮ್ಮ ಪ್ರಶ್ನೆ ಏನಾಗಿತ್ತು ಆ ಸಮಯದಲ್ಲಿ? ಇಲ್ಲ, ನನಗೆ ನಮ್ಮ ಹಳ್ಳಿಯ ವಾತಾವರಣದಲ್ಲಿ ಈ ಥರ ಕನಸುಗಳೇನಿರಲಿಲ್ಲ. ಓದಬೇಕು, ಓದ್ತಿದ್ವಿ ಅಷ್ಟೇ. ಆ ಥರ ಹೀಗೆ ಆಗಬೇಕು, ಇದೇ ಆಗಬೇಕು ಅನ್ನೋದು ಇದೇನಿರಲಿಲ್ಲ ಅವಾಗ. ಬಹಳ ಮುಖ್ಯವಾಗಿ ನನಗೆ ನಮ್ಮ ಗ್ರಾಮದಲ್ಲಿ ನಾನು ಮಾಧ್ಯಮಿಕ ಶಿಕ್ಷಣವನ್ನು ಓದೋ ಹೊತ್ತಿಗೆ ಒಂದಷ್ಟು ಪತ್ರಿಕೆಗಳನ್ನು ಓದೋ ಹವ್ಯಾಸ ಬೆಳೆಸ್ಕೊಂಡಿದ್ದೆ. ನಾನು 5-6ನೇ ಕ್ಲಾಸ್ಗೆ ನಮ್ಮೂರಲ್ಲಿ ಪ್ರಜಾವಾಣಿ ಪತ್ರಿಕೆ ಬರ್ತಾ ಇತ್ತು. ಮುಖ್ಯ ರಸ್ತೆ ಹೋದಾಗ ಅಲ್ಲಿ ಪೇಪರ್ ಓದ್ತಿದ್ದೆ. ಹುಡುಗ ಪೇಪರ್ ಹೊತ್ತ ಕೊಟ್ರೆ ಅವನಿಗೆ, ಚಿಕ್ಕ ಹುಡುಗ ಓದಿ ಅವನನ್ನೋರು, ಆ ಪೇಪರ್ ಪತ್ರಿಕೆ ಓದಿದ್ವಿ, ಪ್ರಜಾವಾಣಿ ಪತ್ರಿಕೆ ಓದ್ತಿದ್ವಿ. ಆಮೇಲೆ ನಮ್ಮ ಅಕ್ಕವರೆಲ್ಲ ಮನೆಯಲ್ಲಿ ಈ ತ್ರಿವೇಣಿ ಓದು, ಸಾಯಿಸುತ್ತ ಕಾದಂಬರಿಗಳು ತರ್ತಾ ಇದ್ರು, ಅವನ್ನೆಲ್ಲ ಓದ್ತಾ ಇದ್ವಿ. ಬಿಡುವ ಟೈಮ್ ನಾವು ಓದ್ತಿದ್ವಿ ಒಂದೊಂದ್ಸರಿಗೆ ಅವರು. ಆಮೇಲೆ ಪ್ರಜಾಮತ ವಾರಪತ್ರಿಕೆ ಬರ್ತಾ ಇತ್ತು, ನಮ್ಮ ಪಕ್ಕದ ಅಂಗಡಿ ಈ ಥರ ನಾನು ಸುತ್ತಮುತ್ತ ಒಂದು ರೀತಿ ಪತ್ರಿಕೆಗಳು ಓದುವಂಥ ಒಂದು ಅವಕಾಶ ಸಿಕ್ತು. ಮತ್ತೆ ಅದೇ ಕತೆ ಕಾದಂಬರಿ ಓದಬೇಕಾದ್ರೆ ಎಲ್ಲೋ ಒಂದು ರೀತಿದು ಹೊಸ ಜಗತ್ತು ಚೆನ್ನಾಗಿದೆ ಅನ್ನಿಸ್ತಾ ಇತ್ತು. ಹಾಗೆ ನಾನು ಓದಿನ ಜೊತೆ ಅದಕ್ಕೂ ಕೂಡ ಗಮನಿಸ್ತಾ ಇದ್ದೆ. ಆಮೇಲೆ ಅನಂತರ ಬಹಳ ಮುಖ್ಯವಾಗಿ ನನಗೆ ಪ್ರಭಾವ ಬೀರಿದ್ದು ನಮ್ಮ ಶಿಕ್ಷಕರು, ನಮ್ಮ ಗುರುಗಳಿದ್ದು ಪ್ರಾಥಮಿಕ ಶಾಲೆಯಲ್ಲಿ. ಅವರು
ಓದಿನ ಜೊತೆಗೆ ಕೊನೆ ಪೀರಿಯಡ್ನಲ್ಲಿ ಏನಾದರೂ ಹೊಸ ವಿಚಾರಗಳಿದ್ರೆ, ಇವತ್ತು ಪತ್ರಿಕೆಯಲ್ಲಿ ನಮಗೆಲ್ಲ ಪತ್ರಿಕೆ ಓದ್ಸೋರು ಬೆಳಗ್ಗೆ ಮುಖ್ಯಾಂಶಗಳು ಹೇಳ್ತಿದ್ವಿ ನಾವು, ಪತ್ರಿಕೆಯಲ್ಲಿ ಇವತ್ತೇನು ಅಂತೇಳಿ ಅದನ್ನ ಗಮನಿಸ್ತಾ ಇದ್ವಿ. ಸ್ಕೂಲಲ್ಲಿ ಹೇಳ್ತಿದ್ವಿ, ಮೊದಲನೇ ಸರಿ ಹೇಳ್ತಿದ್ವಿ, ಅದನ್ನೆಲ್ಲ ಗಮನಿಸ್ತಾ ಇದ್ವಿ. ಅವಾಗ ಡೆಲ್ಲಿ ಇಲ್ಲಿ ಈ ತರ ಆಯ್ತು, ರಾಜಸ್ಥಾನ ಹಿಂಗಾಯ್ತು ಅಂತ ಅವಾಗ ಅವ ಮೊದ್ಲು ಕೇಳ್ತಾ ಇದ್ವಿ, ತಲೆ ಬೀಳ್ತಾ ಇದ್ವು. ಅಂದ್ರೆ ಅಷ್ಟಕ್ಕೆ ಎಲ್ರು ಕೇಳ್ಬಿಟ್ಟು ಸುಮ್ಮನೆ ನನ್ನದಾದ್ಮೇಲೆ ಆ ಪತ್ರಿಕೆ ಸಂಜೆ ಯಾವಾಗ ಸಿಗ್ತಾ ಅದನ್ನ ಓದ್ತಿದ್ದೆ, ಡೀಟೇಲ್ಸ್ ಏನಿದೆ ಅಂತ ಓದ್ತಿದ್ದೆ, ಕುತೂಹಲ ಇತ್ತು. ಹೌದೌದು, ಕುತೂಹಲ ಇರ್ತಾ ಇತ್ತು. ಈ ತರ ಒಂದು ಸಾಹಿತ್ಯ ಮತ್ತೆ ಪತ್ರಿಕೆಗಳ ಮೂಲಕ ಒಂದು ಪ್ರಭಾವ ನನ್ನ ಮೇಲೆ ಬೀರ್ತಾ ಇತ್ತು. ಅವಾಗ ನಾನು ಬಹಳ ಮುಖ್ಯವಾಗಿ ನಮ್ಮ ಮನೇಲಿ ರೇಡಿಯೋ ಇತ್ತು, ಮರ್ಫಿ ರೇಡಿಯೋ ಅಂತ ಒಂದು ಹಳ್ಳಿ ರೇಡಿಯೋ ಇತ್ತು. ಅದರಲ್ಲಿ ಹಾಡುಗಳು, ನನಗೆ ತುಂಬ ಸಿನಿಮಾ ತುಂಬ ನನಗೆ ಪ್ರಭಾವ ಅಂತ, ಹಾಡುಗಳು ತುಂಬ ಇಷ್ಟ. ನಾನು ಹಾಡುಗಳು ಬರೋದ್ರ ನಿಮ್ಮ ಮೆಚ್ಚಿನ ಚಿತ್ರಗೀತೆ ಅಂದ್ರೆ ನಾವು ಕಾರ್ಡೆಲ್ಲ ಹಾಕ್ತಿದ್ವಿ ಮೈಸೂರು ಆಕಾಶವಾಣಿಗೆ, ಹಾಕಲ್ಲ ಆಗ 15 ಪೈಸೆ ಕಾರ್ಡ್ ಕಳಿಸ್ತಾ ಇದ್ವಿ ಅವಾಗ. ಅದ್ರ ಹಾಡು ಅದರಲ್ಲಿ ನಾನು ಹಾಡು ಯಾವತ್ತೂ ಹಾಡನ್ನ ಕೇಳೋ ಜೊತೆಗೆ ಆ ಸಾಹಿತ್ಯ ಗಮನಿಸ್ತಿದ್ದೆ. ಅವತ್ತು ಸಾಹಿತ್ಯನೇ ತುಂಬಾ ಒಂದು ಪ್ರಭಾವ ಬೀರ್ತಾ ಇತ್ತು. ಅದರಲ್ಲಿ ಒಂದು ಸರ್ವಮಂಗಳ ಸಿನಿಮಾದ ಒಂದು ಹಾಡಿದೆ, ಉಂಡಾಡಬಹುದು ಹೋಗಿ ಬಾ ಎನ್ನಪ್ಪ ಊಟಕ್ಕೆ ಬಾರೋ ಕೃಷ್ಣಪ್ಪ ಅಂತ ಹಾಡೋದು ತುಂಬಾ ಚೆನ್ನಾಗಿದೆ. ನಾನು ಹಾಡು ಕೇಳ್ಬಿಟ್ಟು ಏನು ತಾಯಿ ನನ್ ಕರೆದಾಗಿದೆ, ಇದೇ ಹಾಡು ಆಗ್ಬಿಟ್ಟಿದೆಲ್ಲ ಇಲ್ಲಿ ಅನಿಸ್ತಾ ಇತ್ತು. ಈ ಭಕ್ತ ಕುಮಾರ ಸಿನಿಮಾ ಹಾಡೆಲ್ಲ ಬರ್ತಾ ಇತ್ತು, ಮಾನವ ದೇಹದ ಮೂಳೆ ಮಾತಾಡಿಕೆ ಅಂದಾಗ ಅರ್ಥ ಆಗ್ತಿರ್ಲಿಲ್ಲ. ಏನೋ ತುಂಬಾ ರಾಜ್ಕುಮಾರ್ ತುಂಬಾ ಸೀರಿಯಸ್ ಹೇಳ್ತಾ ಇದಾರೆ, ಬದುಕೋ ಇಷ್ಟೇ ಅನ್ನೋ ಹೇಳ್ತಾ ಅಷ್ಟೇ ಗೊತ್ತಿದ್ದ, ಬೇರೆ ಪದ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಈ ನಾರಿನ ಮರೆಲ್ಲರ ಸಿನಿಮಾ ಹಾಡು ಬರ್ತಿದ್ವು ಅಂತವು. ಅಥವಾ ಆಕಾಶವೇ ಬೀಳಲಿ ಮೇಲೆ ನನ್ನ ಕೈ ಬಿಡನಂದ್ರೆ ಏನ್ ಸುಳ್ಳು ಹೇಳ್ತಾರೆ ಈ ಕವಿಗಳು, ಆಕಾಶ ಬಿದ್ಬಿಟ್ಟು ನಾವೇ ಇರಲ್ಲ ಅಲ್ವೇನೋ ಅಂತಿದ್ವಿ ನಮ್ಮ ಹುಡುಗರಿಗೆ. ಅಂದ್ರೆ ಗಣಪತಿನಲ್ಲಿ ಫಂಕ್ಷನ್ಸ್ ಮಾಡೋ ಇಂತೆಲ್ಲ ಕಾರ್ಯಕ್ರಮ ಮಾಡ್ತಿದ್ವಿ. ಅಂದ್ರೆ ಅದು ಗಮನಿಸ್ತಾ ಇದ್ವಿ ಏನು ಈಗೆಲ್ಲ ಹಾಡು ಬರೀತಾರೆ, ಅದು ಸುಳ್ಳು ಬರೀತಾರೆ ಅಂತಿದ್ವಿ. ಅಂದ್ರೆ ಯಾಕೆ ಹೇಳ್ತೀನಿ ಅಂತಂದ್ರೆ, ಓದಿನ ಜೊತೆಗೆ ಇವನ್ನೆಲ್ಲ ನನ್ನ ಸುತ್ತಮುತ್ತ ಇರುವಂತ ಕೇಳುವಂಥದ್ದು, ಓದುವಂಥದ್ರಲ್ಲಿ ಈ ಸಾಹಿತ್ಯ ಸಾರ್ವಜನಿಕ ಪ್ರಭಾವ ಬೀರ್ತಾ ಇತ್ತು. ನಾವು ಸಿನಿಮಾ ಕೂಡ ಯಾವತ್ತೂ ಸಿನಿಮಾ ನೋಡಿದ್ರು ತುಂಬಾ ಗಂಭೀರವಾದ ಸಿನಿಮಾ ನೋಡ್ತಿದ್ದೆ ನಾನು, ತುಂಬಾ ಸೀರಿಯಸ್. ಅದು ಈ ಪಾತ್ರ ಬಂತಾರೆ ಹಿಂಗಾಯ್ತಲ್ಲ ಈ ತರ ಒಂದು ಫಿಲ್ಮ್ ತುಂಬಾ ವರ್ಷಗಳನ್ನ ಕಾಡ್ತಾ ಇತ್ತು. ಆ ತರ ಇದು ನನಗೆ ಆ ಕಸ್ತೂರಿ ನಿವಾಸದಲ್ಲಿ ರಾಜ್ಕುಮಾರ್ ಕೊನೆಯಲ್ಲಿ ಡೆತ್ ಆಗ್ತಲ್ಲ, ಅದು ತುಂಬಾ ವರ್ಷ ಮರೆಯಕ್ಕೆ ಆಗ್ತಿರ್ಲಿಲ್ಲ ಅದನ್ನ, ಅಷ್ಟು ಪ್ರಭಾವ. ಹೌದೌದು. ಅಂದ್ರೆ ಓದಿನ ಜೊತೆಗೆ ಊರಲ್ಲಿದ್ದಂತೆ ಈ ತರ ಸಣ್ಣ ಸಣ್ಣ ಅವಕಾಶಗಳಲ್ಲಿ ಕೂಡ ಸಾಹಿತ್ಯ ನನಗೆ ಒಂದ್ ರೀತಿ ಪರೋಕ್ಷವಾಗಿ ಪ್ರಭಾವ ಬೀರ್ತಾ ಇತ್ತು. ಬಟ್ ಅದನ್ನ ಇನ್ನು ಮುಂದೆ ಕವಿತೆ ಬರಿತೀನಿ ಅಥವಾ ನಾನು ಹಾಡ್ತೀನಿ ಈ ತರ ಏನು ಅನ್ಕೊಳ್ಳಿ ಗೊತ್ತಿರಲಿಲ್ಲ ಅವಾಗ. ಹಾಗೆ ಬರ್ತಾ ಇದ್ವಿ. ಹಾಗೆ ಬರ್ಬೇಕಾದ್ರೆ ಆಮೇಲೆ ನಂತರ ಒಂದು ಹೈಸ್ಕೂಲು ನಮ್ಮ ಪಕ್ಕದೂರ್ಗೆ ಹೋಗ್ತಿದ್ವಿ, ತುರ್ಗನೂರು ನಮ್ಮೂರ ಪಕ್ಕ, ಅಲ್ಲಿ ಹೋಗ್ತಿದ್ವಿ. ಆಮೇಲೆ ನಾನು PU ಶಿಕ್ಷಣ ಮೈಸೂರಿಗೆ ಬಂದೆ, ಒಂದು 84-85ಕ್ಕೆ ಮೈಸೂರಿಗೆ ಬಂದೆ. ಮೈಸೂರಿಗೆ ಬಂದ್ಬೇಕಾದ್ರೆ ನಾನು ಮಹಾರಾಜ PU ಕಾಲೇಜಲ್ಲಿ PU ಓದ್ತಿದ್ದೆ. ಅದು ಬೆಳಿಗ್ಗೆ 7:30 11:00 ಕ್ಲೋಸ್ ಆಗ್ತಾ ಇತ್ತು. ಪ್ರಾಕ್ಟಿಕಲ್ಸ್ ಒಂದೊಂದೇ ಇರ್ತಾ ಇತ್ತು. ಸೈನ್ಸ್ ವಿದ್ಯಾರ್ಥಿ ನಾನು, 1 ಗಂಟೆ ಮುಗ್ದೋಗ್ಬಿಟ್ರೆ ಮಧ್ಯಾಹ್ನ ಫ್ರೀ ಇರ್ತಿತ್ತು. ಏನು ಮಾಡೋದಕ್ಕೆ ನಮ್ಮ ಅಣ್ಣ ನನಗೆ ಒಂದು ಐಡಿಯಾ ಕೊಟ್ಟರು. 4 ಗಂಟೆಗೆ ನಮ್ಮ ಲಕ್ಷ್ಮೀಪುರಂ ಲೈಬ್ರರಿ ಇದೆ, ಲೈಬ್ರರಿ ಕರ್ಕೊಂಡೋಗೋರು, ನೀನು ಫ್ರೀ ಆದಾಗ ಇಲ್ಲಿ ಬಂದು ಓದು ಅಂತ ಹೇಳಿದ್ರು. ನಾನು ಊಟ ಎಲ್ಲ 4 ಗಂಟೆ ಆದ್ಮೇಲೆ ಕರೆಕ್ಟಾಗಿ 3:55ಕ್ಕೆ ಹೋಗ್ತಿದ್ದೆ ಲೈಬ್ರರಿ ಹತ್ರ. ಹೋಗ್ಬಿಟ್ಟು ಲೈಬ್ರರಿನಲ್ಲಿ ನಾನು ಫಸ್ಟ್ ಯಾವ ಪತ್ರಿಕೆ ಬಂದ್ರೆ ಪತ್ರಿಕೆ ಎತ್ಕೊಂಡ್ಬಿಡ್ತೀವಿ, ಹೋಗ್ಬಿಟ್ಟು ಅದನ್ನ ಸೀರಿಯಸ್ ಓದ್ತಿದ್ವಿ. ಅದ್ರ ಜೊತೆಗೆ ನನಗೆ ಬಹಳ ಮುಖ್ಯವಾಗಿ ಗಮನಿಸ್ತಿದ್ದು ಜನಗಳು ಅಲ್ಲಿ ಇಲ್ಲಿ ಮಾತಾಡಕ್ಕೆ ಲಂಕೇಶ್ ಪತ್ರಿಕೆ ತುಂಬಾ ಉಚ್ಚರ ಸ್ಥಿತಿಲಿ ಇತ್ತು ಅವಾಗ. ಅದರಲ್ಲಿ ಈ ರಾಜಕೀಯ ವಿಶ್ಲೇಷಣೆ ಜಾಸ್ತಿ ಇರ್ತಾ ಇದ್ವು, ಸಿನಿಮಾ ಇರ್ತಿತ್ತು, ಕಥೆ ಇರ್ತಿತ್ತು. ಹೌದೌದು. ಇವತ್ತಿನ ವರ್ತಮಾನ ಭ್ರಷ್ಟಾಚಾರ ಅದಕ್ಕೆಲ್ಲ ತುಂಬಾ ದೊಡ್ಡ ಧ್ವನಿಯಾಗಿ, ಪ್ರತಿಭಟನಾ ಧ್ವನಿಯಾಗಿ ಪತ್ರಿಕೆ ಇತ್ತು. ಹಾಗೆ ಕ್ರಮೇಣ ನನಗೆ ಲಂಕೇಶ್ ಪತ್ರಿಕೆ ಒಂದ್ ರೀತಿ ತುಂಬಾ ಹಚ್ಕೊಂಡ್ಬಿಟ್ಟೆ. ಅದನ್ನ ಪ್ರತಿ ಬುಧವಾರ ಬರ್ತಾ ಇದ್ದು, ಗುರುವಾರ ಅಲ್ಲಿ ಲೈಬ್ರರಿ ಬರ್ತಿದ್ದು, ಗುರು ಇವತ್ತು ಸಿಕ್ಕಿದ್ದು ಲಂಕೇಶ್ ಅಂದ್ಬಿಟ್ಟು ಓದ್ತಿದ್ವಿ. ಅಂದ್ರೆ ಓದ್ತಾ ನಿಧಾನವಾಗಿ ನನ್ನೊಳಗೆ ಒಂದ್ ರೀತಿ ಈ ಸಮಾಜ ಯಾವ ರೀತಿ ಇದೆ, ಇದ್ರ ವ್ಯವಸ್ಥೆಗಳು ಹೇಗಿದಾವೆ, ರಾಜಕಾರಣ ಹೇಗಿರ್ತದೆ, ಜಾತಿ ವ್ಯವಸ್ಥೆ ಯಾವ ತರ ಇದೆ, ಆಮೇಲೆ ಶಿಕ್ಷಣ ವ್ಯವಸ್ಥೆ ಯಾವ ತರ ಇದೆ, ಬಡವರು, ಇದು ಒಂಥರ ಪರಿಕಲ್ಪನೆ ನನ್ನೊಳಗಡೆ ಒಂದು ಎಷ್ಟು 15-16ನೇ ವಯಸ್ಸು ನನ್ನ ಮೇಲೆ ಪ್ರಭಾವ ಬೀರ್ತಾ ಹೋಗ್ತು. ಆಮೇಲೆ ಒಂದು ಯಾವ್ದೋ ಕವಿತೆ ಬರ್ದೆ, ಇದು ಇಷ್ಟೇನ ಕವಿತೆ, ಇದು ನಾನು ಬರೀಬೋದು ಅನಿಸ್ತಾ ಇತ್ತು. ಈ ತರ ನಾನು ಬರೀತಿರಲ್ಲ, ನಾನೇ ಬರೀಬೋದು ಅನಿಸ್ತಿತ್ತು. ಯಾರು ಹಾಡು ನಂಗೆ ತುಂಬಾ ಆಸಕ್ತಿ ಇತ್ತು. ಎಲ್ಲ ಆರ್ಕೆಸ್ಟ್ರಾ ಆದ್ರೂ ಹೋಗ್ತಿದ್ವಿ, ಹಾಡು ಕೇಳ್ತಾ ಇದ್ವಿ, ಖುಷಿ ಪಡ್ತಾ ಇದ್ವಿ. ಅಂದ್ರೆ ಒಂದು ಈ ಸಮಾಜದ ವ್ಯವಸ್ಥೆ ಬಗ್ಗೆ ಒಂದು ನಮಗೆ ಒಂದು ಅರಿವು ಕಂಟಿನ್ಯೂ ಹೋಗ್ತಾ ಇತ್ತು. ಆದ್ರೆ ನನಗೆ ಈ ಫೀಲ್ಡ್ ಬರ್ಬೇಕು ಅಂತ ಯಾವತ್ತು ಅನ್ಕೊಂಡು, ನನಗೆ ಬದುಕು ಬಹಳ ಮುಖ್ಯವಾಗಿತ್ತು. ಸೊ ನಾವು ಬದುಕು ಕಟ್ಕೊಳ್ಳೋದು ಬಹಳ ಮುಖ್ಯ. ಆ ಕಾರಣಕ್ಕೋಸ್ಕರವಾಗಿ ಆವಾಗ ನೀವು ಕೇಳಿದ್ರಲ್ಲ, ನೀವು ಏನಾಗ್ಬೇಕು ಅನ್ಕೊಂಡಿದ್ರಿ ಅಂದ್ರಲ್ಲ, ಆವಾಗ ಇದಕ್ಕೆ ಉತ್ತರ ಇಲ್ಲಿ. ಆವಾಗ ನಾನು PUC ಮಾಡ್ಬೇಕು, ಸೈನ್ಸ್ ತಗೊಂಡಿದ್ದೆ. ಸೈನ್ಸ್ ತಗೊಂಡ್ಬೇಕು ಆಟೋಮೆಟಿಕ್ ಆಗಿ ನೀವು ಡಾಕ್ಟರ್ ಆಗ್ತೀರಾ, ಇಂಜಿನಿಯರ್ ಆಗ್ತೀರಾ ಅಂತಿದ್ರು. ನಾನು ನನ್ನ
ಮಾಧ್ಯಮಿಕ ಶಿಕ್ಷಣ ಅಂತದಲ್ಲೇ ನಾನು ಯಾವ ಕ್ಲಾಸ್ ನಂಬರ್ ಆ ಥರ ಇರ್ತಿದ್ವಿ. ನಾನು ಸ್ವಲ್ಪ ಮ್ಯಾಥಮೆಟಿಕ್ಸ್ ಸ್ವಲ್ಪ ವೀಕ್, ನಾನು ಇಲ್ಲ ಡಾಕ್ಟರ್ ಆಗ್ತೀನಿ ಅಂತಿದ್ದೆ ನಾನು ಅವಾಗಲೇ. ಆಮೇಲೆ ಬರ್ತಾ ಬರ್ತಾ ನನಗೊಂದು ಯಾವ ಥರ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ, ನಮ್ಮ ಗುರುಗಳೊಬ್ಬರು, ನಮ್ಮ ಮಾಧ್ಯಮಿಕ ಶಿಕ್ಷಣದ ಗುರುಗಳೊಬ್ಬರು ತುಂಬ ಅನಾರೋಗ್ಯದಿಂದ ಕೇರ್ ಆಸ್ಪತ್ರೆಗೆ ದಾಖಲಾಗಿದ್ರು. ನಾವು PUC ಓದಬೇಕಾದ್ರೆ ಮೈಸೂರಿನಲ್ಲಿ ಅವ್ರನ್ನ ನೋಡ್ಕೊಂಬರೋಣ ಅಂದ್ಬಿಟ್ಟು ನಾವು ನಮ್ಮ ಫ್ರೆಂಡ್ಸ್ ಹೋಗಿದ್ವಿ. ನಂಬ್ತಿರೇ ಬಿಡ್ತೀರಿ ಎಷ್ಟು ಪ್ರಭಾವ ಅಂದರೆ, ಆಸ್ಪತ್ರೆ ಒಳಗೆ ಹೋಗಿ ಆ ರೋಗಿಗಳು ಕಷ್ಟ ನರಳೋದು, ಇವರು ನಮ್ಮ ಮಾರ್ಕ್ಸ್ ತುಂಬ ಚೆನ್ನಾಗಿದ್ದವ್ರು ತುಂಬ ಖುಷಿಯಾಗ್ಬಿಟ್ಟಿದ್ರು. ಅದು ನೋಡಿ ಅವ್ರು ನರಳ್ತ ಇವೆಲ್ಲ ನೋಡಿದಾಗ ಬ್ಲಡ್ ಎಲ್ಲ ನೋಡ್ಬಿಟ್ಟು ಡಾಕ್ಟರ್ಗೆ ಆಗಲ್ಲ. ಮೊದಲನೇ ಪ್ರಶ್ನೆ ಬರೋದೇ ಅದು, ಬ್ಲಡ್ ನೋಡ್ತಿದ್ದಂಗೆ ರಕ್ತ ಅಂದ್ರೆ ಬೇಡಪ್ಪ. ಅಲ್ಲಿ ನೋಡ್ಬಿಟ್ಟು ವ್ಯವಸ್ಥೆಗಳೆಲ್ಲ ನೋಡಿ ಆಸ್ಪತ್ರೆ ಬ್ಲೇಮ್ ಮಾಡ್ತಿಲ್ಲ, ವಾತಾವರಣ, ಪೇಷಂಟ್ಸು, ರೋಗ ನರಳೋದು ಇದೆಲ್ಲ ನೋಡಿ, ಬ್ಲಡ್ ನೋಡಿ ನನಗೆ ಇದು ಯಾಕೋ ಇದು ಕಷ್ಟ ಅನ್ನಿಸ್ತಿದೆ ಅಂತ ಮನಸ್ಸೊಳಗಡೆ ಅನ್ಕೊಂಡೆ. ಅದು ಡಾಕ್ಟರ್ ಆಗ್ಬೇಕಿತ್ತಲ್ಲ, ನಾನು ಒಂದು ಸೈನ್ಸ್ ಸ್ಟೂಡೆಂಟ್, ನಾನು ಬಯಾಲಜಿ ತುಂಬ ಇಷ್ಟ ನನಗೆ. ಇನ್ನೇನಾಗೋದು ಇದರಲ್ಲಿ ಇದೇ ಆಗ್ಬೇಕಲ್ಲ ಅಂದ್ಬಿಟ್ಟು ಏನು ಮಾಡಿದೆ, ನಮ್ಮ ಸ್ನೇಹಿತರೆ ವೆಟರ್ನರಿಗೆ ಹೋಗು, ನೀನು ವೆಟರ್ನರಿನಲ್ಲಿ ಹೋದರೆ ಉದ್ಯೋಗ ಗ್ಯಾರಂಟಿ ಸಿಗುತ್ತೆ, ಡಾಕ್ಟರ್ ಆಗ್ಬೋದು, ಒಳ್ಳೆ ಪ್ರೊಫೆಷನ್ ಆಗುತ್ತೆ, ನಿಮ್ಗೆ ಮ್ಯಾಚ್ ಆಗುತ್ತೆ. ನಾನು ವೆಟರ್ನರಿ ಹೆಸರು ಓಕೆ ಅನ್ಕೊಂಡೆ. ಯಾಕೆಂದ್ರೆ ಅಲ್ಲೂ ರಕ್ತ ಎಲ್ಲ ಒಂದು ರಕ್ತ ಎಲ್ಲ ತಿಂದು ನೋಡಿ ನಾವೇ ಹಳ್ಳಿಗಳಲ್ಲಿ ಚಿಕ್ಕನಿಂದ ನೋಡ್ಬಿಟ್ಟಿದ್ವಲ್ಲ, ಏನು ಅನಿಸ್ತಿರಲ್ಲ, ನಾವೇ ಕೋಳಿ ಕುಯ್ತಾ ಇದ್ವಿ, ತಿಂತಾ ಇದ್ವಿ, ಏನು ಅನಿಸ್ತಿರಲಿಲ್ಲ ಅವಾಗ. ಇದು ಆಗ್ಬೋದು ಅನ್ನಿಸ್ತ ಮೇಲೆ ಹಾಗಾಗಿ ತಗೊಂಡೆ. ಭಾಳ ಮುಖ್ಯವಾಗಿ ಡಾಕ್ಟರ್ ಆಗೋದ್ರ ಜೊತೆಗೆ ಬದುಕು ಭಾಳ ಮುಖ್ಯವಾಗಿತ್ತು. ಇದರ ಉದ್ಯೋಗ ಸಿಗುತ್ತೆ, ನಾವು ಬದುಕು ಕಟ್ಕೊಳ್ಬೋದು ಅಂತ ನಮ್ಮ ಸ್ನೇಹಿತರು ಬೇರೆ ಬೇರೆ ನಿದರ್ಶನ ಹೇಳ್ತಿದ್ದಾಗ ಇದು ಕರೆಕ್ಟ್ ಪ್ರೊಫೆಷನ್ ಅಂತು. ಆಗ ನನ್ನ ವೆಟರ್ನರಿ ಪ್ರೊಫೆಷನ್ 86, 91 ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವೆಟರ್ನರಿ ಕಾಲೇಜ್, ಪಶುವೈದ್ಯಕೀಯ ಕಾಲೇಜಿನಲ್ಲಿ ನಾನು ಡಿಗ್ರಿ ಪಡ್ಕೊಂಡೆ 86, 91. ಅಲ್ಲಿ ಒಂದು ತಿರುವಂದ್ರೆ ನಾನು ಯಾವಾಗಲೂ ಹೇಳಿದ PUC ಅಂತದಲ್ಲೇ ಲಂಕೇಶ್ ಇದೆಲ್ಲ ಪ್ರಭಾವ ಇತ್ತಲ್ಲ, ಓದ್ತಿದ್ವಲ್ಲ. ಓದ್ಬೇಕಾದ್ರೆ ನಾನು ಆ ಲಕ್ಷ್ಮೀಪುರಂ ಲೈಬ್ರರಿ ಯಾವತ್ತು ಮರೆಯಲ್ಲ, ನಾನು ಮೈಸೂರು ಲಕ್ಷ್ಮೀಪುರಂ ಲೈಬ್ರರಿ. ಅಲ್ಲಿ ತುಂಬ ಸೀರೀಸ್ ಇದೆಲ್ಲ ಇತ್ತು, ಇಷ್ಟೊಂದು ಮಾಧ್ಯಮಗಳು ಇರಲಿಲ್ಲ ಅವತ್ತು, ತುಂಬ ರಶ್ ಇರ್ತಿತ್ತು ಅದು ಪತ್ರಿಕೆಗಳು ಸಿಗೋದು ಮಾತ್ರ. ಅಲ್ಲಿ ಆ ಟೈಮ್ ಒಂದು ವಿಶ್ವ ಕನ್ನಡ ಸಮ್ಮೇಳನ ನಡೀತು ನಮ್ಮ ಮೈಸೂರಲ್ಲಿ 85, 86ಕ್ಕೆ ಸಮ್ಮೇಳನ ನೋಡಿ. ಆ ಕಾಲದಲ್ಲಿ PUC ಅದರಲ್ಲಿ ಕುವೆಂಪು ಇದ್ರು, ಶಿವರಾಮ್ ಕಾರಂತರು ಬಂದಿದ್ರು, ನೋಡಿದ್ವಿ ನಾನು, ರಾಜೀವ್ ಗಾಂಧಿ ಬಂದಿದ್ರು. ಏನಕ್ಕೆ ಕೇಳ್ತೀನಿ ಅಂದ್ರೆ ಸಮ್ಮೇಳನ ಹೆಸರು ಕೇಳಿದ್ ಫಸ್ಟ್ ಅಲ್ಲಿ ನಾನು. ಹಾಗಾಗಿ ಅವೆಲ್ಲ ನೋಡಿದಾಗ ಒಂದ್ ರೀತಿ ನನಗೆ ಪರೋಕ್ಷವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳು, ಸಿನಿಮಾ ಇರ್ಬೋದು, ನಾಟಕ ಇರ್ಬೋದು, ಹಾಡಿರ್ಬೋದು, ಇವು ಮನಸ್ಸಿಗೆ ತುಂಬಾ ಮುದ ಕೊಡ್ತವೆ, ಒಂದು ಆಹ್ಲಾದಕರ ಅನಿಸ್ತಿತ್ತು. ಹಂಗೆ ನನ್ನೊಳಗೆ ಒಂದು ರೀತಿ ಸಾಂಸ್ಕೃತಿಕ ವ್ಯಕ್ತಿತ್ವ ಅಲ್ಲಿಂದ ಆರಂಭ ಆಯ್ತು ಅನ್ಸ್ಕೊಳ್ತಾ, ಗೊತ್ತಿಲ್ಲ ಕರೆಕ್ಟಾಗಿ. ನನಗೆ ಬಹಳ ಮುಖ್ಯ ಕನ್ನಡ ಬಗ್ಗೆ ಆಸಕ್ತಿ ಬರಲಿಕ್ಕೆ ನಮ್ಮ ಮಾಧ್ಯಮಿಕ ಶಾಲೆಯಲ್ಲಿ ಓದ್ತಿದ್ವ, ಕನ್ನಡ ಪದ್ಯ ಹೇಳ್ತಿದ್ವ, ಕುವೆಂಪು ಅವ್ರ ಪದ್ಯ. ಕುವೆಂಪು ಅವ್ರ ಪದ್ಯದಲ್ಲಿ ನಮ್ಮ ಮಾಸ್ಟರ್ ತುಂಬ ಚೆನ್ನಾಗಿ ಅದನ್ನು ಹೇಳೋರು. ಕನ್ನಡವೇನೆ ಕುಣಿದಾಡುವುದೆನ್ನದೆ ಕನ್ನಡ ಏನೇ ಕಿವಿ ನಿಮಿರುವುದು ಅಂದ್ರು. ನನಗೂ ಹೋಗುತ್ತೆ, ನನಗೂ ಕನ್ನಡ ತುಂಬಾ ಇಷ್ಟ ನೋಡಿ, ಚೆನ್ನಾಗಿ ಬರೆದಿದೆ ಅನ್ಸ್ತಿತ್ತು. ಒಂದಿದು ಅಂದ್ರೆ ಪ್ರಭಾವ ಒಂದು ರೀತಿ ಅಲ್ಲಿಂದ ನಮ್ಮ ಮೋಸ್ಟ್ಲಿ ನನಗೆ ಕನ್ನಡ ಒಂದು ರೀತಿ ಮನ್ಸು ಒಳಗಡೆ ಅದು ಕೂತಿತ್ತು. ಆಮೇಲೆ ಕನ್ನಡ ಚೆನ್ನಾಗಿ ಲಿಪಿ ಬರಿತಾ ಇದ್ವಿ, ಬರವಣಿಗೆ ಬರಿತಿದ್ವಿ. ಮತ್ತೆ ಈ ಥರ ಕನ್ನಡ ಪತ್ರಿಕೆ ಓದೋದು, ಹಾಡು ಕೇಳಿದ್ದು ಎಲ್ಲ ಬರ್ತಾ ಬರ್ತಾನೊಳಗೆ ಕನ್ನಡವನ್ನ ನಾನು ಬಿಡಬಾರದು, ಕನ್ನಡನೇ ಇಟ್ಕೊಂತರ ಅನ್ನೋ ಒಂದು ಭಾವನೆ ಮನಸ್ಸೊಳಗೆ ಪರೋಕ್ಷ ಬರ್ತಾ ಇತ್ತು. ವೆಟರ್ನರಿ ಅನ್ನೋ ಒಂದು ಏನು ಡಿಗ್ರಿ ಅಂತ ಇದೆಯಲ್ಲ, ಅದರಲ್ಲಿ ಏನೇನ್ ಸಬ್ಜೆಕ್ಟ್ಸ್ಗಳು ಬರುತ್ತೆ? ಆಗೂ ಈಗಿನ ಒಂದು ವ್ಯವಸ್ಥೆಗೂ ಏನಾದ್ರು ವ್ಯತ್ಯಾಸ ಇದೆಯಾ? ಈಗ ಒಬ್ಬ PUC ಓದ್ತಾ ಇರೋ ಹುಡುಗ ಅಕಸ್ಮಾತ್ ಈ ನನ್ನ ವಿಡಿಯೋ ನಾನು ನೋಡಿದ್ರೆ ಓಕೆ ವೆಟರ್ನರಿ ಅಂತ ಒಂದು ಆಪ್ಷನ್ ಇದೆ, ಟ್ರೈ ಮಾಡೋಣ ಅಂತ ಅಂದ್ರೆ ಅದ್ರಲ್ಲಿ ಏನೇನೆಲ್ಲ ಬರುತ್ತೆ, ಏನೆಲ್ಲ ಕಲಿಬೇಕಾಗುತ್ತೆ? ಡಿಗ್ರಿನಲ್ಲಿ ವೆಟರ್ನರಿ ಮೆಡಿಕಲ್ ಎಲ್ಲ ಎರಡು ಒಂದೇನೆ. ಇಲ್ಲಿ ಮನುಷ್ಯರನ್ನ ಅಭ್ಯಾಸ ಮಾಡ್ತೀವಿ, ಪ್ರಾಣಿಗಳಲ್ಲಿ ಎರಡು ಬೇಸಿಕ್ ಅಂತ ವ್ಯತ್ಯಾಸ ಇಲ್ಲ. ಮನುಷ್ಯರಲ್ಲಿ ಎರಡು ವಿಧ, ಮೇಲು ಫಿಮೇಲ್ ಎರಡೇ. ಇಲ್ಲಿ ಪ್ರಾಣಿಗಳಲ್ಲಿ ತುಂಬಾ ವಿಧ ಇದೆ. ವೆಜ್ಜು, ನಾನ್ ವೆಜ್ಜು ಎಲ್ಲವೂ ಇದಾವೆ ಅಲ್ಲೊಂದು. ಈಗ ವೆಜ್ ಅಂದ್ರೆ ನಾವು ಎಲಿಫೆಂಟ್ ಇದೆಯಲ್ಲ, ಆನೆ, ಜಿಂಕೆ, ಇವೆಲ್ಲ ಒಂದು ಫ್ಯಾಮಿಲಿ. ನಾಯಿ, ನರಿ ಬೇರೆ ಬೇರೆ ಇದೆಲ್ಲ, ಕ್ಯಾಟು, ಹುಲಿ, ಸಿಂಹ ಅವೆಲ್ಲ ಒಂದು ಕ್ಯಾಟಗರಿ. ಸಣ್ಣ ಹಳಿಲು ಅವೆಲ್ಲ ಬೇರೆ ಬೇರೆ. ಅಂದ್ರೆ ಅಷ್ಟಕ್ಕೂ ನಾವು ಅನಾಟಮಿ ಓದಬೇಕು, ಫಿಸಿಯಾಲಜಿ ಓದಬೇಕು, ಕಾರ್ಯವಿಧಾನಗಳು, ಅಂಗರಚನೆಗಳ ಶಾಸ್ತ್ರ ಓದಬೇಕು, ಕಾಯಿಲೆಗಳೇನು ಬರ್ತವೆ ಓದಬೇಕು. ಅಷ್ಟಕ್ಕೂ ಕಾಯಿಲೆಗಳೇನು ಬರ್ತವೆ, ಏನು ಮೆಡಿಸಿನ್ನು, ಕಂಟ್ರೋಲಿಂಗ್ ಹೆಂಗೆ, ವ್ಯಾಕ್ಸಿನೇಷನ್ ಹೆಂಗೆ, ಅಷ್ಟು ಸ್ಟಡಿ ಮಾಡಬೇಕು. ಭಾಳ ಜನ ನಮ್ಮ ಸ್ನೇಹಿತರು, ನನ್ನ ಪ್ರೊಫೆಷನ್ ಬಗ್ಗೆ ನಾನು ಹೇಳ್ಕೊಳ್ಳೋದಿಲ್ಲ, ಮೆಡಿಕಲ್ಗಿಂತ ಟಫ್ ಎಷ್ಟು ವೆಟರ್ನರಿ ತುಂಬ ಟಫ್. ಹೌದು, ತುಂಬ ಟಫ್ ಅದು. ಯಾಕೆಂದ್ರೆ ಇಲ್ಲಿ ಪ್ರಾಣಿಗಳು ತುಂಬಾ ಇದೆ. ಒಂದು ಮಿನಿಮಮ್ ನಾವು ಅಂದ್ರೆ ಇಲ್ಲಿ ರೆಸ್ಟ್ರಿಕ್ಷನ್ ಮಾಡ್ತಾರೆ ನಮಗೆ. ಡೊಮೆಸ್ಟಿಕ್ ಅನಿಮಲ್ಸ್ ಮಾತ್ರ ಮೇಜರ್ ಪ್ರಯಾರಿಟಿ ಇರ್ತದೆ, ಮತ್ತು ವೈಲ್ಡ್ ಲೈಫ್ ಕೂಡ ಇದೆ.
ಈಗ ನಾನು ವೆಟರ್ ಆಪ್ಷನ್ ಇದೆ. ಹೌದೌದು, ಇಲ್ಲ ಎಲ್ಲರೂ ಬೇಸಿಕ್ MBBS ತನ ಎಲ್ಲವೂ ಅಷ್ಟನ್ನು ಓದಬೇಕು. ಆಮೇಲೆ ಸ್ಪೆಷಲೈಸೇಷನ್ ಕೂಡ ಮಾಡ್ಬೋದು ನೀವು. ಬೇಸಿಕ್ ಓದ್ಬೇಕಂದ್ರೂ ಸೇಮ್ ಇದು 5 ವರ್ಷ ಇದೆ. ಸೇಮ್ CT ನಲ್ಲಿ ಮೆಡಿಕಲ್ CT ಸೇಮ್ ಮೆಡಿಕಲ್ ತನ ಇರ್ತದೆ. ಸೈನ್ಸ್ PCMB ಬ್ಯಾಕ್ಗ್ರೌಂಡ್ ಇರಬೇಕು. ಮತ್ತೆ ಸೇಮ್ ಅದ್ರಲ್ಲಿ ಏನು ಮೆಡಿಕಲ್ ಏನೇನು ಇರ್ತದೆ ಸಬ್ಜೆಕ್ಟ್ಸು ಸೇಮ್ ಸಬ್ಜೆಕ್ಟ್ಸ್ ಇರ್ತದೆ. ಇಲ್ಲೂ ಅನಾಟಮಿ ಇದೆ, ಫಿಸಿಯಾಲಜಿ, ಗೈನಕಾಲಜಿ, ಪೆಥಾಲಜಿ ಪ್ರತಿಯೊಂದು ಇದಾವೆ ಅಂದ್ರೆ ಹೇಳಿದ್ನಲ್ಲ ಇಲ್ಲಿ. ಆಮೇಲೆ ಒಂದು ಪ್ಲಸ್ ಮೈನಸ್ ಅಂದ್ರೆ ಮೆಡಿಕಲ್ ನಾವು ಮಾತಾಡ್ಬಿಡ್ತೀವಿ, ಏನ್ ಕಲೆ ನಾವು ಹೇಳ್ತೀವಿ, ಏನು ರಿಪೋರ್ಟ್ ತಗೊಂಡು ಹೋಗ್ಬಿಡ್ತೀವಿ, ರಿಪೋರ್ಟ್ ತಗೊಂಡು ಕೊಟ್ಬಿಡ್ತೀವಿ ಹಿಂಗಂತೇಳಿ ನೋಡ್ಬಿಡ್ತಾರೆ. ಹಿಂಗ್ ನೋಡ್ಬಿಟ್ಟು ಹಿಂಗ್ ಬರ್ಕೊಟ್ಬಿಡ್ತಾರೆ, ಈಸಿ ಇದೆ. ನಮ್ಮಲ್ಲಿ ನಾವು ಚೈಲ್ಡ್ ಸ್ಪೆಷಲಿಸ್ಟ್ ಇದ್ದಂಗೆ, ಮಕ್ಳ ತರ ನಾವು ಪ್ರಾಣಿಗೆ ಮಾತಾಡಲ್ಲ. ನಾವು ಅದನ್ನ ನಾವು ಏನು ಓದಿರ್ತೀವಿ ಅದರ ಒಂದು ಹಿನ್ನೆಲೆಯಲ್ಲಿ ಏನು ಕಾಯಿಲೆ ಅಂತ ಡಯಾಗ್ನೋಸ್ ಮಾಡಬೇಕು, ಟ್ರೀಟ್ಮೆಂಟ್ ಕೊಡಬೇಕು, ಮತ್ತೆ ವ್ಯಾಕ್ಸಿನೇಷನ್ಸ್ ಕೂಡ ಮಾಡಬೇಕು. ಸೊ ಹಾಗಾಗಿ ಅಂತ ಮೇಜರ್ ವ್ಯತ್ಯಾಸ ಇರೋದಿಲ್ಲ. ಡ್ಯೂರೇಷನ್ ಅಷ್ಟೇ ಇದೆ, ಕಾಂಪಿಟೇಷನ್ ಅಷ್ಟೇ ಇದೆ. ಬಟ್ ಇನ್ನೊಂದು ಹೇಳ್ಬೇಕಂದ್ರೆ ನಿಮಗೆ ಮೆಡಿಕಲ್ ಕಾಲೇಜ್ ಸಾಕಷ್ಟು ಇದಾವೆ. ನಮ್ಮಲ್ಲಿ ವೆಟರ್ನರಿ ಕಾಲೇಜು ಕರ್ನಾಟಕದಲ್ಲಿ ಒಂದು 5 ಕಾಲೇಜ್ ಮಾತ್ರ. ನಾವಿದ್ದ ಕಾಲದಲ್ಲಿ ಒಂದೇ ಕಾಲೇಜ್ ಇದ್ದಿದ್ದು. ಎಷ್ಟು ಜನ ಇದ್ರಿ ಸರ್ ನೀವು? 97 ಜನ ಇದ್ವಿ ಕರ್ನಾಟಕ. ಅಂದ್ರೆ ಇದರಲ್ಲಿ ಬಹಳಷ್ಟು ನಮ್ಮ ಸೆಲೆಬ್ರಿಟೀಸ್ ಎಲ್ಲ ವೆಟರ್ನರಿ ಡಾಕ್ಟರ್ ಆಗ್ಬೇಕಂತ ಹೇಳ ಸುಧಾರಣೆ ಯಾವಾಗ ನಾನು ವೆಟರ್ನರಿ ಡಾಕ್ಟರ್ ಆಗ್ಬೇಕಿತ್ತು ಅಂತ ಹೇಳ್ತಿದ್ವಿ. ಅಂದ್ರೆ ಪ್ರಾಣಿಗಳಿಗೆ ಬಗ್ಗೆ ಸೇವೆ ಸಲ್ಲಿಸಬೇಕಾದ್ರೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಬಹುದು. ಪ್ರೀತಿ ಇರುವಂತವ್ರು ನಮ್ಗೊಂದು ತೃಪ್ತಿ ಇರುತ್ತೆ. ಅಲ್ಲಿ ಯಾವುದೇ ಪ್ರಾಣಿ ಇದು ಬಡವ ಶ್ರೀಮಂತ ಇವ್ರ ಮೇಲು ಕೀಳು ಆ ಜಾತಿ ಏನೂ ಇಲ್ಲ. ಅಲ್ಲಿ ಪ್ರಾಣಿಗಳಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಬಹುದು. ನಾನು ಯಾವಾಗ್ಲೂ ನಮ್ಮ ಆಸ್ಪತ್ರೆ ಇವತ್ತು ನಾವು ಟ್ರೀಟ್ಮೆಂಟ್ ನಾನು 32 ವರ್ಷ ಸರ್ವಿಸ್ ಮಾಡಿದ್ದೀನಿ. ಟ್ರೀಟ್ಮೆಂಟ್ ಸಂದರ್ಭ ಬಂದಾಗ ನಾವು ಯಾವತ್ತು ಓನರ್ ನೋಡಕ್ಕೆ ಹೋಗಲ್ಲ. ಓನರ್ ಸೆಕೆಂಡರಿ, ನಮಗೆ ಪ್ರಾಣಿನೂ ಬಹಳ ಮುಖ್ಯ. ಅದಕ್ಕೆ ನಾವು ಆರೈಕೆ ಮಾಡುವಂಥ, ಚಿಕಿತ್ಸೆ ಕೊಡುವಂಥದ್ದು, ಅದನ್ನ ನೋಡಿ ಖುಷಿ ಪಡುವಂಥದ್ದು, ಅದೊಂದು ತೃಪ್ತಿ ಇದೆ ನನಗೆ. ನನ್ನ ವೃತ್ತಿ ಬಗ್ಗೆ ಕಂಡ ಪ್ರಾಣಿ ಯಾವುದು ಸರ್ ಅಂದ್ರೆ ಫಸ್ಟ್ ಅಲ್ಲ, ನಾವು ಹಳ್ಳಿನಲ್ಲಿ ಇದ್ವಲ್ಲ, ನೋಡ್ತಾನೆ ಇದ್ವಿ. ನನಗೆ ಅದು ಹೊಸ ಜಗತ್ತು ಅನ್ಸಲ್ಲ ನನಗೆ. ನಾವು ನಮ್ಮನೇಲಿ ಹಸು ಇತ್ತು, ಹಾಲು ಕರಿತಿದ್ರು, ತಗೊಂಡೋಗಿ ಡೈರಿಗೆ ಹಾಕ್ತಾ ಇದ್ವಿ. ಅಲ್ಲಿಂದನೇ ಪ್ರೊಫೆಷನ್ ಗೊತ್ತಾಗ್ತಿದ್ರೆ ನನಗೇನು ಹೇಳ್ತಿರ್ಲಿಲ್ಲ. ತುಂಬಾ ಈಸಿ ಅನಿಸ್ತಾ ಇತ್ತು ನನಗೆ ಈ ಪ್ರೊಫೆಷನ್ ಅಂತ. ಅಂದ್ರೆ ತುಂಬಾ ಹಳ್ಳಿ ಮಕ್ಕಳಿಗೆ, ಹಳ್ಳಿ ವಿದ್ಯಾರ್ಥಿಗಳಿಗೆ ಕಷ್ಟ ಅನ್ಸೋದಿಲ್ಲ, ತುಂಬಾ ಸುಲಭ ಅನ್ಸುತ್ತೆ. ಪ್ರೊಫೆಷನ್ಗೆ ಅಂತ ಹೋದ್ಮೇಲೆ ಇದು ಹೊಸದು ಅಂತ ಅನ್ಸಿದ್ದು, ಸ್ವಲ್ಪ ಭಯ ಬಂದಿದ್ದು, ಹಿಂಜರಿದಿದ್ದು ಸನ್ನಿವೇಶ ಯಾವ್ದಾರು ಇದೆಯಾ? ಇಲ್ಲ, ಇಲ್ಲಿ ಬಹಳ ಮುಖ್ಯ ಅಂತಂದ್ರೆ ಸಾಮಾನ್ಯವಾಗಿ ಹಿಂಜರಿಕೆ ಇರಲಿಲ್ಲ. ಅಡ್ವಾನ್ಸ್ ಟೆಕ್ನಾಲಜಿ ಇರಲ್ಲ. ಒಂದೇನೋ ಒಂದು ಆಪರೇಷನ್ ಮಾಡ್ಬೇಕಾಗಿರುತ್ತೆ. ಬಟ್ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಷ್ಟು ಬೇರ್ ಮಾಡೋಕ್ಕೆ ನಮ್ಮ ರೈತರ ಹತ್ರ ಇರಲ್ಲ. ಅವು ಒಂದ್ಸರಿ ನಮ್ಗೊಂಥರ ತುಂಬಾ ಸುಮಾರು ಅನ್ಸೋದು, ಪಾಪ ಇಷ್ಟೆಲ್ಲ ಮಾಡಬೇಕು, ಉಳಿಯುತ್ತೋ ಇಲ್ವೋ, ಅವ್ನು ಲಾಸ್ ಆಗುತ್ತಲ್ಲ ಅನ್ಸೋದು. ಆಮೇಲೆ ನಮ್ಮಲ್ಲಿ ಏನಾಗಿದೆ, ಇನ್ನೊಂದು ಮೈನಸ್ ಪಾಯಿಂಟ್ ನಮ್ಮ ಹತ್ರ ನಮಗೆ ಪ್ರೊಫೆಷನ್ ಅಂತಂದ್ರೆ ಇಲ್ಲಿ ಎಷ್ಟಾದ್ರೂ ಖರ್ಚಾಗುತ್ತೆ ನಾವು ಮಾಡಬೇಕು ಅನ್ನೋದಿರ್ತದೆ. ನಮ್ಮ ರೈತ 2ನೇ 3ನೇ ಮೇಲೆ ಹೋಗ್ಲಿ ಬಿಡಿ ಸಾಲ್ ಮಾಡಿದ್ರು. ಸೊ ಈ ಒಂದು ಪ್ರೊಫೆಷನ್ ಓದ್ತಾ ಇರ್ಬೇಕಾದ್ರೆ ನೀವು ಡಿಗ್ರಿಗಳನ್ನ ಮಾಡ್ತೀರಾ, ಅದು ಹೇಗೆ ಸರ್? ಅಲ್ಲೇ ತೊಡಗಿರ್ತೀರಾ, ಅಲ್ಲೇ ಒಂದಷ್ಟು ಟೆನ್ಷನ್ಸ್ ಇರುತ್ತೆ, ಪ್ರೆಷರ್ಸ್ ಇರುತ್ತೆ, ಹೆಂಗೆ ನೀವು? ನನ್ನ ವೆಟರ್ನರಿ ಡಿಗ್ರಿ 86 to 91 86-91 ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪಶುವೈದ್ಯಕೀಯ ಕಾಲೇಜ್ ಬಾಣಿ, ಅಲ್ಲಿ ಓದಿದ್ದು. ನಾನು ಆರಂಭದಲ್ಲಿ ನಾನು ಮಾಧ್ಯಮ ಶಾಲೆ, ಹೈಸ್ಕೂಲ್ ಇರ್ಬೋದು, PU ಅಂತಲ್ಲಿ ಕೂಡ ಓದಬೇಕಾದ್ರೆ ಜೊತೆನಲ್ಲೇ ನಾನು ನಿಮ್ಗೆ ಆಶ್ಚರ್ಯ, PU ನಲ್ಲಿ ಸೈನ್ಸ್ ಸ್ಟೂಡೆಂಟ್ ಆದ್ರೂ ಟ್ಯೂಷನ್ ಹೋಗ್ತಿದ್ವಿ. ಮುಖಂದನ ಹತ್ರ ಟ್ಯೂಷನ್ ಹೋಗ್ತಿದ್ವಿ. ಅಲ್ಲ ಸಿನಿಮಾ ಶೂಟಿಂಗ್ ನೋಡ್ಕೊಂಡ್ ಬರ್ತಿದ್ವಿ. ತುಂಬಾ ಗಿಡ ಸಿನಿಮಾ ನನಗೆ ಓವರ್ ಆಲ್ ಹೋಗ್ತಿದ್ವಿ. ಅವಳ ಅಂತರಂಗ ಅಂತ ಹೇಳಿ ಒಂದು ಸಿನಿಮಾ ಶೂಟಿಂಗ್ ಇತ್ತು ಮಹಾಜನಸ್ ಕಾಲೇಜಲ್ಲಿ. ನಮ್ಮ ಪ್ರೊಫೆಸರ್ ಲೆಕ್ಚರ್ ಮುಕುಂದನ್ ಅಂತೇಳಿ ಅವರು, ನಾನು ಮಾಡ್ತೀನಿ ಪಾತ್ರ ಅನ್ನೋರು, ಅವ್ರು ನೋಡೋಕೆ ದಿನೆಲ್ಲ ನೋಡ್ತಿದ್ರು ಕಾಲೇಜ್. ಹೊಸನೀರು ಅಂದ್ಬಿಟ್ಟು ಫೈರ್ ಬ್ರಿಗೇಡ್ ಇದ್ದಾಗ ಒಂದು ಸಿನಿಮಾ ಶೂಟಿಂಗ್ ಇತ್ತು ಮೈಸೂರಲ್ಲಿ. ಅಂದ್ರೆ ಎಲ್ಲೆಲ್ಲಿ ನೋಡಿದ್ರೆ ಕುತೂಹಲ ಇರ್ತಿದ್ದೆ ನನಗೆ. ಅದೇ ಯಾವಾಗಲೂ ಹೇಳಿದೆ, ರಾಜಕಾರಣನೂ ಗಮನಿಸ್ತಿದ್ದೆ, ಭಾಷಣ ಎಲ್ಲ ಹೋಗಿ ಕೇಳ್ತಿದ್ವಿ, ಎಲ್ಲ ಮೂಲ ಕೇಳ್ಕೊಂಡು ಬರ್ತಾ ಏನ್ ಹೇಳ್ತಿದ್ದಾರೆ. ಕಾಲೇಜ್ನಲ್ಲಿ ಡಿಗ್ರಿ ಕಾಲೇಜ್ ಸೇರ್ಕೊಂಡ್ವಲ್ಲ, ನಾನು ಆರಂಭದಿಂದ ಸಾಹಿತ್ಯ ಆಸಕ್ತಿ ಇದ್ದೆ. ನಮ್ಮ ಸ್ನೇಹಿತರು ಕವಿತೆಗಳನ್ನ ಬರೀತಿದ್ರು. ನಮ್ಮ ಡಾಕ್ಟರ್ ಪೂರ್ಣಾನಂದ ನಮ್ಮ ಸ್ನೇಹಿತರೆ, ನಮ್ಮ ಡಾಕ್ಟರ್ BK ರಮೇಶ್ ಅಂತೇಳಿ, ಅವರೆಲ್ಲ ಕವಿತೆಗಳು ಬರೀಬೇಕು, ನಾನು ಕವಿತೆ ಬರೀಬೇಕು ಅನಿಸ್ತಿತ್ತು. ನಾನು ಅವಾಗ ಹೇಳಿದ್ನಲ್ಲ, ಕೊನೆಗೆ ಯಾರಾದ್ರೂ ನಾನು ಬರೀಬಹುದು ಅನ್ಕೊಂಡು ನಮ್ಮ ಫ್ರೆಂಡ್ಸ್ ಬರೀಕ್ ಶುರು ಮಾಡಿದ್ರಲ್ಲ, ಬೇಡ ನಾನು ಬರದೇ ಬರ್ತೀವಿ, ಬರೀತಿದ್ವಿ. ನೋಟಿಸ್ ಬೋರ್ಡ್ ಇತ್ತು ಕಾಲೇಜಲ್ಲಿ ಈ ತರ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು, ಅಲ್ಲಿ ಕೊಟ್ಟಲ್ಲಿ ಆಗ್ತಾ ಇದ್ರು. ಅಲ್ಲಿ ನಮ್ಮ ಪ್ರೊಫೆಸರ್ಸು, ನಮ್ಮ ಇವರು ಪ್ರತಿಯೊಬ್ಬರು ನೋಡೋರು ಯಾರು ಬರ್ದಾರೇನು, ಸಣ್ಣ ಸಣ್ಣ ಜೋಕ್ಸು ಇನ್ನೊಂದು ಅಥವಾ ಆಗ್ತಾ ಇದ್ರು. ಮ್ಯಾಗ್ಝಿನ್ ಬರ್ತಿದ್ರು, ಅಲ್ಲಿ ನಮ್ಮ ಹೆಸರೆಲ್ಲ ಬರ್ತಾ ಇತ್ತು. ನಮ್ಗೆ ಕುತೂಹಲ ಅಂತಂದ್ರೆ, ನನ್ನ ಹೆಸರು ನೋಡ್ಲಿ ಅನ್ನೋಕ್ಕೋಸ್ಕರ ಬರೀತೀನಿ. ಕುತೂಹಲ, ನನ್ನ ಹೆಸರು ಅಂತ ಬರ್ಬೇಕು ನೋಟಿಸ್ ಬೋರ್ಡಲ್ಲಿ, ಸೀರಿಯಸ್ ಎಲ್ಲ ಬರೀ ನಾನು ಬರೀತೀನಿ ಅಂತ ಆಗ್ತಿದ್ವಿ. ಕುತೂಹಲ ಬರಿತಾ ಇದ್ವಿ. ಆಮೇಲೆ ಬಹಳ ಆಶ್ಚರ್ಯ ಅಂದ್ರೆ, ನಮ್ಮ ಫ್ರೆಂಡ್ಸ್ ಯಾರು ಶುರು ಮಾಡಿದ್ರು
ಅವರಲ್ಲಿ ನಿಲ್ಸಾಗ್ಬಿಟ್ರು ಬರ್ತಾ ಬರ್ತಾ. ನಾನು ಸೀರಿಯಸ್ ಆಗ್ಬಿಟ್ಟೆ. ತಗೊಂಡ್ಬಿಟ್ಟು ಎಷ್ಟು ಬಿಟ್ಟು ಕವನ ಸಂಕಲನ ಮಾಡೋ ಲೆವೆಲ್ ಬಂದ್ಬಿಟ್ಟೆ. ಕಾಲೇಜ್ ಡೇಸ್ ಅಲ್ಲಿ ಇದ್ದಾರೆ 91ರಲ್ಲಿ ನಂದು ಮೊದಲನೇ ಕವನ ಸಂಕಲನ ಚಿತ್ತಾರ ಅಂತ ಹೇಳಿ. ದೊಡ್ಡರಂಗೇಗೌಡರು ಮುನ್ನುಡಿ ಅವಾಗಲ್ಲ ದೊಡ್ಡರಂಗ ತುಂಬಾ ಬಿಸಿ ಇದ್ರು ಸಿನಿಮಾದಲ್ಲಿ. ನನಗೆ ದೊಡ್ಡರಂಗೇಗೌಡ ಹಾಡು ತುಂಬಾ ಇಷ್ಟ. ಈ ಪ್ರಸಂಗ ಹೆಂಡತಿಮ ನಮ್ಮೂರ ಮಂದರವೆಲ್ಲ ಹಾಡು ಬರೆದಿದ್ರು, ತುಂಬಾ ಇಷ್ಟ. ನಮ್ಮ ಸ್ನೇಹಿತರು ಡಾಕ್ಟರ್ ನಾಗಭೂಷಣ ಅಂತಿದ್ರು, ಅವರ ಊರ್ ಕಡೆಯವರು. ಅವ್ರು ಒಂದು ಹೇಳಿದೆ, ದೊಡ್ಡರಂಗೇಗೌಡರು ನಮ್ಮ ತಂದೆಗೆ ತುಂಬಾ ಪರಿಚಯ, ಕರ್ಕೊಂಡು ಹೋಗ್ತೀನಿ ಹೋಗೋಣ ಅಂತಿದ್ವಿ. ಹೋದ್ವಿ, ಅವ್ರನ್ನ ದೊಡ್ಡರಂಗೇಗೌಡರು ಪರಿಚಯ ಮಾಡ್ಕೊಂಡ್ವಿ. ಎಷ್ಟು ಒಂದು 20 ವರ್ಷ ಅಷ್ಟೇ ನಮಗೆ. ಅದು ನಮ್ಮ ಚಿಕ್ಕ ಹುಡುಗರನ್ನು ತುಂಬಾ ಪ್ರೀತಿಯಿಂದ ಕವಿತೆ ಬರಿತೀಯ ಬಾ ನೀನು ಅಂತೇಳಿ ತುಂಬಾ ಸಲಹೆಯಿಂದ ಯಾವ ತರ ಬರೀಬೇಕು, ಇದು ಇಂಥ ಬುಕ್ ಓದಿ, ರಂಶ್ರೀ ಮುಗುಳಿ ಓದಿ, GSS ಓದಿ, ಕುವೆಂಪು ಇಂಥ ಬುಕ್ ಓದಿ ಇಂತೆಲ್ಲ ನಮ್ಗೆ ಇದು ಕೊಡೋ. ಅಲ್ಲಿಗೆ ನಾನು ಪಕ್ಕ ಆಗ್ಬಿಟ್ಟೆ. ಸುಮಾರು ಹೋಗ್ತಿದ್ದು ಸಿಕ್ಕಾಗ ಪಕ್ಕ ಆಗ್ಬಿಡು ನಾವು ಮಾಡ್ಬೇಕು ಅಂತೇಳಿ ಅವ್ರ ಹತ್ರ ಒಂದು ಮುನ್ನುಡಿ ವರ್ಷ ಒಂದು ಸಂಕಲನ ಮಾಡಿದ್ವಿ. ಅದ್ರ ಜೊತೆ ಕಾಲೇಜಲ್ಲಿ ಈ ಕಾಲೇಜ್ ಡೇ ನಡಿಬೇಕಾದ್ರೆ ಅಥವಾ ಬೇರೆ ಬೇರೆ ಕಲ್ಚರಲ್ ಕಾಂಪಿಟೇಷನ್ಗೆ ರವೀಂದ್ರ ಕಲಾಕ್ಷೇತ್ರ ಬೇರೆ ಬೇರೆ ಕಡೆ ನಡೀತಾ ಇತ್ತು. ನಮ್ಮ ವೆಟರ್ನರಿ ಕ್ಯಾಂಪಸ್ಸಲ್ಲಿ ಕಲ್ಚರಲ್ ವಿಂಗಲ್ಲಿ ಇದ್ರು ನಮ್ಮ ಸ್ನೇಹಿತರು. ಅವ್ರ ಜೊತೆಲಿ ಮೈಮ್, ಲಘು ನಾಟಕ ಮಾಡೋದು, ಸಮೂಹ ಗಾನಗಳು, ಅದರಲ್ಲಿ ಕೋರಸ್ ಆಡ್ತಿದ್ವಿ. ಅವ್ರ ಜೊತೆ ಆಡ್ಕೊಂಡು ಹೋಗ್ತಿದ್ವಿ. ನಮ್ಮ ಡಾಕ್ಟರ್ ಪುಂಡ್ಲಿಕ್ ಕಾಮತ್ ಅಂತ ಒಳ್ಳೆ ಗಾಯಕರು ಅವರು, ಅವರೆಲ್ಲ ಹಾಡ್ತಾ ಇದ್ರು. ಅವ್ರ ಜೊತೆ ಸಹಾಯ ಗಾಯಕರು ಸೇರ್ಕೊಳ್ತಿದ್ವಿ. ಅಂದ್ರೆ ಅಲ್ಲೂ ಕೂಡ ನಾವು ನಾಟಕ, ಈ ಹಾಡು, ಸಿನಿಮಾಗಳನ್ನು ನೋಡ್ತಾ ಇದ್ವಿ. ಓದನ್ನು ಕೂಡ ಇದನ್ನ ಯಾವತ್ತೂ ಮರೀತಿರಲಿಲ್ಲ ನಾವು. ಪ್ರೊಫೆಷನ್ ಕೂಡ ಯಾವತ್ತು ನಂಬರ್ ಇರ್ತಿದ್ವಿ, ಇಲ್ಲೂ ಇದನ್ನು ಗಮನಿಸ್ತಾ ಇದ್ವಿ, ಬ್ಯಾಲೆನ್ಸ್ ಮಾಡ್ತಾ ಇದ್ವಿ. ನಾನು ಲಂಕೇಶ್ ಆವಾಗಲೇ ಪ್ರಭಾವ ಹೇಳಿದ್ವಿ. ಲಂಕೇಶ್ ನಮ್ಮ ಕಾಲೇಜಿಗೆ ಕರ್ಸಿದ್ವಿ ಒಂದ್ಸರಿಗೆ. ಲಂಕೇಶ್ ಟೀಮ್ ನಮ್ಮ ಸ್ನೇಹಿತರ ಸೇರಿ ನಮ್ಮ ಸುರೇಶ್ ಹೆಬ್ಳಿಕರ್ ಪ್ರಕೃತಿ ಬಗ್ಗೆ ಈ ತರ ಒಂದು ಅಟ್ಯಾಚ್ಮೆಂಟ್ ಇತ್ತು. ಸೊ ಹಂಗಾಗಿ ಕಲ್ಚರ್ ಸಾಂಸ್ಕೃತಿಕ ವ್ಯಕ್ತಿತ್ವ ಕಾಪಾಡ್ಕೊಂಡೇ ಬಂದ್ವಿ. ಸಮಸ್ಯೆ ಏನಾಗ್ಲಿಲ್ಲ ಅಂತ ನಮ್ಗೆ ಡಿಗ್ರಿ ಮುಗಿಸಿದ ತಕ್ಷಣ ನಾನು ಒಂದು 15 ದಿನ ಅಷ್ಟೇ ಇದ್ದು ಜಾಬ್ ಸಿಗ್ತದೆ ನಮ್ಗೆ ಒಂದು ಪಕ್ಕ ಜಾಗ ಇರ್ತದೆ, ಜಾಬ್ ಸೆಕ್ಯೂರಿಟಿ ಇದೆ. ಸೊ ಜಾಬ್ ಸೆಕ್ಯೂರಿಟಿ ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯವಾಯ್ತು. ಜಾಬ್ ಸೆಕ್ಯೂರಿಟಿ ಇಲ್ಲದೆ ಇದ್ರೆ ಮತ್ತೆ ಕಷ್ಟ ಆಗೋದು, ಆಪರೇಷನ್ ಬಂದ್ಬಿಡೋದು. ಹಂಗೆ ಎಲ್ಲೂ ಬ್ರೇಕಪ್ ಅಂತಿಲ್ಲ. ಡಿಗ್ರಿ ಮಾಡಿದೆ. ಅನಂತರ ಕನ್ನಡ ಸಾಹಿತ್ಯ ಆಸಕ್ತಿ ಬಂದ ನಾನು ಕನ್ನಡ ಬಗ್ಗೆ ಒಂದು ಅಥಾರಿಟೇಟಿವ್ ಮಾತಾಡ್ಲಿಕ್ಕೆ ಒಂದು ಬೇಕು ಅಂದ್ರೆ ಕನ್ನಡ MA ಮಾಡಿದೆ. ಮೈಸೂರು ಯೂನಿವರ್ಸಿಟಿ ಅಂಚೆ ಶಿಕ್ಷಣದೇ. ನಾನು ಆಗಲೇ ಲಂಕೇಶ್ ಪತ್ರಿಕೆ ತುಂಬಾ ಪ್ರಭಾವ ಅನ್ನಲ್ಲ ನನಗೆ. ವರದಿಗಳು ಮಾಡ್ಲಿಕ್ಕೆ ಅಥವಾ ಪತ್ರಿಕೋದ್ಯಮ ಒಂದು ಕುತೂಹಲ ಇತ್ತು. ಪತ್ರಿಕೆ ಯಾವ ಆರಂಭ ಕರ್ನಾಟಕದಲ್ಲಿ ಹೆಂಗಿದೆ, ಭಾರತದಲ್ಲಿ ಪತ್ರಿಕೋದ್ಯಮ ಹತ್ರ ಇತ್ತು, ನುಡಿ ಚಿತ್ರಗಳು. ನನಗೆ ಅದು ಸಿನಿಮಾದು ಇದೆಯಲ್ಲ, ಜರ್ನಲಿಸಮ್ ಅಲ್ಲಿ ನಾಟಕ ಪತ್ರಿಕೆ ಅಲ್ಲ, ಪ್ರಿಂಟ್ ಮೀಡಿಯಾ, ಕಮ್ಯುನಿಕೇಶನ್ ಜರ್ನಲ್ 2 ಇದೆ ತಮ್ಗೆ ಗೊತ್ತಿದೆ. ಹಾಗಾಗಿ ಆಡ್ ಬಗ್ಗೆ ಯಾವ ತರ ಮಾಡೋದು ಅಥವಾ ಒಂದು ಡಾಕ್ಯುಮೆಂಟ್ರಿ ಮಾಡೋದು ಹೇಗೆ, ಇಂಥವ್ರದ್ದು ಕುತೂಹಲ ಇರ್ತದೆ. ಸಿನಿಮಾ ಬಗ್ಗೆ, ಶಾರ್ಟ್ ಫಿಲ್ಮ್ಸ್ ಅವೆಲ್ಲ ಇದ್ವು. ತುಂಬ ಕುತೂಹಲ. ನನಗೆ ಯಾವಾಗಲೂ ಒಂದು ವಿಭಿನ್ನ ಕ್ಷೇತ್ರ ಹುಡುಕ್ತಾ ಇರ್ತೀನಿ. ಹಾಗೆ ಜರ್ನಲಿಸಮ್ ಮಾಡಿದೆ. ಕನ್ನಡ MA ಮಾಡಿದ್ದು YD ರಾಜಣ್ಣ ವೆಟರ್ನರಿ ಡಾಕ್ಟ್ರು ಒಂದಷ್ಟು ಬರೀತೇನೆ ಅನ್ನೋದು ಆಗಬಾರ್ದು, ಅಥಾರಿಟಿವ್ ಬೇಕು ಅಂದರೆ ಕನ್ನಡ MA ಮಾಡಿದೆ. ಆ ಮೂಲಕ ಒಂದು ಕನ್ನಡದ ಬಗ್ಗೆ ನಾನು ತುಂಬ ಪ್ರೀತಿ ಇರೋದ್ರಿಂದ ಕನ್ನಡ ಯಾವ ಉಗಮ ಆಯಿತು, ಹಂತಗಳೇ ಹೇಗೆ, ಯಾರೆಲ್ಲ ಸಾಹಿತಿಗಳಿದ್ದಾರೆ, ಯಾವುದೇ ವಿಭಾಗಗಳಿದ್ದಾವೆ, ನವ್ಯ ಅಂದ್ರೇನು, ನವೋದಯ ಸಾಹಿತ್ಯ, ಪ್ರಗತಿಶೀಲ, ಬಂಡಾಯ, ದಲಿತ, ಎಲ್ಲ ಪ್ರಮುಖ ಕವಿಗಳಿದ್ದಾರೆ, ಕನ್ನಡ ಚರಿತ್ರೆ, ಸಾಂಸ್ಕೃತಿಕ ಚರಿತ್ರೆ, ಶಾಸನ, ಇಷ್ಟೆಲ್ಲ ಓದಲಿಕ್ಕೆ ಅನುಕೂಲ ಆಯಿತು. ಬಹುಶಃ ಅದು ನನ್ನ ಒಂದು ಗಟ್ಟಿತನ ಅಂತ ರುಚಿ. ಸೊ ಸಾಹಿತ್ಯ ಮತ್ತು ಪತ್ರಿಕೋದ್ಯಮದಲ್ಲಿ ಒಂದಷ್ಟು ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಗಿದ್ದು ಬಹುಶಃ ನನಗೆ ಇವತ್ತು ಖುಷಿಯಿಂದ ಏನಂದರೆ 91, 92 ಇವತ್ತು 30 ಇಯರ್ಸ್ ಆದಮೇಲೆ, 35 ಇಯರ್ಸ್ ಆದಮೇಲೆ ಮೈಸೂರಂಥ ನಗರದಲ್ಲಿ, ಜಿಲ್ಲೆಯಲ್ಲಿ ಈ ಸಾಹಿತ್ಯದ ಒಲವನ್ನು ಹಾಗೇ ಉಳಿಸ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಈ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಒಂದು ಅಖಿಲ ಭಾರತ ಸಮ್ಮೇಳನವನ್ನ 2017ರಲ್ಲಿ ನಮ್ಮ ಡಾಕ್ಟರ್ S. ಮಾಧವಪ್ಪನವರು ಉಸ್ತುವಾರಿ ಸಚಿವರು, ಮೊನ್ನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮೊದಲನೇ ಒಂದು 3 ದಿನ ದೊಡ್ಡ ಸಮ್ಮೇಳನವನ್ನು ಮಾಡಿದ್ವಿ. ಅಖಿಲ ಮಂಡ್ಯದಲ್ಲಿ ಆಗ್ತಾರೆ ನಮ್ಮ ಅನೇಕ ಸಮ್ಮೇಳನ ಜಿಲ್ಲಾಧ್ಯಕ್ಷ ನಾನು ಕಂಡಕ್ಟ್ ಮಾಡಿದ್ವಿ. ಅಂತ ಬೇರೆ ಬೇರೆ ಸಂದರ್ಭದಲ್ಲಿ ಮತ್ತೆ ಹಂಸಲೇಖ ಜೊತೆ ಡಯಸ್ ಏರ್ ಮಾಡ್ಕೊಂಡೆ, ದೊಡ್ಡರಂಗೇಗೌಡರ ಜೊತೆ ಗೆಸ್ಟ್ ಆಗಿ ಕೂತಿದ್ದೆ. ರೋಮಾಂಚನ ಅನಿಸ್ತಿತ್ತು. ಹೌದು, ನನ್ ತುಂಬಾ ಒಂಥರ ರೋಮಾಂಚ, ಖುಷಿ ಅನಿಸ್ತಾ ಇತ್ತು. ನಾವು ಅವ್ರನ್ನ ನೋಡ್ಲಿಕ್ಕೆ, ಅವ್ರ ಆಡೋಗ್ತಗಳಿಗೆ ಓಡೋಗ್ತಿದ್ವಿ, ಕ್ಯೂ ಗಂಟ್ಗಂಟ್ಲೆ ಕಾಯ್ತಾ ಇದ್ವಿ. ಪಕ್ಕ ಇವ್ರ ಕೂತಿದ್ದೆ, ಇಲ್ಲಿ ಕೂತಿದ್ದಾರೆ. ಮೊನ್ನೆ ಹಂಸಲೇಖ ಸರ್ ಒಂದು ಪುಸ್ತಕ ಬಿಡುಗಡೆ ಆಯ್ತು. ನಮ್ಮ ಸ್ನೇಹಿತರೊಂದು ನೋಡಿರ್ತೀರಿ, ಯಡಿಯೂರು ಸಮ್ಮೇಳ ಅಂತ ಹೇಳಿ ನಮ್ಮ ಸ್ನೇಹಿತರು ಒಂದು ಪುಸ್ತಕ ಬಿಡುಗಡೆ ಆಯ್ತು. ಹಂಸಲೇಖ ಕರ್ಸಿದ್ವಿ. ನಂದೇ ಅಧ್ಯಕ್ಷತೆ. ಎಷ್ಟರ ಮಟ್ಟಿಗೆ ಹಂಸಲೇಖನ ಬೆಳೆಸ್ಕೊಂಡ್ರೆ ಅಧ್ಯಕ್ಷರು ಕೂತಿದ್ವಿ. ನನಗೆ ಒಂಥರ ರೋಮಾಂಚ ಅನ್ಸೋದು. ಅವ್ರ ಹಾಡು ಕೇಳಿ ಅದನ್ನ ಬಿಟ್ಟು ತುಂಬಾ ಪ್ರಭಾವಿತ ಅಂತ ನಾವು. ಅದು ಅವತ್ತರ ನಾಲ್ಕು ಚಂದ್ರಶೇಖರ್ ಜೊತೆ ಸಾಕಷ್ಟು ಕಾರ್ಯಕ್ರಮ ಜೊತೆ ಇದ್ವಿ. ಅದು ನನಗೆ ತೃಪ್ತಿ ಇದೆ ಒಂದು ರೀತಿ. ನನ್ನ ವೃತ್ತಿ ಜೊತೆಗೆ ಅದು ಬಹಳ ಮುಖ್ಯ. ಪ್ರೊಫೆಷನ್ ಮಾಡ್ಕೊಂಡು ಈ ಸಾಂಸ್ಕೃತಿಕವಂತ ಮನಸ್ಸನ್ನು ಹಾಗೆ ಉಳಿಸ್ಕೊಂಡು ನಂದೇ ರೀತಿ ಬದುಕನ್ನು ಕಾಣುವಂಥದ್ದು ಮತ್ತೆ ಸಂಭ್ರಮಿಸುವಂಥದ್ದು ಈ ಕಾರಣಕ್ಕೆ ಅದನ್ನ ನಿಜ ಮಾಡ್ಕೊಳ್ಳುವಂಥದ್ದು ನಿಜವಾಗ್ಲೂ ದೊಡ್ಡ ವಿಷಯ. ತುಂಬಾ ಖುಷಿ ಅನಿಸ್ತಾ ಇತ್ತು. ಇನ್ನೊಂದು ಖುಷಿ ಇವತ್ತಿನ ಅಂತ ನೀವು ಆರಂಭದಲ್ಲಿ ಹೇಳ್ತಾ ಆಮೇಲೆ ಮಾತಾಡೋಣ ಅಂತ ಅಂದೆ. ಈ ಸಾಹಿತ್ಯ ಪರಿಷತ್ ಬಂದ್ವಿ ಕಳೆದ ಒಂದು 94ರಲ್ಲಿ ಶೃಂಗೇರಿನಲ್ಲಿರುವಾಗ ನನ್ನ ಪರಿಷತ್ತಿನ ಒಂದು ನೆಂಟು ಸಿಕ್ತು. ಸೊ ಒಂದು 30-32 ವರ್ಷ ಪರಿಷತ್ ಮೆಂಬರ್ ಆಗಿ ನಾನು
ಅಲ್ಲಿಂದ ಇಲ್ಲಿವರೆಗೂ ಪರಿಷತ್ನಲ್ಲಿ ನಾನು ನಮ್ಮ ಪಿರಿಯಾಪಟ್ಟಣ ಮೈಸೂರು ಜಿಲ್ಲೆಯ ಸಾಹಿತ್ಯ ಪರಿಷತ್ನಲ್ಲಿ ಪಿರಿಯಾಪಟ್ಟಣ ತಾಲೂಕಿನ ಕಾರ್ಯದರ್ಶಿಯಾಗಿ 95 ಶುರು ಮಾಡಿದೆ. 95ರಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ ಒಂದು 29-30 ವರ್ಷ ಅನ್ಕೊಳ್ಳಿ ಮೈಸೂರು ಜಿಲ್ಲೆಯಲ್ಲಿ ಪರಿಷತ್ ಜೊತೆ ಒಡನಾಟನ ಇಟ್ಕೊಂಡಿದ್ದೀನಿ. ತಾಲೂಕು ಅಧ್ಯಕ್ಷ ಇದ್ದೆ, ಜಿಲ್ಲಾ ಸೆಕ್ರೆಟರಿ ಇದ್ದೆ 2012-16ರಲ್ಲಿ. ಹೌದು, ನಮ್ಮ ಚಂದ್ರಶೇಖರ್ ಜಿಲ್ಲಾಧ್ಯಕ್ಷ ಇದ್ದಾಗ 16-21 ಜಿಲ್ಲಾ ಅಧ್ಯಕ್ಷನಾಗಿದ್ದೆ. ಇಷ್ಟು ಅವಧಿನಲ್ಲಿ ಸುಮಾರು ನಾನು ಅಧ್ಯಕ್ಷ ಅವಧಿನಲ್ಲಿ 700ಕ್ಕೂ ಹೆಚ್ಚು ಕಾರ್ಯಕ್ರಮ ಮಾಡಿದ್ದೀನಿ ನಾನು. 2016-21 ಬಹುಶಃ ನಿಮ್ಗೆ ವಿವರ ಕೇಳ್ತೀವಿ, ಅದಕ್ಕೆ ಕೇಳ್ತೀವಲ್ಲ ಇದೆ 715ಕ್ಕೂ ಹೆಚ್ಚು ಕಾರ್ಯಕ್ರಮವನ್ನು ಮಾಡಿದ್ವಿ. ಅದರಲ್ಲಿ ಸಾಹಿತ್ಯ ಅಂದರೆ ಅಥವಾ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಕ್ಕೋಸ್ಕರ ಕೆಲಸ ಮಾಡೋ ಸಂಸ್ಥೆ, ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ಉಳಿಬೇಕು, ಸಂವರ್ಧನೆ ಆಗಬೇಕು ಅನ್ನುವಂಥದ್ರಲ್ಲಿ ಆರಂಭ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು. ಬಹಳ ಮುಖ್ಯ ಎಲ್ಲರೂ ಹೇಳುವಂಥದ್ದು ಪರಿಷತ್ತು. ನಾನು ಆಗಲೇ ಹೇಳಿದೆ, ಸಿನಿಮಾ ಕಲೆ ಯಾವುದಿರ್ಬೋದು, ಎಲ್ಲ ಕಲೆಯ ಮುಖ್ಯ ಉದ್ದೇಶ ಮನೋಲ್ಲಾಸ ಜೊತೆಗೆ ಮನ ವಿಕಾಸ ಮಾಡುವಂಥದ್ದಾಗಬೇಕು ಅಂತ ಹೇಳಿ ಸಂದೇಶ ಕೊಡ್ಬೇಕು. ನಾನು ಸಾಹಿತ್ಯ ಪರಿಷತ್ನದ್ದೇ ಒಂದು ವಿಭಿನ್ನ ಮಾಡಿದ್ದೆ ಅಂತಂದರೆ, ಕತೆ ಕಾದಂಬರಿ ಕವನ ಸಂಕಲ್ಪ ಪುಸ್ತಕ ಬಿಡುಗಡೆ ಅಷ್ಟೇ ಅಲ್ಲ ಪರಿಷತ್ ಕೆಲಸ ಅಂತೇಳಿ, ಸಿನಿಮಾ ಬಗ್ಗೆ ಸಿನಿಮಾ ಸಾಹಿತ್ಯವನ್ನು ಕೂಡ ನಾನು ಅದರಲ್ಲಿ ಉಪನ್ಯಾಸ ಕಾರ್ಯಕ್ರಮ ಮಾಡ್ತಾ ಇದ್ವಿ. ರಂಗಭೂಮಿ ಬಗ್ಗೆ ಉಪನ್ಯಾಸ ಮಾಡ್ತಾ ಇದ್ವಿ. ಗಮಕ ಇದ್ರೆ ಗಮಕದ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇದ್ವಿ. ನೃತ್ಯ, ಭರತನಾಟ್ಯ ಇರ್ಬೋದು, ದೇಶಿ ನೃತ್ಯ ಇರ್ಬೋದು. ಇದ್ರ ಜೊತೆಗೆ ಈ ರಂಗಭೂಮಿಗೆ ಸಂಬಂಧಪಟ್ಟ ಎಲ್ಲ ರಂಗ ಕಲೆ ಇರ್ಬೋದು, ವಿಜ್ಞಾನ ಇರ್ಬೋದು, ತಂತ್ರಜ್ಞಾನ, ಕಂಪ್ಯೂಟರ್ ಸಂಬಂಧಪಟ್ಟಂಗೆ ಪ್ರತಿ ವಿಜ್ಞಾನ ಸಾಹಿತ್ಯ ವಿಜ್ಞಾನ ಪರಿಷತ್ ಅಂತಿದೆ. ಅದ್ರ ಜೊತೆಯಲ್ಲಿ ಪ್ರತಿ ತಿಂಗಳು 5-6 ಕಾರ್ಯ ಕಂಪಲ್ಸರಿ ಮಾಡ್ತಾ ಬರ್ತಿದ್ವಿ. ಅಂದ್ರೆ ಕನ್ನಡ ಸಾಹಿತ್ಯ ಯಾವ ಕ್ಷೇತ್ರ ಯಾವ ಭಾಗದಲ್ಲಿದೆ, ಯಾರು ಮಾಡ್ತಾ ಇದಾರೆ ಅವ್ರನ್ನ ಉರಿದುಂಬಿಸುವಂಥದ್ದು, ಪ್ರೋತ್ಸಾಹ ಕೊಡುವಂಥದ್ದು, ಮತ್ತೆ ಈ ತರ ಇದೇ ಸಾಹಿತ್ಯ ಅನ್ನೋದ್ರ ಬಗ್ಗೆ ಬೆಳಕು ತರಬೇಕು. ಸಾಹಿತ್ಯ ಅಂದ್ರೆ ಬರೀ ಕತೆ ಕಾದಂಬರಿ ಕವಿಗಳು ಅಷ್ಟೇ ಅಲ್ಲ, ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದಾರೆ. ಹಾಗಾಗಿ ಬಹುಶಃ ನನಗೆ ಒಂದು ಅದನ್ನ ವಿಸ್ತರಿಸಲಿಕ್ಕೆ ಸಾಹಿತ್ಯ ಪರಿಷತ್ತಿನ ಆಶಯ ಏನಿದೆ ಅದನ್ನು ವಿಸ್ತರಿಸಲಿಕ್ಕೆ ಒಂದು ಅವಕಾಶ ಆಯಿತು. ಆಮೇಲೆ ನಾನು ಮೊದಲನೇ ಬಾರಿಗೆ ಮೈಸೂರು ಜಿಲ್ಲೆಯಲ್ಲಿ ಬಹುಶಃ ರಾಜ್ಯಕ್ಕೆ 2ನೇದು ಒಂದು ಜಿಲ್ಲಾ ಮಹಿಳಾ ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ. ಮಾರಣಿಸ್ ಕಾಲೇಜಲ್ಲಿ ಮಹಿಳಾ ಸಾಹಿತ್ಯ ಸಮ್ಮೇಳನ ಮಾಡಿ ನಮ್ಮ ಪ್ರೊಫೆಸರ್ ಭಾನುಮತಿ ಮೇಡಮ್ ಅವ್ರನ್ನ ಜಿಲ್ಲಾ ಒಂದು ಮಹಿಳಾ ಸಮ್ಮೇಳನ ಅಧ್ಯಕ್ಷರು ಮಾಡಿ ಮಹಿಳಾ ಸಮ್ಮೇಳನ ಮಾಡಿದ್ವಿ ಮಾರಣಿಸ್ ಕಾಲೇಜಲ್ಲಿ. ಆಮೇಲೆ ಮಕ್ಕಳದ ಒಂದು ಪ್ರಯೋಗ ಮಾಡಿದ್ವಿ, ಮಕ್ಕಳ ಸಾಹಿತ್ಯ ಸಮ್ಮೇಳನ ಅಂತೇಳಿ ಕಲಾಮಂದಿರದಲ್ಲಿ 2 ದಿನ ಆಯೋಜನೆ ಮಾಡಿದ್ವಿ. ಅದರಲ್ಲಿ ಇನಾಗ್ರೇಷನ್ಗೆ ನಾಗಾಭರಣ ಅವ್ರು ಕರೆಸಿದ್ವಿ. ಅವ್ರು ಚಿನ್ನಾರಿ ಮತ್ತು ತುಂಬ ಪಾಪ್ಯುಲರ್ ಇರ್ತಲ್ಲ, ಅದಕ್ಕೆ ಅವ್ರ ಹತ್ರ ಇನಾಗ್ರೇಷನ್ ಮಾಡ್ತಿದ್ವಿ. ಉಸ್ತುವಾರಿ ಸಚಿವ ಸೋಮಣ್ಣ ಅವರಿದ್ದ. ಅದಾದ ನಂತರ ಎಲ್ಲ ಕಾರ್ಯಕ್ರಮ, ಇಷ್ಟು ಕಾರ್ಯಕ್ರಮಗಳು 2 ದಿನ ನಡೆಯೋದ್ರಲ್ಲಿ ನಿರೂಪಣೆಯಿಂದ ಹಿಡಿದು ಮುಖ್ಯ ಎಲ್ಲ ಮಕ್ಕಳೇ ಅವರೇ ಕವಿತೆ ಓದಬೇಕು. ಮಕ್ಕಳಲ್ಲಿ ಒಬ್ಬ ಅರ್ಜುನ್ ಅಂತಿದ್ದ, ಮರಿಮಲ ಕಾಲೇಜಿನ ವಿದ್ಯಾರ್ಥಿ, PUC ವಿದ್ಯಾರ್ಥಿ, ಅವನ್ನ ಸಮ್ಮೇಳನಾಧ್ಯಕ್ಷರು ಮಾಡಿದ್ವಿ. ಅಂದ್ರೆ ಮಕ್ಕಳನ್ನ ನಾವು ಬೆಳೆಸೋದು ಹೆಂಗೆ ಅಂದ್ರೆ, ಪರಂಪರೆ ಉಳಿಸೋದು ಹೆಂಗೆ ಅಂದ್ರೆ ಬರೀ ಮಾತಲ್ಲಿ ಮಾಡಕ್ಕಾಗಲ್ಲ. ಮಕ್ಕಳ ಸಾಹಿತ್ಯ ಸಮ್ಮೇಳನ ಅಂತಂದ್ರೆ ಮಕ್ಕಳ ಸಾಹಿತ್ಯ ಅಭಿರುಚಿ ಬೆಳೀತದೆ. ಸಾಹಿತ್ಯ ಅಭಿರುಚಿ ಅವ್ರು ಬಂತು ಅಂದ್ರೆ ಅವ್ರೆಲ್ಲ ಒಂದಷ್ಟು ಸಂಸ್ಕಾರ ಬರ್ತದೆ. ಸಂಸ್ಕಾರ ಬಂತು ಅಂದ್ರೆ ದೃಷ್ಟಿ ಬೇರೆ ಬೇರೆ ಆಗ್ತದೆ, ಸಮಾಜ ನೋಡೋ ದೃಷ್ಟಿ ಬದಲಾವಣೆ ಆಗುತ್ತೆ. ಅದು ಬಹಳ ಮುಖ್ಯ. ಅಂತ ಕೆಲಸಗಳನ್ನ ಮಾಡ್ಬೇಕು. ನಾವೇ ದೊಡ್ಡ ನಾನು ಎಲ್ಲ ಪರಿಷತ್ ಕಾರ್ಯಕ್ರಮದಲ್ಲಿ ಸೀನಿಯರ್ ಸಿಟಿಜನ್ ಇರ್ತಾರೆ, ಹೌದು ಎಲ್ಲ 50 ವರ್ಷ ಜಾಸ್ತಿ ಇರುತ್ತೆ ಹೇಳ್ತಾರೆ, ಸಹಜ. ಅದು ಅಲ್ಲಿ ಎಡವ್ತಾ ಇದೆ. ನಾವು ಹೊಸ ತಲೆಮಾರಿನ ಮಕ್ಕಳನ್ನ, ಯುವಕರಿರ್ಬೋದು, ಯುವತಿಯರಿರ್ಬೋದು, ಅವ್ರನ್ನ ಇದಕ್ಕೆ ನಾವು ಮುಖ್ಯ ಭೂಮಿಗೆ ತರಬೇಕು. ತಂದಾಗ ಮಾತ್ರ ಕನ್ನಡ ಇನ್ನಷ್ಟು ಬೆಳಲಿಕ್ಕೆ ಸಾಧ್ಯ, ಕನ್ನಡ ಉಳಿಲಿಕ್ಕೆ ಸಾಧ್ಯ. ಮಕ್ಕಳಿಗೆ ಸ್ಕೂಲ್ ಇಂದಾನೆ ಬರೆಯುವಂತ ಹವ್ಯಾಸಗಳಿರುತ್ತೆ. ಅದ್ ಹೇಗ್ ಬಂತು ಹೇಗೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಆದ್ರೆ ಅದನ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತ ಅಂದ್ರೆ ಅವ್ರು ಏನ್ ಮಾಡ್ಬೇಕು ಅಂತ ನೀವು ಹೇಳ್ತೀರಾ? ಮೇಡಮ್, ಬಹಳ ಮುಖ್ಯವಾಗಿ ನಮ್ಮಲ್ಲಿ ನಾನು ಯಾವಾಗ ಕವಿತೆ ಬಗ್ಗೆ ಮಾತಾಡ್ತಾ ಇರ್ತೀನಿ. ನಾನು ಕವಿತೆ ಯಾರಾದ್ರು ಭಾಷಣಗಾರ ಹೇಳ್ತಾ ಇರ್ತೀನಿ, ಕವಿತೆ ಬರೆಯೋದು ಬಹಳ ಸುಲಭ, ಕವಿತೆ ಬರೆಯೋದು ಬಹಳ ಸುಲಭ ಅಂತ ಎಲ್ಲ ನೋಡ್ತಾ ಇರ್ತಾರೆ ನನಗೆ. ಹೌದು, ಕವಿತೆ ಬರೆಯೋದು ಬಹಳ ಸುಲಭ, ಒಳ್ಳೆ ಕವಿತೆ ಬರೆಯೋದು ಬಹಳ ಕಷ್ಟ. ಒಳ್ಳೆ ಕವಿತೆ ಬರೆಯೋದು ಬಹಳ. ಇದೊಂದು ಸೆಂಟೆನ್ಸ್ ಇದೆ. ಇನ್ನೊಂದು ಸೆಂಟೆನ್ಸ್ ಇದೆ, ಬರೆಯಬಹುದು 1000 ಕವಿತೆ, ಬರೆಯಬಹುದು 1000 ಕವಿತೆ, ಬರೆಯಬೇಕು 1000 ಕವಿತೆ. ಇದನ್ನ ಒಂದು 7-8 ವರ್ಷದಿಂದ ಒಂದು ಹೆಂಗೆ ಪ್ರಾಸ ಮಾಡಿದನ್ನು ಹೇಳಿದೆ. ಹಿರೇಮಗಳೂರು ಕಣ್ಣನ್ನವರು ಒಂದು 3-4 ವರ್ಷ ಮದುವೆ ಹೋದಾಗ ಸರ್ ಮೈಸೂರು ಬರೆಯಬಹುದು 1000 ಕವಿತೆ, ಎಷ್ಟು ಜ್ಞಾಪಕ ಇಟ್ಕೊಂಡಿರೋದು. ಅದಕ್ಕೆ ನಾವು 1000 ಕವಿತೆ ಬರೀಬೋದು. ನಾನು ಅವಾಗಲೇ ಹೇಳಿ, ಕವಿತೆ ಬಗ್ಗೆ ಒಂದೇ ಒಂದು ಕವಿತೆ ಬರೀರಿ, ಜನಗಳ ಮನಸ್ಸು ಉಳ್ಕೋಬೇಕು. ಬಾರಿಸು ಕನ್ನಡ ಇಂಡಿಯಾ ಅಂದ್ರೆ ಅಧ್ಯಯನ ಮಾಡಬೇಕು. ಒಂದಷ್ಟು ಮಾಡಲ್. ನಾನೀಗ ದೊಡ್ಡರಂಗೇಗೌಡರು ಈ ಥರ ಹೇಳ್ತೀವಿ ಅಂತ ಹೇಳಿದೆ, ಸಂಶ್ರೀ ಮುಗುಡಿ ಓದಿ, GSS ಓದಿ ಅಂತೇಳಿ ಅಧ್ಯಯನ ಮಾಡಬೇಕು. ನಮ್ಮಲ್ಲಿ ಅಧ್ಯಯನ ಕಡಿಮೆ. 2 ಬುಕ್ 3 ಬುಕ್ ಅವಾರ್ಡ್ ಬೇಕು, ಪ್ರಶಸ್ತಿ ಬೇಕು, ಸನ್ಮಾನ ಓಡ್ತಾ ಇರೋದಾಗಲ್ಲ. ಅಲ್ಲ, ಓದ್ಬೇಕು, ಅಧ್ಯಯನ ಮಾಡಬೇಕು.
ಅದು ಏನಕ್ಕೆ ಕವಿಯ ಉದ್ದೇಶ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ಒಂದು ಮುನ್ನೋಟ ಬರೋವು ಒಳನೋಟ ಬರೋವು ಓದಬೇಕು, ಸ್ಟಡಿ ಮಾಡಬೇಕು, ಜಾಸ್ತಿ ಅಧ್ಯಯನ ಮಾಡಿ. ನಿಮಗೆ ಯಾರು ತುಂಬ ಇಷ್ಟವಾದ ಕವಿಗಳನ್ನ ಒಂದಷ್ಟು ಮಾಡಲ್ ಇಟ್ಕೊಂಡು ಓದ್ತಾ ಇದ್ರೆ ಯಾರು ಪಾಠ ಹೇಳುವ ನಿಮಗೆ ಬರುತ್ತೆ, ಅದನ್ನ ನೋಡ್ಕೊಂಡು ಕಲಿಬೇಕು. ಒಬ್ಬ ಸಾಹಿತಿ ಆಗ್ಬೇಕು ಅಂತಂದ್ರೆ ಏನೆಲ್ಲ ಇರಬೇಕು? ಏನು ಬೇಕಿರ್ಲಿಲ್ಲ, ಕೈಯಲ್ಲೊಂದು ಪೆನ್ ಇರಬೇಕಷ್ಟೇ, ಒಳ್ಳೆ ಶುದ್ಧ ಮನಸ್ಸಿರಬೇಕು. ಕವಿತೆಗೆ ಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿ ಭೌತಿಕ ಶ್ರಮ ಅಲ್ಲ, ಬೌದ್ಧಿಕ ಶ್ರಮ, ಆಲೋಚನೆ ಇರಬೇಕು. ಈ ರೋಡಲ್ಲಿ ನನಗೆ ಇವು ಹೋಗ್ತಾ ಇರ್ತೀನಿ ಅನ್ಕೊಳ್ಳಿ, ನನಗೆ ಇವತ್ತು ದೂಡ ಅನ್ಸೋದು, ನಮ್ಮ ಕಾರ್ಲು ಹೋಗ್ತಾ ಇರ್ತೀನಿ, ಅಲ್ಲಿ ಪಕ್ಕದಲ್ಲಿ ಒಬ್ಬರು ಕಡಲೆಕಾಯಿ ಮಾರ್ತಾ ಇರ್ತಾರೆ, ಪಿಸ್ತಲ್ಲೇ ಒಂದು ಛತ್ರಿ ಇಟ್ಕೊಂಡು ಕಡಲೆಕಾಯಿ ಮಾರ್ತಾ ಇರ್ತಾರೆ. ನಾವು ಡೈಲಿ ಒಂದು 500,000 ಪೆಟ್ರೋಲ್ ಹಾಕ್ತೀವಿ ಒಂದಿನಕ್ಕೆ, ಸಂಬಳನ ಬರೋದು ಎಲ್ಲ ಮಾಡ್ತೀವಿ. ಅವ್ರು 100 ರೂಪಾಯಿನೂ ಸಿಗಲ್ಲ ಅವ್ರಿಗೆ, ಇಡೀ ದಿನ ಕಾಯ್ತಾ ಇರ್ತಾರೆ, ಯಾರು ಬರ್ತಾರ ಕಡಲೆಕಾಯಿ ತಗೊಂಡು ನೋಡ್ತಾನೆ ಇರ್ತಾರೆ. ನನಗೆ ಕುತೂಹಲ ಅನ್ಸುತ್ತೆ ಅದು. ಅವರು ಬದುಕು, ಅವರು ಮನಸ್ಸು, ನಾನು ಇದೀವಿ, ಇಷ್ಟಕ್ಕೆ ಇಷ್ಟು ಕಷ್ಟಪಡ್ತಿದ್ದಾರೆ, ನಾನು ಇಷ್ಟು ಸಿಕ್ಕಿದ್ರು ಸಾಕಾಗಲ್ಲ, ಇನ್ನೂ ಓಡ್ತಾ ಇದ್ದೀನಿ ನಾನು. ಇದು ಕವಿತೆ ಮೂಲ. ಕವಿತೆ ಮೂಲ. ಅದು ಇನ್ನೊಂದು, ಈ ಯಾರಾದ್ರೂ ನಾವು ಸವ ಇದು ಮಾಡಕ್ಕೆ ಹೋಗ್ತೀವಲ್ಲ, ಸವ ಸಾಕು ವಾಹನದವ್ರು ಇರ್ತಾನಲ್ಲ, ವಾಹನದ ಓಡಿಸೋನಿಗೆ ನನ್ನ ಬಗ್ಗೆ ಸುಮಾರು ಇಂಚ್ಗಳು ಇನ್ನೂ ಬರ್ದಿಲ್ಲ, ಇವೆಲ್ಲ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ. ಅವನಿಗೆ ಈ ಸವ ಹಾಕೋದಕ್ಕೆ ಏನು ಅನಿಸ್ತಿಲ್ಲ, ಅವ್ನು ಯಾಂತ್ರಿಕ ಆಗ್ಬಿಟ್ಟಿದೆ. ಬಟ್ ಪ್ರತಿ ವರ್ಷ ಬಿಟ್ಟಾಗ ಗೊಡೋ ಅಂತ ಹೇಳ್ತಾ ಇರ್ತಾರೆ. ಅವ್ನಿಗೆ ಆ ಫೀಲಿಂಗ್, ಅವ್ನ ದಿನ ಕಾಮನ್ ಆಗ್ಬಿಟ್ಟು ಏನು ಅನ್ಸಲ್ಲ, ಅವನು ಯಾಕ್ರೆ ಕ್ಲೋಸ್ ಮಾಡಿದ್ರೆ ಸ್ಟಾರ್ಟ್ ಮಾಡಿ ಅಂತ ಇರ್ತಾನೆ. ನಾವು ಇವನೇನು ಎಷ್ಟು ಅವ್ನಿಗೆ ಏನು ಅನ್ಸಲ್ಲ, ಅವನಿಗೆ ಅವನು ಭಾವನೆ ಇದೆ, ಬದುಕೆ ಅದು ಅವನಿಗೆ. ಸೊ ಅವನ ಬಗ್ಗೆ ನಮ್ಗೆ ಏನು ಅನಿಸ್ತು, ಇದನ್ನೇನಿಸ್ತು. ಆಮೇಲೆ ಬಹಳಷ್ಟು ಜನರಿಗೆ ಈ ಕಂಡಕ್ಟರ್ಗಳು ಇರ್ತಾರಲ್ಲ, ಸಿಕ್ಕರು ರಶ್, ಈಗಂತೂ ಮಹಿಳಾ ಶಕ್ತಿ ಸಿಕ್ಕಾಬಿಡಿದೆ. ಇಲ್ಲಿ ಕಡೆಯಿಂದ ಬೆಟ್ಟಿಗಡಕ್ಕೆ ನುಗ್ಗು ಬೇವು ಹಣ್ಣ ಬಿಡಿರ್ತಾನೆ ಅವನು, ರೈಟ್ ಅಂತ ಇರ್ತಾನೆ. ಇವನ್ ಬಗ್ಗೆ ಬರೀಬೇಕು ಅನಿಸ್ತದೆ ಸರ್. ಈಗ ಅಂದ್ರೆ ಬೇರೆ ಬೇರೆ ಲೋಕ ದೃಷ್ಟಿ ಬೇರೆ ಬೇರೆ ಇರ್ತದೆ, ನೋಡುವಂತ ದೃಷ್ಟಿ ಬೇರೆ ಬೇರೆ ಇರ್ತದೆ. ಅವ್ರು ನೋಡಿದ್ರೆ ನಿಮ್ಗೆ ಏನೋ ಫ್ಲಾಶ್ ಅನ್ಸುತ್ತೆ, ನಿಮ್ಗೆ ಒಳ ಅನ್ಸುತ್ತೆ, ಏನೋ ಚೆನ್ನಾಗಿದ್ರೆ ಬರೀಬೇಕು ಅನ್ಸುತ್ತೆ ನಿಮ್ಗೆ. ಅದನ್ನ ಕೂತ್ಕೊಂಡು ಅದು ಬರೀಬೇಕು. ಬರೀವಾಗ ನಿಮ್ಗೆ ಒಂದು ಯಾರೋ ಹಿಂದೆ ಬರೀರ್ತಾರಲ್ಲ, ಅದನ್ನ ನೆನಪಿರ್ತದೆ ನಿಮ್ಗೆ, ಅದನ್ನ ಕಾಪಿ ಮಾಡಬಾರ್ದು. ಅದನ್ನ ಮನ್ಸಿಟ್ಟು ನಿಮ್ ಸ್ಟೈಲ್ ಒಂದ್ ಏನೋ ಬರೀಬೇಕು. ಈ ಒಂದು ಬರವಣಿಗೆ ಗಟ್ಟಿ ಆಗ್ಬೇಕು ಅಂತ ಅಂದ್ರೆ ಆ ಕೋಶ ಭಂಡಾರ, ಶಬ್ದ ಸಂಪತ್ತು ಬಹಳ ಮುಖ್ಯ. ಏನ್ ಮಾಡ್ಬೇಕು ಅಂತಂದ್ರೆ, ಪತ್ರಿಕೆ ಓದ್ತೀರಿ, ಯಾವ್ದೋ ಒಂದು ಪದ ಅಪರೂಪ ಬರ್ತಿರ್ತಾರೆ ಪತ್ರಿಕೆ ಎಲ್ಲ, ಸಾಪ್ತಾಹಿಕ ಬರವಣಿಗೆಗಳು ಸ್ಪೆಷಲ್ ಇದರಲ್ಲಿ ಸಿಗಲ್ಲ. ಸಾಪ್ತಾಹಿಕ ಬರವಣಿಗೆಗಳು ಓದಿ, ಕತೆ ಇರ್ಬೋದು, ಕವನ ಇರ್ಬೋದು, ಅಥವಾ ಯಾರನ್ನ ಒಂದು ಭಾಷಣದ ಏನು ಹೇಳಿರ್ತಾರೆ, ಬಹಳ ಅಪರೂಪ ಪದ ಇದ್ರೆ ಬರ್ಕೊಳ್ಳಿ, ಅದನ್ನು ಬರ್ದಿಟ್ಕೊಳ್ಳಿ ಹಂಗೆ, ಅಥವಾ ಡಿಕ್ಷನರಿ ಇಟ್ಕೊಳ್ಳಿ. ಅದು ಇನ್ನೇನು ಪ್ರಾಸ ಇದೆ ನೋಡಿ, ಪ್ರಾಸಗಳನ್ನ ಪಟ್ಟಿ ಮಾಡಿ, ಇವನ್ ಪ್ರಾಸ ಒಂದು ಪಟ್ಟಿ ಮಾಡಿ. ಆಮೇಲೆ ಅಂದ್ರೆ ಒಬ್ಬೊಬ್ರು ಸ್ಟೈಲ್ ಬೇರೆ ಇರ್ತದೆ. ಕೆಲವು ಮೊದಲು ಆಕ್ಚುಲಿ ಯಾವುದೇ ಕವಿತೆ ಶುರು ಮಾಡಿ ಪ್ರಾಸನ ಶುರು ಮಾಡ್ತಾರೆ. ಈಗ ಹೊಸ ಅಲ್ಲಿ ಮಾಡಿದ್ರೆ ಕವಿತೆ ಆಗ್ಬಿಡ್ತದೆ ಅಂತ ಹೇಳಿ ಅದು ರಾತ್ರಿ ಮುಂದೆ ಅದನ್ನೇ ಬಿಟ್ಕೊಂಡು ಅದನ್ನಲ್ಲೇ ನಿಲ್ಲಬಾರ್ದು, ಮುಂದಕ್ಕೆ ಹೋಗ್ಬೇಕು. ಶಬ್ದ ಸಂಪತ್ತು ಜಾಸ್ತಿ ಬೇಕು ಕವಿಗೆ. ಸೊ ಇಂಥವನ್ನೆಲ್ಲ ಓದ್ತಾ ಒಂದು ಹೊಸ ಪದ ಮಾಡಿದಾಗ ಹೊಸಬ್ರು ಏನೋ ಒಂದು ಭಾಷಣ ಹೇಳ್ತಾರೆ, ಏನಂತ ಕೇಳ್ತೀವಿ, ಮೈಂಡಲ್ಲಿ ಉಳಿಸ್ಕೊಳ್ಬೇಕು ಅದನ್ನ. ಅದು ಸಮಯವನ್ನು ನೀವು ಕಾಯಿನ್ ಮಾಡಿ. ಪದ ಕಾಯಿನ್ ಮಾಡಿದ್ರೆ ಕಾಪಿ ಚೌರಿ, ಕೃತಿ ಚೌರಿ ಆಗಲ್ಲ. ಅದು ಸೆಂಟೆನ್ಸ್ ತಾವು ತಗೊಂಬಾರ್ದು. ಶಬ್ದ ಸಂಪತ್ತು ರೂಢಿ ಮಾಡ್ಕೊಳ್ಳಿ. ಡಿಕ್ಷನರಿಗಳಿಗೆ ಓದಿ, ಬೇರೆ ಜೊತೆ ಮಿಂಗಲ್ ಆಗ್ತಾರೆ. ಬೇರೆ ಬೇರೆ ಕವಿಗಳು, ಸಾಹಿತ್ಯ ಕಾರ್ಯಕ್ರಮ ಫಸ್ಟ್ ನೋಡ್ಬೇಕು. ಅಲ್ಲಿ ಹೋಗಿ ಅವ್ರು ಏನ್ ಪದ್ಯ ಹೇಳ್ತಾರೆ ಕೇಳಿ, ಸುಮ್ಮನೆ ಆಡಿಯನ್ಸ್ ಕೇಳ್ತಾ ಬನ್ನಿ. ರೆಸ್ಪಾನ್ಸ್ ಹೆಂಗಿತ್ತು, ಯಾವ ಕವಿತೆಗೆ ಜನಗಳು ಜಾಸ್ತಿ ಚಪ್ಪಳ ಬಿಡ್ತಿದ್ರು ಅಂತ. ದುಂಡರಾಜನ್ ಕವಿತೆ ಇದೆ, ಸಣ್ಣ ನನಗೆ ಒಂದು ಕವಿತೆ ಸಿಕ್ಸೋದು ಹೆಂಗೆ ಅಂದ್ರೆ, 4 ಲೈನ್ ಪಂಚ್ಕೊಡ್ಬೇಕು ನೀವು. ಬರೆಯಬಹುದು 1000 ಕವಿತೆ, ಬರೆಯಬೇಕು 1000 ಕವಿತೆ. ಆತರ ದುಂಡರಾಜನ್ ಹಾಸ್ಯ ಹೇಳ್ತೀನಿ, ನನ್ನ ಪಂಚಿಂಗ್ ಅದು. ಕವಿಗಳು ಮಾಡ್ತಾ ಇದ್ರು ಕವನ ವಾಚನ, ಕೇಳುಗರು ನೋಡ್ತಾ ಇದ್ರು ಅವರವರ ವಾಚನ. ಏನ್ ಹೇಳೋ ಕವಿತೆ ಬಹಳ ಮುಖ್ಯ ಅಂದ್ರೆ, 100 ಪದದಲ್ಲಿ ಗದ್ಯ ಹೇಳೋದನ್ನ 3 ಸಾಲಲ್ಲಿ ಹೇಳ್ಬೇಕು, ಅದೇ ಕವಿತೆ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಇದೆ, ಎಷ್ಟು ಕಮ್ಮಿಯಾಗಿ ಹೇಳ್ಬೋದು ಅನ್ನೋದಕ್ಕೆ. ಒಂದು ಲವ್ ಸ್ಟೋರಿ 100 ಪೇಜ್ ಬರೀಬಹುದು, 1000 ಪೇಜ್ ಬರೀತಾರೆ, ಅದನ್ನ 3 ಸಾಲ ಇಳಿಸ್ಬಿಟ್ಟವ್ರು. ಕೇಳಿರ್ತೀನಿ ನೀವು. ಅವಳು ದಾರಿಯಲ್ಲಿ ಸಿಕ್ಕಳು, ನನ್ನ ನೋಡಿ ನಕ್ಕಳು. ಅವಳು ದಾರಿಯಲ್ಲಿ ಸಿಕ್ಕಳು, ನನ್ನ ನೋಡಿ ನಕ್ಕಳು, ನಮಗೆ ಇಬ್ಬರು ಮಕ್ಕಳು. ಲವ್ ಸ್ಟೋರಿ, ಮಕ್ಕಳು, ಫ್ಯಾಮಿಲಿ ಎಲ್ಲ ಇದನ್ನೇ 3 ಲೈನ್ ನೀವು 3000 ಬರೀಬಹುದು ಲೈನ್. ಎಲ್ಲಿ ಸಿಕ್ಕಿದ್ದು, ಯಾಕೆ ಸಿಕ್ಕಿದ್ದು, ಅವಳ ಯಾಕೆ, ನೀನೇನ್ ಮಾಡಿದೆ, ಅವ್ರೇನ್ ಮಾಡಿದೆ, ಅಲ್ಲೇ ಗಲಾಟಿಲ್ಲ, ಮದುವೆ ಆದ್ಮೇಲೆ ಏನೋ ಅಲ್ಗಂಟು ಸ್ಟೋರಿ ಇದೆ ಕವಿತೆಗೆ. ಅದಕ್ಕೇನಂತ, ಕವಿತೆನಲ್ಲಿ ಏನಪ್ಪ ಇದ್ದಾರೆ, ಗದ್ಯಕ್ಕೂ ಪದ್ಯಕ್ಕೂ ವ್ಯತ್ಯಾಸ ಅಂದ್ರೆ, ಗದ್ಯದಲ್ಲಿ ಪದಗಳು ತುಂಬಾ ಇರ್ತವೆ,
ಪದಗಳು ತುಂಬ ಬರ್ತಿತ್ತು, ಅನ್ನ ಥರ ಅದು. ಹ್ಮ್ 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 ಗದ್ಯದಲ್ಲಿ ಪದಗಳು ಅನ್ನ ಥರ, ಹ್ಮ್ ಪದ್ಯದಲ್ಲಿ ಹ್ಮ್ ಈ ಸಾಲುಗಳು ತುಪ್ಪದ ಥರ. ಸೂಪರ್. ಇಷ್ಟ ಹಾಕ್ಬೇಕು, ತುಪ್ಪ ಥರ ಅಷ್ಟೇ, ಅದು ಅನ್ನ ಅಲ್ಲ ಅದು. ಓಕೆ ಅದೇ ಕವಿತೆ. ಯಾಕೆ ಕವಿಗಳಿಗೆ ಇಷ್ಟೊಂದು ಪ್ರಾಮುಖ್ಯತೆ? ರಾಷ್ಟ್ರ ಕವಿ ಅಂತೀವಿ, ಹ್ಮ್ ಅಥವಾ ಕುವೆಂಪು ಅಂತ ಕವಿ ಅಂತ ಕುವೆಂಪು ಹೋಗ್ಬಿಡುತ್ತೆ, ಬೇಂದ್ರೆ ಅಂತೀವಿ. ಹೌದು. ಸಾಹಿತಿಗಳನ್ನ ಹೇಳಲ್ಲ ನಾವು, ಗದ್ಯದವ್ರು ಹೇಳಕ್ಕೆ ಹೋಗಲ್ಲ. ಹೌದು ಕಾದಂಬರಿಕಾರ ಅಂದ್ರೆ ಮತ್ತೆ ಎಸ್ ಎಲ್ ಭೈರಪ್ಪ ಹೇಳ್ತೀವಿ. ಹೌದು ಹೌದು. ಅದ್ರ ಕವಿ ಅಂತ ತಕ್ಕಂತ ಸಾಹಿತ್ಯನ ಕವಿಗಳು ಹ್ಮ್ ಅಲ್ಲಿ ಹೋಗ್ತೀವಿ. ಯಾಕಂದ್ರೆ ಕವಿ ಈ ಕಾರಣಕ್ಕೆ ಅವನು ತುಂಬಾ ಗಾಢವಾದ ಅನುಭವ ಆಗಿರುತ್ತೆ, ಜೀವನ ಅನುಭವ ಇರುತ್ತೆ. ಅದನ್ನ ಸಾಂದ್ರೀಕರಿಸಿ ಕಡಿಮೆ ಪದದಲ್ಲಿ ಪರಿಣಾಮಕಾರಿ ಹೇಳ್ತಾನೆ. ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯಿಸುವ ಅನ್ನಕ್ಕೆ ಒಂದು ಅಂತ ಆದ್ರೆ, ಮುಂದಕ್ಕೆ ಇನ್ನೊಂದು ಬಹಳ ಮುಖ್ಯ, ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವವನು ಕೂಡಿ. ಸತ್ತಂತಿಯರು ಎಲ್ಲಾ ಗೋದಿ ಕಾಣಿಸ್ಕೊಂಡಿರ್ತಾರಲ್ಲ, ಅವ್ರನ್ನ ಜಾಗೃತಿಗೊಳಿಸ್ತೀನಿ ಅಂತ ಹೇಳಿದ. ಎರಡೇ ಲೈನಲ್ಲಿ ಕಚ್ಚಾಡುವವನು ಕೂಡಿ. ಸಮಾಜ ಹಿಂಗೆಲ್ಲ ಅಂತ ಸಂಘರ್ಷ ಬೇಡ, ಅದು ಅವ್ರನ್ನ ಜೊತೆಗೂಡಿಸೋದು. 3-4 ಲೈನ್ದಲ್ಲಿ ಇಡೀ ದೊಡ್ಡ ಮೆಸೇಜ್. ಆಗ ಕವಿಗಳು ಹೆಚ್ಚು. ಓಕೆ ಸರ್. ಈಗ ನೀವು ಒಂದಷ್ಟು ವಿಚಾರಗಳನ್ನ ತಿಳಿದು ಈ ಒಂದು ಕಾರ್ಯಕ್ರಮದಲ್ಲಿ ಮುಂದೆ ಹೋಗ್ಬೇಕು ಅಂತ ದೃಢ ನಿರ್ಧಾರ ಮಾಡಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ. ಈ ಎರಡೂ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ನಿಮ್ಗೆ ಈ ಹಾಡುಗಾರಿಕೆ ಅನ್ನೋದು ನಿಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಸೊ ನೋಡಿ ಕೇಳಿ ನಮ್ಮಷ್ಟಕ್ಕೆ ನಾವು ಹಾಡ್ಕೊಳ್ಳೋದಕ್ಕೂ ಒಂದು ಸ್ಟೇಜ್ ಮೇಲೆ ಹಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಸೊ ಸ್ಟೇಜ್ ಮೇಲೆ ಹಾಡಿದಂಥ ಒಂದು ಅನುಭವ. ನಾನು ಆರಂಭದಿಂದ ಹೇಳಿದೆ, ಚಿಕ್ಕಂದಿಂದನೂ ಸಿನಿಮಾ ಹಾಡುಗಳ ಬಗ್ಗೆ ತುಂಬ ಒಂಥರ ವಿಶೇಷ ಆಸಕ್ತಿ ಇತ್ತು ನನಗೆ. ಕೇಳ್ತಾ ಇದ್ವಿ, ಸಾಹಿತ್ಯ ಜಾಸ್ತಿ ಗಮನಿಸ್ತಾ ಇದ್ವಿ. ಕುವೆಂಪು ಅವರ ಎಲ್ಲಾದರೂ ಇರು ಎಂತಾದರೂ ಭಾವಗೀತೆ. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ, ಪಂಪನ ನೋದುವ ನಿನ್ನ ನಾಲೆಗೆ ಕನ್ನಡವೇ ಸತ್ಯ, ಕುಮಾರವ್ಯಾಸನ ಆಲಿಪ ಕಿವಿಯದು ಕನ್ನಡವೇ ನಿತ್ಯ. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸ್ಟೇಜ್ ಮೇಲೆ ಹಾಡಿದ್ದಂತೂ ಎಲ್ಲಿ? ನನಗೆ ಮೊದಲನೇ ಸರಿ ಸ್ಟೇಜಲ್ಲಿ ಹಾಡಿದ್ದು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ನಮ್ಮ ರಮಾ ಗೋವಿಂದ ರಂಗಮಂದಿರ. ಅದು ಮೊದಲನೇ ಕಾರ್ಯಕ್ರಮ, ಇನಾಗ್ರೇಷನ್ ನಾವೇ ಮಾಡಿದ್ದು ಪರಿಷತ್ನಲ್ಲಿ. ನಾ ಭಾಳ ಮುಖ್ಯ ಹಿನ್ನೆಲೆ ಹೇಳ್ಬಿಡ್ತೀನಿ. ನಮ್ಮ ಮೈಸೂರಿನ ಇವತ್ತು ನಮ್ಮ ಹಿನ್ನೆಲೆ ಗಾಯಕ ಋತ್ವಿಕ್ ರಾಜ್ ಕೇಳಿರ್ಬೇಕು ನೀವು. ಋತ್ವಿಕ್ ಋತ್ವಿಕ್ ಎದೆ ತುಂಬಿ ಹಾಡುವೆನೋ ಗ್ರೂಪ್ 2016 ವಿನ್ನರ್ಲ್ಲಿ ತಗೊಂಡಿದ್ರು. ಅವ್ರ ಸಮೂಹ ತಂಡ ಇಟ್ಕೊಂಡು ಪರಿಷತ್ತಿನ ಬ್ಯಾನರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅವರು ನಮ್ಮ ಇವತ್ತಿನ ಅಮೂಲ್ಯ ಅವರೆಲ್ಲ ಇದಲ್ಲ, ಅವರು ಹಂಸಿನಿ ಅವರೆಲ್ಲ ಇದ್ರು. ನಮ್ಮ ಋತ್ವಿಕ್ ಅವರಮ್ಮ ಸಾವಿತ್ರಿ ಅಮ್ಮ ತುಂಬ ಆಸಕ್ತಿ ವಹಿಸಿ ಮಾಡಿದ್ರು. ಅದನ್ನು ಪರಿಷತ್ ಬಂದರೆ ಒಂದು ಅವಕಾಶ ಕೊಟ್ಟಿದ್ರು ನಮಗೆ. ಅವರು ಹಾಡ್ಬೇಕು ಸರ್, ನೀವು ಒಂದು ಹಾಡಿ ಅಂದರು. ನಾನು ಹಾಡಿಲ್ಲ, ಇಲ್ಲ ಕೇಳ್ತೀನಿ, ಸ್ಟೇಜ್ ಸ್ವಲ್ಪ ಕಷ್ಟ ಅನ್ಸುತ್ತೆ. ಇಲ್ಲ ಸರ್ ನೀವು ಹಾಡಿ ಎಲ್ಲರೂ ಹಾಡಿ ಅಂದರು. ನಾನು ಮೊದಲನೇ ಹಾಡು ಅಲ್ಲ ಹಾಡಿದ್ದು 101 ನೆನಪು ಎದೆ ಹೇಳದಿಂದ ಬಂಧನ. ಅದನ್ನು ಹಾಡಿದೆ. ಫಸ್ಟು ಅದು ಲೈವಲ್ಲಿ ಇತ್ತು. ಅದು ಸ್ವಲ್ಪ ಕರೆಕ್ಟೇನು ಹಾಡೋಕ್ಕೊಂದು ಕಾನ್ಫಿಡೆನ್ಸ್ ಇತ್ತು. ಲೈವಲ್ಲಿತ್ತು. ಲೈವಲ್ಲಿ ಅದು ಹಿಂದಿನ ದಿನ ಪ್ರಾಕ್ಟೀಸ್ ಮಾಡಿದರು. ಇಲ್ಲಿ ಆ ಕಡೆ ಟಿಕೆಲ್ ಕಡೆ ಮಾಡಿದ್ವಿ. ಒಂದು ನಿಮ್ದು ಯಾವ ಶ್ರುತಿ ಸರ್ ಅಂದರು. ಶ್ರುತಿ ಗೊತ್ತಿಲ್ಲ. ತಂದು ಆಯಿತು ಹಾಡಿದ್ರು, ಮ್ಯಾಚ್ ಮಾಡಿದರು. ಸರ್ ನಿಮ್ದು F1 ಏನೋ ಹೇಳಿದರು, ಆಯಿತು ಅಂದ್ವಿ. ಅಷ್ಟೇ, ಆಯ್ತು ಬಿಡಿ ಸರ್ ಅಂದು. ಓ ಫುಲ್ ಕೇಳ್ಕೊಳ್ಳೇವಲ್ಲಪ್ಪ ನಾನು, ಏನಾಗುತ್ತೆ ಅನ್ಕೊಂಡಿದ್ವಿ ಅಲ್ಲಿ. ಆಮೇಲೆ ಹಾಡು ಕೇಳಿದ್ದಾನೆ, ತುಂಬ ಹಾಡು ಕೇಳಿ ತುಂಬ ಇಷ್ಟವಾದ ಹಾಡು ನನಗೆ. ಒಂದು ಕಾನ್ಫಿಡೆನ್ಸ್ ನನಗೆ ಯಾವತ್ತೂ ಒಂದು ಸಾರಿ ಮೈಂಡ್ ಬಂದ್ಬಿಟ್ರೆ ನನಗೆ ಕಾನ್ಫಿಡೆನ್ಸ್ ಮಾಡ್ತೀನಿ ಅನ್ನೋ ಇದರಲ್ಲಿ ಓದ್ವಿ. ಬಂಧನ ಸಿನಿಮಾ ಹಾಡು ಬರ್ತಾ ಈಗ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಆಡ್ತಾನೆ. ನಮ್ಮ ಯಡಿಯೂರು ಮೇಲೆ ನಿರೂಪಣೆ ಹಿಡಿದ್ರು. ನಾನು ನಮ್ಮ ರೋಷನ್ ಸೂರ್ಯ ಹಿಡಿದ್ದೆ. ಅಪ್ಪ ಎಲ್ಲಿ ಶುರು ಮಾಡೋದು, ಇಲ್ಲ ಸ್ವಲ್ಪ ಹೇಳ್ಕ್ಲು ನಿಮ್ಗೆ ಗಮನಿಸ್ತಾ ಇರ್ತೀನಿ, ಅವನ್ನ ಹಾಡ್ತೀನಿ ಅಂತ. ಇಲ್ಲ ನೀವು ಹಾಡ್ತಾ ಹಿಡಿತಾರಂತ. ಅದು
ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಈ ಹಾಡನ್ನು ಹೇಳಿದೆ, ನೀನು ಹಾಡು ತಗೊಂಡು ಚೆನ್ನಾಗಿ ಬಂತು ಹಾಡು ಅಂತ ಒಂದು ಕಾನ್ಫಿಡೆನ್ಸ್ ಬಂತು ನನಗೆ. ಅದು ಜಿ ಟಿ ದೇವೇಗೌಡರು ಇದ್ದದಲ್ಲಿ ಗೆಸ್ಟ್ ಇದ್ರು, ಮಂಡ್ಯ ರಮೇಶ್ ಅವರೆಲ್ಲ ಇದ್ರು. ವೈಡಿಯರ್ ಏನ್ರಿ ವೈಡಿಯರ್ ರಮೇಶ್ ಅವರೇ ಹಿಂಗಂತ ಅಂದ್ರು. ಸೊ ಅಲ್ಲಿಂದ ಶುರು ಮಾಡಿದೆ ನಾನು. ಹಂಗಾಗಿ ನಮ್ಮ ರುಚಿಕಣ್ ಟೀಮ್ ಅವ್ರಿಗೆ ಧನ್ಯವಾದ ಹೇಳ್ಬೇಕು, ಅವರ ಎಂಕರೇಜ್ಮೆಂಟ್. ಎಲ್ಲ ಅಂಕಲ್ ನೀವು ಮಾಡ್ತೀರಿ ಅಂತ ಹೇಳ್ತಿದ್ದೆ ಅವಾಗ. ನಂತರ ನಾನು ಈ ಪರಿಷತ್ನಲ್ಲಿ ಈ ಚಿ ಉದಯಶಂಕರ್ ಬಗ್ಗೆ, ಆರ್ ಎನ್ ಜಿ ಗೋಪಾಲ್ ಅವ್ರ ಸಾಹಿತ್ಯದ ಬಗ್ಗೆ ಆಡ್ಬೇಕಾದ್ರೆ ಒಂದಷ್ಟು ಹಾಡು ಆಡ್ತಾ ಇದ್ವಿ. ಸೊ ಅವರೆಲ್ಲ ಹಾಡ್ತಿದ್ರು, ನಂದು ಒಂದು ಹಾಡ್ತಾ ಇದ್ವಿ ಹೀಗೆ. ಹಾಗೆ ಅದನ್ನ ಬೆಳೆಸ್ಕೊಂಡು ಆ ಥರ ಗಾಯನ ಮಾಡ್ತೀವಿ. ಆಮೇಲೆ ಆನಂತರ ಏನು ಮಾಡಿದ್ವಿ, ನಮ್ಮ ವೈದ್ಯರ ಸೇವೆ ಸಹ ಒಂದು ಸಂಸ್ಥೆ ಮಾಡೋಣ ಅಂತಂದ್ರು. ನಮ್ಮ ವೈದ್ಯರ ಒಂದು ಸಂಸ್ಥೆ ಮಾಡಿದ್ದೀನಿ, ಗಾನ ವೈದ್ಯ ಲೋಕ ಅಂತೇಳಿ ಮೈಸೂರಿನಲ್ಲಿ. ಇದು 3ನೇ ವರ್ಷ ಎಂಟ್ರಿ. ಸುಮಾರು 10 ಕಾರ್ಯಕ್ರಮ ಆಲ್ರೆಡಿ ಮಾಡಿದ್ವಿ ನಾವು. ಅದರಲ್ಲಿ ಬಹುಶಃ ಎಲ್ಲಾ ತರದ ಹಾಡುಗಳನ್ನು, ಭಾವಗೀತೆ, ಚಿತ್ರಗೀತೆ, ನಮ್ಮ ಎಲ್ಲ ಡಾಕ್ಟರ್ಸು, ಮೋಸ್ಟ್ ಆಫ್ ಡಾಕ್ಟರ್ಸ್ ಗಳಿಗೆ ಹಾಡುವಂತ ಆಸಕ್ತಿ ಹೆಚ್ಚು ಇರುತ್ತೆ. ಅದು ಮೋಸ್ಟ್ಲಿ ನಿಮ್ಮ ಪ್ರೆಷರ್ ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ. ಒಂದು ಪ್ಲಸ್ ಏನಂತಂದ್ರೆ ತುಂಬಾ ಸಮಯ ಬೇಕಿಲ್ಲ ಅದಕ್ಕೆ, ಸ್ಟುಡಿಯೋನು ಬೇಕಿಲ್ಲ, ಇನ್ಸ್ಟ್ರೂಮೆಂಟ್ ಬೇಕಿಲ್ಲ, ಏನಿಲ್ಲ. ಕೇಳ್ತಾ ಮೈಂಡ್ ಅಲ್ಲಿ ಇದ್ರೆ ಕೇಳುವಾಗ ಅದನ್ನ ಕಾನ್ಸಂಟ್ರೇಷನ್ ಗಮನಿಸ್ತೀವಿ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ನಾವು ಹಾಡ್ಬೇಕಾದ್ರೆ ಎಕ್ಸ್ಪ್ರೆಷನ್ ಫೀಲ್ ಕೊಡ್ಬೇಕಲ್ಲ. ನಾನು ಇವತ್ತಿಗೂ ಅವಳೆ ಹೆಜ್ಜೆ ಸಿನಿಮಾದಲ್ಲಿ ಲತೆಯಿಂದ ತುಂಬಾ ಇಷ್ಟವಾದ ಹಾಡು. ನಾನು ಇನ್ನ ಹಾಡ್ತಿಲ್ಲ ಅಂತಂದ್ರೆ ಆ ಫೀಲಿನ ಕೊಡೋಕ್ಕಾಗ್ತಿಲ್ಲ ಅನ್ಸುತ್ತೆ, ಅಷ್ಟು ತುಂಬಾ ಇಷ್ಟ ನನಗೆ. ತುಂಬಾ ಇಷ್ಟವಾದ ಹಾಡು, ಕಾಡ್ತಾ ಇರ್ತದೆ ಅವಲ್ಲ ಎಸ್ಪಿ. ಅವು ಲಾಸ್ಟ್ ಒಂದು ಸೆಂಟೆನ್ಸ್, ಈ ಗುಡಿಯ ದೇವಿ ನೀನು, ಈ ತನುವ ಪ್ರಾಣ ನೀನು, ಬಾಳಲ್ಲಿ ನೆಮ್ಮದಿ ನಿನ್ನಿಂದ ಕಂಡೆನು. ಈ ಸೆಂಟೆನ್ಸ್ ಬಂದಾಗ ಒಂಥರ ಭಾವುಕ ಆಗ್ಬಿಡ್ತೇನೆ, ಅಷ್ಟು ಫೀಲ್ ಇದೆ ಹಾಡಿನಲ್ಲಿ. ಅಂದ್ರೆ ಒಂದು ಹಾಡು ನಮ್ಮೊಳಗೆ ನಮ್ಮನ್ನ ಕರಗಿಸ್ಬಿಡುತ್ತೆ, ಮೈ ಮರೆಸುತ್ತೆ. ಅದು ಸಾಹಿತ್ಯಕ್ಕಿರೋ ತಾಕತ್ತು. ಆ ಕಾರಣಕ್ಕೆ ಹಾಡುಗಳು ತುಂಬಾ, ಡಾಕ್ಟರ್ಸ್ ಅಷ್ಟೇ ಈ ಕಾರಣಕ್ಕೆ ಹೆಚ್ಚು ಇಷ್ಟಪಡ್ತಾರೆ. ನೀವು ನಿಮಗ್ ಗೊತ್ತಿಲ್ಲದಂತೆ ನಿಮ್ಮ ಆಸಕ್ತಿನ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀರ. ಸಾಕಷ್ಟು ಪ್ರಶಸ್ತಿಗಳು ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ. ಮೊದಲಿಗೆ ಸಿಕ್ಕಂತ ಪ್ರಶಸ್ತಿ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ ಈ ಪ್ರಶಸ್ತಿ ನಂಗೆ ಬರುತ್ತೆ ಅಂತ ಅನ್ನೋದು ಯಾವ್ದು? ನಾನು ಸಾಮಾನ್ಯವಾಗಿ ಪ್ರಶಸ್ತಿ ಬಗ್ಗೆ ಅಷ್ಟು ಇದು ಕೊಡ್ತಿರ್ಲಿಲ್ಲ. ಆಮೇಲೆ ಸಾಹಿತ್ಯ ಕ್ಷೇತ್ರ ತುಂಬಾ ಗಣನೀಯ ಸಾಧನೆ ಮಾಡಿ ಅಂತವನು ಅಲ್ಲ, ಹಾಗಾಗಿ ಪ್ರಶಸ್ತಿ ಸ್ವೀಕಾರ ಮಾಡೋದು ಕಷ್ಟ. ನಾನು ಮೊದಲಿಗೆ ಒಂದು 20-25 ವರ್ಷ ನಾನು ವೃತ್ತಿಯನ್ನು ತುಂಬಾ ಗಂಭೀರ ಮಾಡೋಂಥವು. ಯಾಕೆಂದ್ರೆ ಸರ್ಕಾರಿ ಕೆಲಸ ಮಾಡಿ ಸರ್ಕಾರಿ ಕೆಲಸಕ್ಕೆ ನ್ಯಾಯ ಒಲಿಸ್ಬೇಕು ಅಷ್ಟು, ಇದು ಸಬ್ಸಿಡಿ ಅಷ್ಟೇ ಪ್ರವೃತ್ತಿ. ಆಮೇಲೆ ವೃತ್ತಿನಲ್ಲಿ ತುಂಬಾ ಸೀರಿಯಸ್ ಆಗಿ ವೃತ್ತಿಯನ್ನು ಮಾಡ್ತಾ ಇದ್ದೆ. ನನಗೆ 2007ರಲ್ಲಿ ಒಬ್ಬ ಶ್ರೇಷ್ಠ ಪಶುವೈದ್ಯ ಪ್ರಶಸ್ತಿ ಅಂತ ಕೊಟ್ಟರು ನಮ್ಮ ಕರ್ನಾಟಕ ಸಂಘದಿಂದ. ಅದು ತುಂಬಾ ಖುಷಿ ಕೊಡ್ತು, ನಮ್ಮ ಇಲಾಖೆಯಲ್ಲಿ ಇದು ಮಾಡಿ ಬಂದಿದ್ದಕ್ಕೆ. ಆಮೇಲೆ ಒಂದು ಡೆಲ್ಲಿ ಒಂದು ಸಂಸ್ಥೆ ನನಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಕೊಡ್ತು, ಈ ವೆಟರ್ನರಿ ಪ್ರೊಫೆಷನ್ ಗ್ರಾಮಾಂತರ ಹೈನುಗಾರಿಕೆ ಕ್ಷೇತ್ರಕ್ಕೆ ಅಂತೇಳಿ ಒಂದು ಅವಾರ್ಡ್ ಬಂತು. ನಂತರ ಹೀಗೆ ಬರ್ತಾ ಇತ್ತು. ಲಿಟ್ರೇಚರ್ ಫೀಲ್ಡ್ಗೆ ಎಂಟ್ರಿ ಆಗ್ತಾ ಆದ್ಮೇಲೆ ಈ ಸಂಘಟನೆ ಕ್ಷೇತ್ರ ಕಾರಣಕ್ಕೆ ಬೇರೆ ಬೇರೆ ಪ್ರಶಸ್ತಿಗಳು ಬಂದಿದ್ದಾವೆ. ಬಹಳ ಮುಖ್ಯವಾಗಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ 2007ರಲ್ಲಿ ಬಂದಿತ್ತು, 70 ಇಯರ್ಸ್ ಬ್ಯಾಕೆ. ಅದು ತುಂಬಾ ಖುಷಿ ಕೊಡ್ತು. ಮೊದಲೇ ಗೌರ್ಮೆಂಟ್ ಅವಾರ್ಡ್ ಅಂತ ಹೇಳಿ 1,000 ಕ್ಯಾಶ್ ಅವಾರ್ಡ್ ಅದಕ್ಕೆ. ಅವಾಗ ತುಂಬಾ ಖುಷಿ ಅನಿಸ್ತು ಆ ಥರದ್ದು. ಅದರ ನಂತರ ಬಹುಶಃ ನನಗೆ ನಾನು ತುಂಬಾ ಸಾರ್ಥಕತೆಯನ್ನು ಕಂಡುಕೊಂಡಿದ್ದ ಧನ್ಯತೆ ಅಂತಂದ್ರೆ, ಸಾಹಿತ್ಯ ಜಿಲ್ಲಾಧ್ಯಕ್ಷನಾಗಿ ನಾನು ಬೇರೆ ಬೇರೆ ಅಂತ ಕೆಲಸ ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳು ಬೇರೆ ಬೇರೆ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ಕುವೆಂಪು ಸಾಹಿತ್ಯ ರತ್ನ ಪ್ರಶಸ್ತಿ ಅಂತ ಇರ್ಬೋದು, ಹೂವಿಲೆಗೊಳ ನಾರಾಯಣ ಸಾಹಿತ್ಯ ಪ್ರಶಸ್ತಿ, KS ನಿಸಾರಮ್ಮ ನಿತ್ಯೋತ್ಸವ ಪ್ರಶಸ್ತಿ, ಈ ಥರ ಸಾಕಷ್ಟು ಪ್ರಶಸ್ತಿಗಳ ಬಗ್ಗೆ ನಾನು ಕುವೆಂಪು ಯಾವಾಗ ಹೇಳ್ತಾರೆ ಪ್ರಶಸ್ತಿ ಬಗ್ಗೆ ಅಷ್ಟು ಇದನ್ನು ಕೊಡಕ್ಕೆ ಹೋಗಲ್ಲ, ನಾನು ಮಹತ್ವ ಕೊಡಕ್ಕೆ ಹೋಗೋದಿಲ್ಲ. ಬಹಳ ಮುಖ್ಯವಾಗಿ ಇವತ್ತು ಸಂದರ್ಭಕ್ಕೆ ನನ್ನ ಈ ಕನ್ನಡ ಸೇವೆಯನ್ನು ಗುರುಸಿ ಇಷ್ಟು ವರ್ಷ ನಾನು 30 ವರ್ಷ ಏನು ಕೆಲಸವನ್ನು ಮಾಡಿದ್ವಿ. ಸಾವಿರಾರು ಭಾಳ ಸುಲಭವಾಗಿ ಹೇಳ್ತಾ ಇದ್ದೀನಿ. ಈ 30 ವರ್ಷದಲ್ಲಿ
1000 ಕಾರ್ಯಕ್ರಮಗಳಿಗೂ ಹೆಚ್ಚು ಮಾಡಿದೀನಿ ಕನ್ನಡ ಕಾರ್ಯಕ್ರಮ ಮೈಸೂರು ನಿಮ್ಗೆ ಜಿಲ್ಲೆ ಅದ್ ಮಾಡಿರೋದೇ ಅನ್ನಿಸ್ತಾ ಇಲ್ಲ, ನಾನು ಅದು ಕಮ್ಮಿ ಅಂತ ನಿಮ್ಮ ಲೆಕ್ಕದಲ್ಲಿ ಅದ್ರ ಲೆಕ್ಕ ಹಾಕಿದಾಗ ಗೊತ್ತಾಗುತ್ತೆ ಪಟ್ಟಿ ಸ್ವಲ್ಪ ಹೌದೌದೌದೌದು. ನನ್ನ ಅಧ್ಯಕ್ಷ ಅವಧಿನಲ್ಲೇ 715ಕ್ಕೂ ಹೆಚ್ಚು ಕಾರ್ಯಕ್ರಮ ಅಂತ ಅಂದ್ರೆ ಹಾಗಾಗಿ ಬಹುಶಃ ಒಂದು 12 ತಾಲೂಕು ಸಮ್ಮೇಳನ, ಒಂದು 7-8 ಜಿಲ್ಲಾ ಸಮ್ಮೇಳನ, ಈಗಾಗಲೇ ಹೇಳಿದ ಒಂದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ 2017ರಲ್ಲಿ 8,000 ಕಾರ್ಯಕ್ರಮದ ಹಿಡಿದು ಅಖಿಲ ಭಾರತ ಸಮ್ಮೇಳನದಲ್ಲಿ 8 ಕೋಟಿ ಕಾರ್ಯಕ್ರಮ ಅದು. 8 ಕೋಟಿ. ಹಾ, ಅಲ್ಲಿ ಅಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ 80,000 ಜನ, 80 ಜನ ಇರ್ಬೋದು, 8,000 ಇರ್ಬೋದು, 80,000 ಲಕ್ಷಾಂತರ ಜನ ಇದ್ರು ಆ ಕಾರ್ಯಕ್ರಮದಲ್ಲಿ. ಅಷ್ಟು ಕಾರ್ಯಕ್ರಮ ಸಂಘಟನೆ ಮಾಡೋದು ಒಂದು ಅನುಭವ ನನಗೆ ತೃಪ್ತಿ ಕೊಟ್ಟಿದೆ. ಬಹುಶಃ ಆ ಕಾರಣಕ್ಕೆ ನನಗೆ ಸಾಹಿತ್ಯ ಸಾಕಷ್ಟು ನನ್ನ ಲೆಕ್ಕಕ್ಕೆ ನಾನೊಬ್ಬ ದೊಡ್ಡ ಸಾಹಿತಿ ಅನ್ನೋದಕ್ಕಿಂತ ಬಹಳ ಮುಖ್ಯವಾಗಿ ಒಬ್ಬ ಕವಿಯಾಗಿ ನಾನು ಕವಿಯಾಗಿ ಒಂದು 2 ಕವನ ಸಂಕಲನ ತಂದಿದ್ದೀನಿ. ಕವಿತೆ ಬಗ್ಗೆ ಒಂದು 2 ನಿಮಿಷ ಹೇಳ್ಬಿಡ್ತೀನಿ. ಕವಿತೆನಲ್ಲಿ ನನಗೆ ಯಾವಾಗಲೂ ಒಂದು ಕುತೂಹಲ ಇರ್ತಾ ಇತ್ತು. ಎಲ್ಲ ಥರದ ಕವಿತೆಗಳು ಬಂದಿದ್ದಾವೆ. ನಾನು ರಾಜಕಾರಣ ನೋಡ್ತೀನಿ ಅಂತಿದ್ದಲ್ಲ, ಈ ರಾಜಕಾರಣ ಕವಿತೆ ಒಗ್ಗಿಸ್ಬೋದು ಅಂತ ಹೇಳಿ ಒಂದು ಪ್ರಯೋಗ ಮಾಡಿದ್ವಿ. ರಾಜಕಾರಣ ಬಗ್ಗೆ ಒಂದು ಕವನ ಸಂಕಲನ ಮತಾಭಿಮತ ಅಂತೇಳಿ 2015ರಲ್ಲಿ ಮಾಡಿದ್ವಿ. ಅದಕ್ಕೆ ನನ್ನ ಬಹಳ ಪ್ರೇರಣೆ ಕೊಟ್ಟಂಥವ್ರು ದೇಜಗೌ ಅವರು, ಪ್ರೊಫೆಸರ್ ದೇಜಗೌ, ಕುವೆಂಪು ನೇರಸಿಸಿರು, ತುಂಬ ಕರ್ನಾಟಕ ರತ್ನ ದೇಜಗೌ. ಅವ್ರ ಹಿಂಗೆ ಹೇಳಿದಾಗ ನಿನಗೆ ಆಸಕ್ತಿ ಮಾಡು ನೀನು ಅಂತಂದ್ರು. ಗುರುಗಳೇ ರಾಜಕಾರಣ ಬಗ್ಗೆ ಧೈರ್ಯ ಇದೆ, ಬರೀ ನೀನು ನಾನು ಇರ್ತೀನಿ ಅಂತೇಳಿ ಮುನ್ನುಡಿ ಬರ್ಕೊಟ್ರು ದೇಜಗೌ. ನೀವ್ ಹೇಳ್ತಾ ಇರೋ ಕವಿಗಳ ಹೆಸರುಗಳಿದ್ರೆ ನಾನು ಇವ್ರದ್ದು ಪದ್ಯ ಇದನ್ನ ಓದಿದ್ದೀನಲ್ವಾ, ಇದು ಕವನ ಎಷ್ಟು ಅಂತಂದ್ರೆ ನಿಜವಾಗ್ಲೂ ನಾನು ಓದಿರುವಂತ ಪುಸ್ತಕದಲ್ಲಿ ಇದ್ದಂತ ಹೆಸರುಗಳನ್ನ ಕೇಳ್ತಿದ್ದೀನಿ, ನೀವು ಅವ್ರನ್ನೆಲ್ಲ ನೋಡಿದೀರ, ಅವ್ರ ಜೊತೆ ಇದೆ, ಒಡನಾಟ ಇದೆ. ಅಲ್ಲ, ನನ್ನ ಪುಣ್ಯ ಅಂತ ಹೇಳ್ಬೋದು. ನನಗೆ 56 ಇಂತೆಲ್ಲ ದೊಡ್ಡ ದೊಡ್ಡ ಇವ್ರನ್ನ ಹತ್ರದಿಂದ ನೋಡಿ ಗಮನಿಸಿರೋದು ಖುಷಿ ಅನ್ಸುತ್ತೆ ನನಗೆ. ನಾನು ಇವ್ರನ್ನ ಭೇಟಿ ಮಾಡಿದ್ ನನಗೆ ಆಕ್ಚುಲಿ ಖುಷಿ ಆಗ್ತದೆ, ಯಾಕಂದ್ರೆ ನಾನು ಆ ಹೆಸರುಗಳನ್ನೆಲ್ಲ ಕೇಳ್ತಿದ್ದೆ, ಹೇಗಿರ್ಬೋದಿತ್ತು ಇವರು, ಹೇಗ್ ಮಾಡ್ತಾ ಇದ್ರು, ಹೇಗೆ ಈ ವಿಚಾರಗಳು ಅವ್ರ ಆಲೋಚನೆಯಲ್ಲಿ ಬರ್ತಿತ್ತು ಅಂತ. ಬಟ್ ಅಂತವ್ರ ಜೊತೆ ನೀವು ಒಡನಾಡ ಅವರು ಒಂದು ಪ್ರೆಸರ್ ಮಾಡಿದ್ರು, ಇಲ್ಲ ನೀನು ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ಮೊದಲೇ ಒಂದು ಬುಕ್ ತರಬೇಕು, ಇನ್ನೊಂದಷ್ಟು ಬುಕ್ ಬರೀಬೇಕು, ಸಾಹಿತ್ಯದ ಬಿಡಬಾರದು ನೀವು ಅಂತ ಪ್ರೆಸರ್ ಮಾಡಿದ್ರು. ಈ ಒತ್ತಡದಲ್ಲಿ ಕೂಡ ಕವಿತೆ ಬರಿತಾ ಇದ್ದೆ. ನನಗೆ ಯಾವಾಗಲೂ ಒಂದು ವಿಭಿನ್ನತೆ ಇರ್ತದೆ, ವಿಭಿನ್ನವಾಗಿ ಮಾಡಬೇಕು ಅಂತೇಳಿ. ಸೊ ನಾನು ಏನೇ ನೋಡ್ತಾ ಇದ್ದೆಲ್ಲ ಗಮನಿಸ್ತಾ ಇದ್ವಿ. ಸಿನಿಮಾಗಳು ನೋಡ್ತಿದ್ವಿ, ರಾಜಕಾರಣ ನೋಡ್ತಿದ್ವಿ, ಹಳ್ಳಿ ಕೃಷಿಕರ ಬದುಕನ್ನು ನೋಡ್ತಾ ಇದ್ವಿ, ಸಾಹಿತಿಗಳ ಪ್ಲಸ್ ನೆಗೆಟಿವ್ ಎರಡೂ ನೋಡ್ತಾ ಇದ್ವಿ, ಸಂಘಟಕ ಸಮಸ್ಯೆ ಎಲ್ಲ ಗೊತ್ತಿತ್ತು. ನನಗೆ ವಿಭಿನ್ನವಾಗಿ ರಾಜಕಾರಣ ಬಗ್ಗೆ ಯಾಕೆ ಕವಿತೆ ಬರೀಬಾರ್ದು ಅನಿಸ್ತು. ರಾಜಕಾರಣ ಬಗ್ಗೆ ಕವಿತೆ ಬರೆದು ಅಂದೇನು ಬರ್ತಿರ್ಲಿಲ್ಲ, ಬರೆದಿದ್ರು. ಆದರೆ ನಮ್ಮ ಪ್ರೊಫೆಸರ್ ಅರವಿಂದ್ ಮಲಗತ್ತಿ ಸರ್ ಒಂದು ಮಾತನ್ನು ಹೇಳಿದ್ರು ನನ್ನ ಬುಕ್ ಕೊಟ್ಟಾಗ, ರಾಜಕಾರಣದ ಬಗ್ಗೆ ಬಿಡಿ ಬಿಡಿ ಕವಿತೆಗಳು ಬರೆದಿರೋ ನೋಡಿದ್ದೀನಿ, ಸಂಪೂರ್ಣ ರಾಜಕಾರಣ ಕವನ ಸಂಕಲನದ ಇರುವಂತ ಇದೇ ಮೊದಲು ಅಂತ ಹೇಳಿದ್ರು. ಮತಾಭಿಮತ ಅಂತೇಳಿ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ವಿ. ಅದನ್ನ 2015ರಲ್ಲಿ ಸ್ಪೀಕರ್ ರಮೇಶ್ ಕುಮಾರ್ ಬಿಡುಗಡೆ ಮಾಡಿದ್ರು ರಾಣಿ ಬಹದ್ದೂರ್ ಸಭಾಂಗಣದಲ್ಲಿ. ಸ್ಪೀಕರ್ ರಮೇಶ್ ಕುಮಾರ್ ಕೇಳಿದ್ರು, ತುಂಬಾ ವಾಗ್ಮಿಗಳು, ತುಂಬಾ ಅಥಾರಿಟೇಟಿವ್ ಮಾತಾಡ್ತಾರೆ. ಅವರು ನನ್ನ ವಿಡಂಬನೆ ನೋಡಿ ತುಂಬಾ ಖಾರವಾದ ಅಭಿಪ್ರಾಯಗಳ ಮೂಲಕ ತುಂಬಾ ಚೆನ್ನಾಗಿ ಅದನ್ನ 1.5 ಗಂಟೆ ಮಾತಾಡಿದ್ರು. ಕೂರ್ತಿ ಮಾತಾಡಿ ಪ್ರೊಫೆಸರ್ ಸಿ ನಾಗಣ್ಣ ಇದ್ರು, ಅವ್ರಿಗೆ ಸಿಕ್ಕಿದ 10 ನಿಮಿಷ 1.5 ಗಂಟೆ ಒಬ್ಬರೇ ಮಾತಾಡಿದ್ರು. ಅಂದ್ರೆ ಇಷ್ಟು ಸ್ಟಫ್ ಇದೆ ಇದರಲ್ಲಿ. ತುಂಬಾ ನಾನು ಅದರಲ್ಲಿ ಏನ್ ಹೇಳಿಕ್ ಹೋಗಿದ್ದೀನಿ ಅಂತಂದ್ರೆ, ಆ ಕವನ ಸಂಕಲನದಲ್ಲಿ ಮತಾಭಿಮತ ಅಂತೇಳಿ, ಮತ ನಾವು ಓಟ್ ಹಾಕ್ತೀವಲ್ಲ, ಅದಾದ್ಮೇಲೆ ನಮ್ಮ ಅಭಿಮತ ಏನಿರ್ತವೆ, ಓಟೋರ್ಗೆ ನಿರೀಕ್ಷಣೆ, ಅಪೇಕ್ಷೆಗಳು, ನಿರೀಕ್ಷಣೆ ಏನಿದಾವೆ, ಏನಾಗ್ತಿದೆ, ಇಂದಿನ ರಾಜಕಾರಣ ಆಗಿತ್ತು, ಇವತ್ತು ಯಾವ ತರ ನಡೀತಿದೆ, ವರ್ತಮಾನ ಯಾವ ತರ ಹೋಗ್ಬೋದು, ಸರಿಪಡಿಸಿದ ವಿಧಾನ ಹೇಗೆ, ಅಂದ್ರೆ ಒಂದಷ್ಟು ಒಳಪುಗಳು ಈ ತರ ಇರಬೇಕು ಅಂತ ಒಬ್ಬ ಕವಿ ಯಥಾಸ್ಥಿತಿ ಯಾವುದೇ ಸಂದರ್ಭ ಹೇಳೋದಲ್ಲ, ಅದಕ್ಕೊಂದು ಪರಿಹಾರ ಹೇಳ್ಬೇಕು, ಮಾರ್ಗಗಳು ಹೇಳ್ಬೇಕು. ಅದನ್ನ ಕುರಿತ ಕವನ ಸಂಕಲನ ಅದು. ತುಂಬಾ ಖುಷಿ ಕೊಡೋ ಸಂಕಲನ ಅದು ನಮ್ಮ ದೇಜಗೌ ಅವರು ತುಂಬಾ ಒತ್ತಾಯ ಮಾಡಿ ಮಾಡಲೇಬೇಕು ಅಂತೇಳಿ ಒಂದು ಕವನ ಸಂಕಲನ ಬಂದ್ರು. ಅಂದ್ರೆ ಯಾವುದೇ ಮಾಡೋ ಒಂದು ವಿಶೇಷತೆ ಇರಬೇಕು ಅಂತ ಹೇಳಿ ಆ ಕಾರಣಕ್ಕೆ ಹೇಳಿದೆ. ವಿರಾಜಮಾನ ಒಂದು ಪುಸ್ತಕವನ್ನ ಹೇಗೆ ಅದು ಹುಟ್ಟಿದ್ದು ಹೇಗೆ ಹೇಳಿದ್ವಿ, ಅವರೆಲ್ಲ ಒಡನಾಟ ಹೇಗೆ ಸಾಧ್ಯವಿಲ್ಲ ನಮಗೆ. ನನಗೆ ಇವ್ರು ಒಡನಾಟವೆಲ್ಲ ಒಂದು ದಾಖಲೆ ಮಾಡ್ಬೇಕಲ್ಲ ಅಂದ್ಬಿಟ್ಟು ಫೋಟೋಸ್ ಎಲ್ಲ ಇತ್ತು. ಪ್ರತಿಯೊಂದು ಫೋಟೋಸ್ ಪ್ರಿಂಟ್ ಹಾಕಿ ಹಾಗೆ ಇಟ್ಕೊಳ್ತಿದ್ವಿ. ನಮ್ಮ ಸ್ನೇಹಿತರು, ನಮ್ಮ ಜಯಪ್ಪ ಹೊನ್ನಾಳಿ ಅವರು ಇರ್ಬೋದು, ನಮ್ಮ ಮಡಿಕೆರೆ ಗೋಪಾಲ್ ಅವರು, ನಮ್ಮ ಸತೀಶ್ ದೇವರೇಗೌಡಂತೆ ಅವರೆಲ್ಲ ಹೇಳಿದಾಗ, ಅವರು ನಮ್ಮ ರಂಗನಾಥ್ ಮೈಸೂರು ಅವರೆಲ್ಲ, ರಾಜಣ್ಣ ಇಷ್ಟೊಂದು ಫೋಟೋ ಇಟ್ಕೊಂಡು ಏನ್ ಮಾಡ್ತೀವಿ, ಒಂದು ಇದನ್ನ ಮಾಡುವ, ಸಂಪುಟ ತರ ಮಾಡೋಣ ಅಂತಂದ್ರು. ಆಮೇಲೆ ಇನ್ನು ಕೆಲವರು ಹೇಳಿದ್ರು, ಯಾಕೆ ನಿಮ್ಗೆ ಮುಂದೆ 50 ಅಂತೀರ, ಒಂದು ಬುಕ್ಕೆ ತಂದ್ಬೋಣ ಕಮ್ಮಿ. 50ಕ್ಕೆ ಬೇಡಪ್ಪ, 50 ತುಂಬಾ ಚಿಕ್ಕ ವಯಸ್ಸಾಗಿತ್ತು. ನಾವು ಸಾಮಾನ್ಯ 50 ಕಡಿಮೆ ಮಾಡೋದು, ಒಂದು 60, 75 ಮಾಡ್ತಾರೆ, 50 ತುಂಬಾ ಕಡಿಮೆ ಆಯ್ತು. ಇಲ್ಲ ಮಾಡ್ಬೋದು, ಯಾಕೆ ದಾಖಲೆಗಳಿದಾವೆ, ನೀವು 50ಕ್ಕೆ ದಾಖಲೆಂದಷ್ಟು ಸಾಕಷ್ಟು ಮಾಡೇ ಬಿಡಿದಿರಿ, ನೀವು ಆ ಬುಕ್ ಬರುವಂತ ಮಟ್ಟಿಗೆ ಮಾಡಿ ಅಂತ ಹೇಳಿದ್ರು. ಆಮೇಲೆ ಅವ್ರು ಮಾತಾಡಿದಂತ CPK ಸರ್ಗೆ ಯಾರಿಗ ಹೇಳಿದ್ರು ನಿಂಗೆ ಅಂತೇಳಿ, ಆಯ್ತು ನಾನು ಗೌರವ ಸಂಪಾದಕನ ಮಾಡ್ತೀನಿ, ಮಾಡಿ ನೀವು ನಾನು ಗೈಡ್ ಮಾಡ್ತೀನಿ. ನಾವು ರಾಷ್ಟ್ರೀಯ ಕಲಾಂಬ ನಮ್ಮ ಹಿರಿಯ ರಂಗಕರ್ಮಿಗಳು, ಅವರು ಅದಕ್ಕೆ ಸಂಪಾದಕರಾಗಿದ್ರು. ಪ್ರೊಫೆಸರ್ CPK, ಡಾಕ್ಟರ್ ಮಳಲಿ ವಸಂತ್ ಕುಮಾರ್, ಪ್ರೊಫೆಸರ್ ದೊಡ್ಡರಂಗೇಗೌಡರು ಅವರೆಲ್ಲ ನಮ್ಮ ಕವಿತೆನೂ ಕೂಡ ಬರೆದಿದ್ದಾರೆ.
ಅದು ದೊಡ್ಡ ಪುಣ್ಯ, ನನ್ನ ಭಾಗ್ಯ ಅದು. ಓಕೆ. ಪುಣ್ಯ. ಅವರೆಲ್ಲ ಕವಿತೆಗಳು ಮತ್ತು ನನ್ನ ಬಗ್ಗೆ ನಾನು ಕಂಡ ಹಾಗೆ ಮೈಸೂರಿನ ಪ್ರೊಫೆಸರ್ ಲೇಖಕರು, ಸಾಹಿತಿಗಳು, ಗಂಗೋತ್ರಿಯಿಂದ ಹಿಡಿದು ಬೇರೆ ಬೇರೆ ನಮ್ಮ ನೋಡುವಂಥವು ಎಲ್ಲರೂ ಕತೆ ಮೂಲಕ, ಕವಿತೆಗಳ ಮೂಲಕ, ಲೇಖನದ ಮೂಲಕ ನನ್ನ ಕಟ್ಕೊಡೋದು ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ CPK ವಿರಾಜಮಾನ ಅಂತ ಒಂದು ಹೆಸರನ್ನು ಕೊಟ್ಟಿದ್ರು. ಓಕೆ. ನಮ್ಮ ವಾಸು ಸರ್ ಹಿಂದೆ MLA ಆಗಿದ್ರು, ಅವರು ಅದರ ಅಧ್ಯಕ್ಷತೆ ವಹಿಸ್ಕೊಂಡಿದ್ರು. ಒಂದು ವಿರಾಜಮಾನ ಅಂತ ಅಭಿನಂದನಾ ಗ್ರಂಥ 50ನೇ ವರ್ಷ ತಂದಿದ್ದು, ಅದು ನನ್ನ ಪುಣ್ಯ ವಿಶೇಷ ಅನ್ಕೊಳ್ತೀನಿ. ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರೋಕೆ ನನ್ಗೆ ಈಗಲೇ ಇಷ್ಟ ಇಲ್ಲ, ಬಟ್ ಬರಲೇಬೇಕು, ಸಮಯದ ಅಭಾವ. ಇಷ್ಟು ಒಡನಾಟಗಳನ್ನೆಲ್ಲ ಇಟ್ಕೊಂಡು ನೀವು ಒಂದಷ್ಟು ಆಲೋಚನೆಗಳನ್ನೆಲ್ಲ ಮಾಡಿ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಕುಟುಂಬದವರು, ಸ್ಪೆಷಲಿ ಮಡದಿ ಮಗಳು ಸಪೋರ್ಟ್ ಹೇಗೆ ನಿಮ್ಮ ಆದ್ರೆ? ವೃತ್ತಿ ನಮ್ದು ಎಸೆನ್ಷಿಯಲ್ ಸರ್ವಿಸ್, ಟೈಮ್ ಹೇಳಕ್ಕಾಗಲ್ಲ ವೃತ್ತಿನಲ್ಲಿ. ಅದ್ರ ಜೊತೆ ಇದನ್ನು ಮೈಂಟೈನ್ ಮಾಡ್ತಾರೆ, ಇದು ಬಹಳ ಎರಡೂ ಕಷ್ಟ. ಬಟ್ ನನಗೆ ನಮ್ಮ ಇಲಾಖೆಯಲ್ಲಿ ತುಂಬಾ ಎಂಕರೇಜ್ಮೆಂಟ್ ಮಾಡ್ತಾ ಇದ್ರು. ನಾನು ಪರಿಷದ ಅಧ್ಯಕ್ಷ ಸಂದರ್ಭದಲ್ಲಿ 16-20 ಮೈಸೂರಿನಲ್ಲಿ ಇದ್ದೆ. ಇಲ್ಲಿ ನಮ್ಮ ಚಾಮುಂಡಿ ಬೆಟ್ಟ ತಪ್ಪಲ ಪಿಂಜರಾಪುರದಲ್ಲಿ ಅಲ್ಲಿ ವರ್ಕ್ ಮಾಡ್ತಿದ್ವಿ. ಅಲ್ಲಿ ಆ ಸಂಸ್ಥೆಯ ಜಾನುವಾರುಗಳು ಅಷ್ಟೇ ನೋಡ್ಕೊಳ್ತಾ ಇದ್ವಿ, ಹೊರಗಡೆ ಒತ್ತಡ ಇರಲಿಲ್ಲ. ಹಾಗಾಗಿ ನೀನು ಅಲ್ಲೇ ಮಾಡಿದ್ರೆ ಈ ಕೆಲಸ ಮಾಡ್ಬೋದು ಅಂತೇಳಿ ಒಂದು ಅವಕಾಶವನ್ನು ಕೊಟ್ಟಿದ್ರು. ಅದಕ್ಕೆ ನಮ್ಮ ಇಲಾಖೆಗೆ ಯಾವತ್ತೂ ನಾನು ನಮಸ್ಕರಿಸಲೇಬೇಕು. ನಮ್ಮ ಡಾಕ್ಟರ್ ಸುರೇಶ್ ಅಂತೇಳಿ ನಮ್ಮ ಉಪನಿರ್ದೇಶಕ ಮಾಡಿದ್ರಿಲ್ಲ, ತುಂಬ ಎಂಕರೇಜನ್ನು ಮಾಡ್ತಾ ಇದ್ರು. ಬಹುಶಃ ನಾನು ಎಲ್ಲ ಸಾಹಿತ್ಯ ಚಟುವಟಿಕೆಗೆ ಇಲಾಖೆ ಪರವಾಗಿ ಇಲಾಖೆ ಬಗ್ಗೆ ಇದು ಮಾಡ್ಕೊಂಡು ನಾನು ನೋಡಿ ನಿಮ್ಮ ಮುಂದುವರ್ಸೋದು. ಎಲ್ರಿಗೂ ಒಂದು ಫೀಲಿಂಗ್ ಅಂತಂದರೆ, ಸಾಕಷ್ಟು ಜನ 4,000 ಜನ ಡಾಕ್ಟರ್ಸ್ ಇದ್ದೀವಿ ನಾವು ಫೀಲ್ಡಲ್ಲಿ, ಎಲ್ಲರೂ ಇರ್ತಾರೆ. ಆದ್ರೆ ಒಬ್ಬರೇ ಬಹಳ ಅಪರೂಪ ನಿಮ್ಮ ಥರದವರು. ನಿಮ್ಮ ಹತ್ರ ಎಂಕರೇಜ್ ಮಾಡಬೇಕು, ನಮ್ಮ ಇಲಾಖೆಗೆ ಒಂದು ಗೌರವ ಬರ್ತೀವಿ ಮಾಡಿ ಅಂತ ಆ ಕಾರಣಕ್ಕೆ ಮುಂದುವರ್ಸ್ಕೊಂಡು ಬರ್ತಿದ್ವಿ. ನಮ್ಮ ಮನೆಯಲ್ಲಿ ನನಗೆ ಆಶ್ಚರ್ಯ, ನಮ್ಮ ಮನೆ ತುಂಬ ಓದ್ತಾ ಯಾವತ್ತೂ ಪರಿಷತ್ತಿಗೆ ಎಲೆಕ್ಷನ್ ಇಲ್ಲಿ ಅಂತ ಹೇಳಿದವ್ರು ನಮ್ಮ ಮನೆಯವರು. ನಿಮ್ಗೆ ಆಸಕ್ತಿ ಇದೆ, ಅಧ್ಯಕ್ಷರಾಗಿ ಕೆಲಸ ಮಾಡ್ಬೋದು ನೀವು ಮಾಡಿ ಮನೆ ಬಗ್ಗೆ ತಲೆ ನಾವು ನೋಡ್ಕೊತೀವಿ ಅನ್ನೋರು. ನನ್ನ ಮಗಳು ಸುಮ್ಮನೆ ಆಯ್ತು ಮಾಡಪ್ಪ ಅಂತ ಹೇಳು ಅಪ್ಪ ಅಂತ ಹೇಳಿ ಮಾಡ್ತಿದ್ವಿ. ಎಷ್ಟರ ಮಟ್ಟಿಗೆ ತೊಡಸ್ಕೊಂಡಿದ್ವಿ ಅಂತಂದ್ರೆ, ಬಹುಶಃ ಅವರು ನಾನು ಒಂದು 10-15 ವರ್ಷ ಒಂದು ಟ್ರಿಪ್ಪು ಕರ್ಕೊಂಡು ಹೋಗಿಲ್ಲ ನಾನು ನಮ್ಮ ಮನೆಯವರು ಅಷ್ಟರ ಮಟ್ಟಿಗೆ. ಯಾಕಂದ್ರೆ ಅವ್ರು ಬಿಸಿ ಇರ್ತಾರೆ, ಅವರು ಮೆಡಿಕಲ್ ಡಾಕ್ಟರ್, ಅವ್ರು ಬಿಸಿ ಇರ್ತಾರೆ. ಒಂದು ಭಾನುವಾರ ಲೀಡರ್ಸ್ ಇಲ್ಲೇ ಓಡಾಡ್ತೀವಿ, ಟ್ರಿಪ್ಪು ಕೂಡ ಕರ್ಕೊಂಡಿಲ್ಲ, ಅಷ್ಟೊಂದು ಒತ್ತಡ. ತುಂಬಾ ಭಾನುವಾರ ಅಂದ್ರೆ ಪ್ರೋಗ್ರಾಮ್ ಒಂದು, ಭಾನುವಾರ 2-3 ಒಂದೊಂದ್ಸಾರಿಗೆ ನಾವು ಭಾನುವಾರ ಲೀಡರ್ ಅಂತ ಕಳ್ತೀವಿ, ಭಾನುವಾರಕ್ಕೆ ಸಣ್ಣ ಫ್ರೀ ಎಲ್ಲ ಹಾಕೊಳ್ತೀವಿ ಅಂತಾರೆ. ಅಥವಾ ನಾವು ನಮ್ಮ ಕಾರ್ಯಕ್ರಮ ಮಾಡಬೇಕಿತ್ತು. ನಾನು 4 ಗಂಟೆ ಆದ ತಕ್ಷಣ ಪ್ರೋಗ್ರಾಮ್ ಯಾವತ್ತೂ ನಮ್ಮ ಪರಿಷತ್ನಲ್ಲಿ 4-5 ಗಂಟೆ ಕಾರ್ಯಕ್ರಮ ಮಾಡ್ತಿದ್ವಿ. ನಮ್ಮ ಆಫೀಸ್ ಅವ್ರು ಮುಗಿದ ತಕ್ಷಣ 5 ಗಂಟೆಗೆ ಇಲ್ಲಿರ್ತಿದ್ವಿ. ಬಹಳ ಜನ ಹೇಳೋರು, ಹೌದು ನಮ್ಮ ವೃತ್ತಿ ಮೊದಲು, ಇವತ್ತಿಗೂ ಕೂಡ ನನ್ನ ವೃತ್ತಿನೇ ಮೊದಲು. 2ನೇ ಸಾಹಿತ್ಯ ನನಗೆ, ಅದು ಮುಗಿಸಿ ಇಲ್ಲಿ ಬರ್ತಿದ್ವಿ. ಸೊ ಅಲ್ಲಿ ಹೊರಡುವಾಗಲೇ ಪ್ಲಾನ್, ನಾಳೆ ಏನ್ ಕಾರ್ಯಕ್ರಮ, ಇದೇನ್ ಮಾಡ್ಬೇಕು, ಇನ್ವಿಟೇಷನ್ ಹಿಂದೆ ಫಾರ್ಮಿಟಿ, ಮನೆ ಬರೋ 9 ಬರ್ತಿದ್ವಿ, ಎಲ್ಲ ನೋಡ್ಕೊಂಡು ಹೋಗ್ತಿದ್ವಿ. ನಮ್ಮ ಮನೆಯವರು ಡಾಕ್ಟರ್ HM ಚಂದ್ರಕಲಾ ಅಂತೇಳಿ, ನನ್ನ ಮಗಳು ವಿಸ್ಮಯ ಅಂತೇಳಿ, ಅವ್ರು ಸಾಫ್ಟ್ವೇರ್ ಇಂಜಿನಿಯರ್. ಈಗ ತುಂಬಾ ಎಂಕರೇಜ್ ಮಾಡ್ತಾ ಇದ್ರು. ಬಟ್ ಅವ್ನು ಸಾಕಷ್ಟು ಸಮಯ ಕೊಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಪಬ್ಲಿಕ್ ಸಮಯ ಸಾಕಷ್ಟು ಕೊಟ್ಟಿದ್ದೀನಿ ಅನ್ಸುತ್ತೆ. ಫಸ್ಟ್ ಕನ್ನಡಕ್ಕೂ ಸಮಯವನ್ನು ಕೊಟ್ಟೆ. ಕನ್ನಡದ ನನ್ನ ಕೈ ಹಿಡಿದಿದೆ. ಕುವೆಂಪು ಒಂದು ಮಾತನ್ನ ಹೇಳ್ತಾರೆ ಯಾವಾಗಲೂ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅಂತೇಳಿ. ಕಲ್ಪವೃಕ್ಷ ಬೇರೆ ಅರ್ಥ ಅಲ್ಲ. ನಾನು ಅನ್ಕೊಂಡಿದ್ದು ಈ ಸಮಾಜ ನಿನ್ನ ಗೌರವಿಸುತ್ತೆ, ಗುರ್ಸುತ್ತೆ ಅನ್ನೋದಕ್ಕೆ ಬಹುಶಃ ನಾನು ಸಣ್ಣ ನಿದರ್ಶನ ಅಂತ ನಾನು ಅನ್ಕೊಳ್ತೇನೆ. ಆ ಕಾರಣಕ್ಕೆ ಇವತ್ತು ಇಷ್ಟು ಸುದೀರ್ಘ ವರ್ಷಗಳ ನನ್ನ ಕನ್ನಡ ಸೇವೆಯನ್ನ ಪರಿಗಣಿಸಿ ನಮ್ಮ ಸರಗೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕ ಈ ಬರುವ ಜನವರಿ 17ಕ್ಕೆ ಸರಗೂರು ತಾಲೂಕು ನೂತನ ತಾಲೂಕಾದ ನಂತರ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ, ಆ ಒಂದು ಸಮ್ಮೇಳನಕ್ಕೆ ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆ ಮಾಡುವಂಥದ್ದು. ಅಭಿನಂದನೆಗಳು. ಧನ್ಯವಾದ. ಉದ್ದಪಟ್ಟಿಯಲ್ಲಿ ಈ ಒಂದು ಹೊಸ ಸೇರ್ಪಡೆ, ಇದು ದೊಡ್ಡ ಗೌರವ. ನಂದು ಪರಿಷತ್ ಅಧ್ಯಕ್ಷ ಸ್ಥಾನದ ಒಂದು ಗೌರವ ಆದ್ರೆ ಸಮ್ಮೇಳನಾಧ್ಯಕ್ಷ ಗೌರವ ಇದೆಯಲ್ಲ, ತುಂಬಾ ಪವಿತ್ರವಂತ ಕೆಲಸ. ಅದು ನಮ್ಮ ಸಾಹಿತ್ಯವನ್ನ, ನಮ್ಮ ಸಂಸ್ಕೃತಿಯನ್ನ ಅಥವಾ ನಮ್ಮ ಕನ್ನಡದ ಕೆಲಸವನ್ನು ನೋಡಿಕೊಡುವಂತ ಗೌರವ. ಆ ಮುಖಾಂತರ ನಾವು ಒಂದಷ್ಟು ನಾನು ಆಗ್ಲೇ ಹೇಳಿದೆ, ಸಂತೋಷದ ಸಂದೇಶ ಕೊಡ್ಬೇಕಂತೇಳಿ. ಇವತ್ತಿನ ಯುವ ಜನರಿಗೆ ಕನ್ನಡದ ಬಗ್ಗೆ ಏನ್ ಸಂದೇಶವನ್ನು ಕೊಡಬೇಕು, ಯಾವ ರೀತಿ ಕನ್ನಡ ಉಳಿಸುವ ನಿಟ್ಟಿನಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರ ಹೇಳುವಂತ ಒಂದು ಅವಕಾಶ ಅದು. ಆ ಕಾರಣಕ್ಕೆ ನಮ್ಮ ಸರಗೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲ ಸದಸ್ಯರಿಗೆ, ತಾಲೂಕಿನ ಮಹಾಜನತೆ ಈ ನಿಮ್ಮ ಮೂಲಕ, ನಿಮ್ಮ ಚಾನಲ್ ಮೂಲಕ ಅತ್ಯಂತ ಪ್ರೀತಿಯಿಂದ ಅವರಿಗೆ ಧನ್ಯವಾದಗಳು ಹೇಳಲಿಕ್ಕೆ. ನನಗೆ ನಿಮ್ಮ ಈ ಒಂದು ಜರ್ನಿಲಿ ಅನ್ಸಿದ್ದು, ನಾವು ಏನೇ ಇಷ್ಟಪಟ್ರು ಅದನ್ನ ಒಂದು ಸಮಯ ತನಕ ಹೋಲ್ಡ್ ಮಾಡಿ ಒಂದು ವೃತ್ತಿಯಲ್ಲಿ ಒಂದು ನೆಲೆ ಊರಿ ಅದನ್ನು ಜೊತೆಗೆ ತಗೊಂಡು ಹೋದ್ರೆ ನಾವು ಒಂದು ಎತ್ತರಕ್ಕೆ ಬೆಳೆಯೋದ್ರಲ್ಲಿ ಆಗತ್ತೆ ಅನ್ಸುತ್ತೆ. ಬುಡಾನೇ ಗಟ್ಟಿ ಇಲ್ಲ ಅಂತ ಅಂದ್ರೆ ಇದನ್ನ ಜೊತೆ ಕರ್ಕೊಂಡು ಹೋದ್ರೆ ಆಗಲ್ಲ. ಸೊ ನಮ್ಮ ಸ್ನೇಹಿತರು ಹೇಳುವಂತದ್ದು ಏನಂತಂದ್ರೆ, ನನ್ನ ಬಗ್ಗೆ ನಮ್ಮ ಚಂದ್ರಶೇಖರ್ ಒಂದು ಅಭಿನಂದನೆ ಮಾಡೋ ಹೇಳಿದ್ರು, ಇಲ್ಲ ನೀವು ಯಾವುದೇ ವಿಚಾರ ಎತ್ಕೊಂಡ್ರು ಅದಕ್ಕೊಂದು ತಾರ್ಕಿಕ ಕ್ರಾಂತಿ ನ್ಯಾಯ ದೊರಕಿಕೊಡ್ತೀರಿ, ಕಮಿಟ್ಮೆಂಟ್ ಇದೆ ನಿಮಗೆ, ಬದ್ಧತೆ ಇದೆ, ಪ್ರಬುದ್ಧತೆ ನಿಮಗೆ ಇರಲಿ ಅಂತ. ಬದ್ಧತೆ ಪ್ರಬುದ್ಧ ಎರಡೂ ಇದೆ.
ಆ ಕಾರಣಕ್ಕೆ ಈ ಕ್ಷಣಕ್ಕೆ ನೀವು ಒಂದು ರೀತಿ ಹೊಸ ದಾರಿ ಯಾವಾಗಲೂ ಒಂದು ಹೊಸ ಮಾದರಿ ಅಂತ ಹೇಳಿ ಅದು ನಿಜವಾಗ್ಲು ನನ್ಗೂ ನಿಮ್ ಜರ್ನಿ ಕೇಳಿದ್ಮೇಲೆ ಅನ್ಸಿದ್ದು ಫಸ್ಟ್ ಏನು ಏನಂತಾರೆ ಮೂಲ ಸಂಪನ್ನ ಏನೇನ್ ಬೇಕು ಅದೆಲ್ಲ ರೆಡಿ ಮಾಡಿ ನಮ್ಮ ಆಸಕ್ತಿಯನ್ನು ಜೊತೆಲಿ ಕರ್ಕೊಂಡು ಹೋದ್ರೆ ಎಲ್ಲವೂ ಒಂದು ಏನು ನದಿಗಳು ಹರಿದು ಹೇಗೆ ಸಮುದ್ರಕ್ಕೆ ಸೇರುತ್ತೋ ಹಾಗೆ ನಾವು ಸೇರ್ಬೋದು ಅಂತ. ಸರ್ ಇಷ್ಟೊತ್ತು ನಮ್ಮ ಕನ್ನಡದ ಬಗ್ಗೆ ಸಾಕಷ್ಟು ವಿಚಾರವನ್ನು ಮಾತಾಡಿದ್ವಿ. ನಾನು ಸ್ಪೆಷಲಿ ಖುಷಿ ಪಟ್ಟಿದ್ದೀನಂದ್ರೆ ನಾನು ಕೇಳಿದಂತಹ ನೋಡಿದಂಥ ಪದ್ಯಗಳನ್ನ ಬರೆದಿದಂಥ ಕವಿಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರಿ. ನಿಮ್ಮ ಒಂದು ಏನು ಜೀವನ ನಡೆದು ಬಂದ ಹಾದಿಯನ್ನ ಮುಕ್ತವಾಗಿ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಸರ್ ನಿಮ್ಗೆ ಹೇಗನ್ನಿಸ್ತು ಸರ್ ಇಷ್ಟೊತ್ತು ನಿಮ್ಮ ಬಿಡುವಿನ ಸಮಯ ಇಲ್ಲ ಒಂದು ಬಿಡುವು ಮಾಡಿಕೊಂಡು ಬಂದ್ರಿ ಕೃತಿಕಾ ಕುಟೀರಕ್ಕೆ. ಕೃತಿಕಾ ಕುಟೀರ ಒಂದು ಅವಕಾಶ ಕೊಡೋದಕ್ಕೆ ತುಂಬಾ ಧನ್ಯವಾದಗಳು. ಎಷ್ಟೆಲ್ಲ ಬಿಸಿ ಇದ್ರೂ ಕೂಡ ಬಿಸಿ ಪ್ರಶ್ನೆ ಬರೋದಿಲ್ಲ, ಒಂದು ಅವಕಾಶ ಇದು. ಸೊ ಸಾಮಾನ್ಯ ಜನ ತಲುಪುವಂಥ ನಿಟ್ಟಿನಲ್ಲಿ ನೀವು ಬಹುಶಃ ಹೊಸಬರನ್ನು ಹುಡುಕುವಂಥದ್ದು, ಆ ಮೂಲಕ ಅವರ ಒಂದು ಚಟುವಟಿಕೆಗಳ ಬಗ್ಗೆ ಗಮನಿಸಿ ಅದನ್ನು ಸಾರ್ವತ್ರಿಕವಾಗಿ ಹೇಳುವಂಥ ಇದೆಯಲ್ಲ, ಅದು ಒಂಥರ ಪವಿತ್ರವಾದ ಕೆಲಸ. ಮತ್ತು ನಾನು ಆಗಲೇ ಹೇಳಿದೆ, ಸಾಹಿತ್ಯಿಕ ಸಾಮಾಜಿಕ ಹೊಣೆಗಾರಿಕೆ ಇದು ಅಂತೇಳಿ ದೃಶ್ಯ ಮಾಧ್ಯಮದ ಹೊಣೆಗಾರಿಕೆ ಕೂಡ ಇದನ್ನು ಸಮರ್ಥವಾಗಿ ನಿಭಾಯಿಸ್ತಿದ್ದೀರಿ. ಸಾಕಷ್ಟು ವಿಚಾರ ಹೇಳ್ಬೋದು. ಮತ್ತೆ ನಾನು ಸಿನಿಮಾ ದಾಟಿಯಲ್ಲಿ ಹೇಳೋದಾದ್ರೆ, ಇವತ್ತಿಗೆ ಎಂಡಿಂಗ್ ಮಾಡೋದಾದ್ರೆ ಮತ್ತೆ ಬಂಧನದಲ್ಲಿ ಹಾಡು ಹೇಳ್ತಿದ್ದೆ ಅವಾಗಲೇ ನಾನು ನೋಡಿದ ನೆನಪು, ಅದನ್ನೇ ಉಲ್ಲೇಖ ಹೇಳಿದಾಗ ಇವತ್ತು ಸಂದರ್ಭ ತುಂಬಾ ಚೆನ್ನಾಗಿತ್ತು. ಆದರೆ ತುಟಿ ಮೇಲೆ ಬಂದಂತ ಮಾತು ಒಂದೇ ಒಂದು, ಎದೆಯಲ್ಲಿ ಉಳಿದಿದ್ದು 300 ಒಂದು ಸಾಕಷ್ಟು ವಿಚಾರ ಇನ್ನ ಉಳ್ಕೊಂಡಿದೆ. ಈಗ ಹೇಳ್ಬೇಕಂತ ಅನಿಸ್ತು ನನಗೆ. ತುಂಬಾ ಚೆನ್ನಾಗಿ ಹಲವಾರು ವಿಚಾರಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರಿ. ಸಾಹಿತ್ಯ ನಮ್ಮ ಜನರ ಬದುಕನ್ನು ಹಸನು ಮಾಡಬೇಕು, ನಮ್ಮ ಜನರಲ್ಲಿ ಒಂದಷ್ಟು ಸಾಮಾಜಿಕ ಪ್ರಜ್ಞೆಯನ್ನು, ವಿವೇಕವನ್ನು ಜಾಗೃತಗೊಳಿಸಬೇಕು. ಅದೇ ನಮ್ಮ ಕುವೆಂಪು ಇರ್ಬೋದು, ಬೇಂದ್ರೆ ಇರ್ಬೋದು, ಅನಂತಮೂರ್ತಿ, ಲಂಕೇಶ್, ಅಥವಾ ನಮ್ಮ ದೊಡ್ಡರಂಗೇಗೌಡ, ನಮ್ಮ CP ಕೆಂತವ್ರು ಎಲ್ಲರೂ ಹೇಳುವಂಥ ಏನಂದರೆ, ಸಾಹಿತ್ಯವನ್ನು ಹೆಚ್ಚು ಅಭ್ಯಾಸ ಮಾಡಿ, ಆ ಮುಖಾಂತರ ನಿಮ್ಮಲ್ಲಿ ಒಂದಷ್ಟು ಬದಲಾವಣೆಯನ್ನು ಪರಿವರ್ತನೆ ತರಲಿಕ್ಕೆ ಸಾಹಿತ್ಯದ ಮಾತ್ರ ಸಾಧ್ಯ ಅಂತ ನಂಬ್ಕೊಂಡಂಥವನು. ಆ ಕಾರಣಕ್ಕೆ ಕನ್ನಡದ ಒಂದು ಕಳಕಳಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡು ಸಂದರ್ಶನ ಮಾಡಿದಿರಿ. ನಿಮಗೆ ಅತ್ಯಂತ ಪ್ರೀತಿಯಿಂದ ಧನ್ಯವಾದಗಳು. ಸರ್ ಮಾತುಗಳನ್ನ ಕೇಳಿದ್ರೆ ಕಡೆಯದಾಗಿ ನಂಗೂ ಹೇಳ್ಬೇಕು ಅನ್ನಿಸ್ತಾ ಇರೋದು ಒಂದೇ, ಎಲ್ಲೇ ಇರು ಹೇಗೆ ಇರು ಕನ್ನಡವಾಗಿರು ಅನ್ನೋದನ್ನ ಸರ್ ಪ್ರತಿ ಒಂದು ಹೆಜ್ಜೆಯಲ್ಲೂ ನನ್ನ ಜೊತೆಯಲ್ಲಿ ಕನ್ನಡವಿದೆ, ಕನ್ನಡವನ್ನ ನನ್ನ ಜೊತೆಗೆ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಯಾವ ಹಂತದಲ್ಲೂ ಬಿಡದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಕನ್ನಡವನ್ನ ನಾವು ಬೆಳೆಸ್ಬೇಕಾಗಿಲ್ಲ, ಅದೊಂದು ಬೆಳೆದು ನಿಂತಿರುವ ಹೆಮ್ಮರ, ಅದನ್ನ ಉಳಿಸ್ಬೇಕಾಗಿದೆ, ಬಳಸ್ಬೇಕಾಗಿದೆ. ಹೌದು, ನಾವೀಗ ಬಳಸೋದೇ ಈಗ ಮುಖ್ಯ ಉದ್ದೇಶ ಆಗಿದೆ. ಪ್ರತಿಯೊಬ್ಬರಿಗೂ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಬಳಸಿ ಅಂತ ಹೆಚ್ಚಾಗಿ ಹೇಳಬೇಕು ಅಂತ ಅನ್ಕೋತೀನಿ. ಈ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ, ಒಂದಷ್ಟು ಮಾಹಿತಿಗಳನ್ನು ಕೂಡ ನೀವು ದಕ್ಕಿಸ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಕೃತಿಕಾ ಸೈನಿಂಗ್ ಆಫ್. ನಮಸ್ಕಾರ.